ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಆಫೀಷಿಯಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀಯುತ ಗೋಪಿ ಕಲಾಕಾರರು, ಸಂಗೀತ ನಿರ್ದೇಶಕರು ಹಾಗೂ ಜೊತೆಗೆ ಸಾಕಷ್ಟು ಸಮಾಜ ಸೇವೆ ಮಾಡಿದಂತಹ ಸಮಾಜ ಸೇವಕರು ನಮ್ಮೊಂದಿಗೆ ನಮ್ಮ SVB ಆಫೀಷಿಯಲ್ ಚಾನೆಲ್ಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಗೋಪಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಫೈನ್ ಸರ್. ಫೈನ್ ಸರ್. ಸೊ ಬಹಳ ಖುಷಿ ಆಗ್ತಿದೆ. ತಾವು ಇವತ್ತು ಹೊಸ ವರ್ಷದಲ್ಲಿ ತಾವು ಬಂದಿದ್ದೀರಾ. ರಿಯಲಿ ನನಗೆ ಒಂದು ಸೌಭಾಗ್ಯ ಏನಂದ್ರೆ ಓಪನಿಂಗ್ ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ. ಓಪನಿಂಗ್ ಬ್ಯಾಟ್ಸ್ಮನ್ ತರ, ಓಪನಿಂಗ್ ಬ್ಯಾಟ್ಸ್ಮನ್ ತರ ಅದು ವರ್ಷದ ಮೊದಲನೇ ದಿವಸನೇ ಓಪನಿಂಗ್ ಅಂತ ಹೇಳಿದ್ರೆ ಓಕೆ. ಸೊ ಸಮಥಿಂಗ್ ವಿ ಆರ್ ನಾಟ್ ಆರ್ಡಿನರಿ, ಸಮಥಿಂಗ್ ವಿ ಆರ್ ಎಕ್ಸ್ಟ್ರಾರ್ಡಿನರಿ, ಸ್ಪೆಷಲ್, ಪ್ಲಸ್ ವಿ ಆರ್ ಬ್ಲೆಸ್ಡ್. ಎಸ್ ಎಸ್. ಥ್ಯಾಂಕ್ ಯು ಬಾಲು ಸರ್. ಎಸ್ ಸರ್. ಸೊ ಬನ್ನಿ ಪ್ರಾರಂಭ ಮಾಡೋಣ. ನಮ್ಮ ಗೋಪಿ ಕಲಾಕಾರ ಅವರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಆಗಿ ನಾವು ಅವ್ರ ಹತ್ರ ತಿಳ್ಕೊಳ್ಳೋಣ. ಮತ್ತೆ ಯು ಕ್ಯಾನ್ ಸಪೋರ್ಟ್ ಅಸ್ ಬೈ ಕಾಲಿಂಗ್ ಅಂಡ್ ಇವನ್ ಸೆಂಡಿಂಗ್ ಸ್ಟಾರ್ಸ್ ಕೂಡ ಕಳಿಸಬಹುದು. ಸೊ ಎಲ್ಲರಿಗೂ ಹೊಸ ವರ್ಷದ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ನಮ್ಮ ಇವತ್ತಿನ ಪಯಣ, ಇವತ್ತಿನ ಸಂದರ್ಶನ ಪ್ರಾರಂಭ ಮಾಡೋಣ. ಸರ್, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ನಾವು ಮೂಲತಃ ಬಂದು ಬೆಂಗಳೂರವ್ರು. ಓಕೆ. ನಾವು ಹುಟ್ಟಿ ಬೆಳೆದದೆಲ್ಲ ಬಂದ್ಬಿಟ್ಟು KP ಅಗ್ರಹಾರ, ಬೆನಿಮಿನ್ ಕ್ಯಾಂಟೀನ್. KP ಅಗ್ರಹಾರ. ಓಕೆ. ಐ ಆಮ್ ವೆರಿ ಲೋಕಲ್ ಟು ಲೋಕಲ್ ಆಕ್ಚುಲಿ. ಲೋಕಲ್ ಬಾಯ್ ಅಂತ ಹೇಳ್ಬೋದು. ಲೋಕಲ್ ಬಾಯ್. ಲೋಕಲ್ ಬಾಯ್ ಅಂತ ಹೇಳಿ. ಅಚ್ಚಾ. ಸೊ ನಮ್ಮ ತಂದೆ ಬಂದ್ಬಿಟ್ಟು ರಾಜಪ್ಪನ್ ಎಂ ಅಂತ ಹೇಳಿ, ರಾಜಪ್ಪ ಅಂತ ಹೇಳಿ. ಅವರು ಗೌರ್ಮೆಂಟ್ ಎಂಪ್ಲಾಯ್ ಬಂದ್ಬಿಟ್ಟವ್ರು. ಅಚ್ಚಾ. PNT ಅಲ್ಲಿ ಕ್ಲಾಸ್ 2 ಪೋಸ್ಟ್ ಅಲ್ಲಿ ಇದ್ರು ಬಂದ್ಬಿಟ್ಟು. ಓಕೆ. ಇಲ್ಲೇ ನಮ್ಮ ದೂರವಾಣಿ ನಗರದಲ್ಲಿ ಕೆಲಸ ಮಾಡ್ತಾ ಇದ್ರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಹಾಗಾಗಿ ಚೆನ್ನಾಗಿ ಸಾಕಿದ್ರು. ಹೇಗಂತ ಹೇಳಿದ್ರೆ ತಿಂಗಳಿಗೆ ವಾರಕ್ಕೆ ಒಂದು 4 ದಿವಸ ನಾನ್ ವೆಜ್ ಊಟ. ಆ ರೀತಿ ಯಾವ್ದು ಕಮ್ಮಿ ಇರ್ಲಿಲ್ಲ. ವೆರಿ ಗುಡ್. ಏನಂತಂದ್ರೆ ಒಳ್ಳೆ ಊಟ ಕೊಟ್ರು, ಒಳ್ಳೆ ವಿದ್ಯಾಭ್ಯಾಸ ಕೊಟ್ರು, ಒಳ್ಳೆ ನಾಲೆಜ್ ಕೊಟ್ರು. ಆಸ್ತಿ ಮಾಡಿಲ್ಲ ಅಷ್ಟೇ, ನೋ ಪ್ರಾಬ್ಲಮ್. ನಮ್ಗೆ ಏನಂತಾರೆ ಇಷ್ಟು ದೇಹ ಕೊಟ್ಟಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಇಲ್ಲ, ಆಸ್ತಿ ಮಾಡಿಲ್ಲ ಅಂದ್ರೆ ಕೂಡ ನಿಮ್ಗೆ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯ. ಪ್ಲಸ್ ಏನಂತಂದ್ರೆ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅದು. ಖಂಡಿತ. ಆಮೇಲೆ ನಮ್ಮ ತಾಯಿ ಬಗ್ಗೆ ಹೇಳ್ಬೇಕಂತಂದ್ರೆ ಶಿ ಇಸ್ ವೆರಿ ವೆರಿ ಬೋಲ್ಡ್. ಅಂದ್ರೆ ತುಂಬಾ ಎನರ್ಜೆಟಿಕ್. ಏನೋ ಒಂದ್ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡ್ಬಿಟ್ಟು ಅಂತಂದ್ರೆ ಅದ್ ಮಾಡ್ತಾರೆ ನಮ್ಮ ತಾಯಿ ಬಂದ್ಬಿಟ್ಟು. ಆ ರೀತಿ ಅಂತಂದ್ರೆ ನಮ್ಮ ತಂದೆ ಬಂದ್ಬಿಟ್ಟು ನಾವು ರಾಜಪ್ಪ ಅಂತ ಹೇಳಿ, ಅವ್ರು ರಾಜರ ತರ ಇದ್ರು ಬಂದ್ಬಿಟ್ಟು. ಹೆಸರು ರಾಜರ ತರ ಇತ್ತು. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ಒಬ್ಬ ಮನುಷ್ಯನ್ಗೆ ಒಳ್ಳೆ ದುಡ್ಡು ಬಂದು ಏನಾಗಂತಂದ್ರೆ ದುಶ್ಚಟಗಳು ಬಂದ್ಬಿಡ್ತಾರೆ ಬಂದ್ಬಿಟ್ಟು. ನಿಜ. ಹಾಗಾಗಿ ಅಂತಂದ್ರೆ ಒಂದು ಹಳ್ಳಿಯಿಂದ ಬಂದವರು ಸಿಟಿಗೆ ಬಂದಾಗ ಒಂದು ಐ ಥಿಂಕ್ ಇನ್ 95 ಅಲ್ಲಿ ಅವ್ರಿಗೆ 20,000 ರೂಪಾಯಿ ಪೇಮೆಂಟ್. ಅವ್ರಿಗೆ 95 ಅಲ್ಲಿ ನಿಮ್ಮ ಫಾದರ್ಗೆ 20,000 rupees ಪೇಮೆಂಟ್ ಇದ್ದಾರೆ. ಆಗ ಮನುಷ್ಯನ್ಗೆ ತಲೆ ನಿಲ್ಲಲ್ಲ ಬಂದ್ಬಿಟ್ಟು. ಅಂತ ಟೈಮಲ್ಲಿ ಮನುಷ್ಯ ನಮ್ಮ ತಂದೆ ಬಂದ್ಬಿಟ್ಟು ರಾಜ ತರ ಇದ್ಬಿಟ್ರು. ಬಟ್ ನಮ್ಮನ್ನೆಲ್ಲ ಕಾಪಾಡಿದ್ದು ನಮ್ಮ ತಾಯಿಯವರೇ ಬಂದ್ಬಿಟ್ಟು. ನಮ್ಮ ತಾಯಿ ಬಂದ್ಬಿಟ್ಟು ಕಷ್ಟಪಟ್ಟು ನಮಸ್ತೆ ಲೆದರ್ ಗವರ್ಮೆಂಟ್ಸ್ ಅಲ್ಲಿ ಫೈನಲ್ ಏನಂತಂದ್ರೆ ಎಲ್ಲ ಹೊಡ್ಕೊಂಡ್ ಬರ್ತಾರೆ ಬಿಟ್ಟು ಫಿನಿಶಿಂಗ್ ಮಾಡಿದ್ರೆ ನಮ್ಮ ತಾಯಿಯವ್ರು ಬಂದ್ಬಿಟ್ಟು. ಅಂತ ಒಂದು ಕೆಲಸ ಏನ್ ನಮ್ಮನ್ನ ಕಷ್ಟಪಟ್ಟು ಸಾಕಿ ನಮ್ನೆಲ್ಲ ಸಾಕಿರ್ಬಿಟ್ಟು ಸಾಕಿ ಸಲಿ. ಈವನ್ ಏನಂತಂದ್ರೆ ಅವರು ಕೆಲಸ ಮುಗಿಸಿ ಬಂದು ಕೂಡ ಅಂತಂದ್ರೆ ಕೈಯಲ್ಲಿ ಬಂದ್ಬಿಟ್ಟು ನೀಡ್ಸ್ ಎಲ್ಲ ಬಂದ್ಬಿಟ್ಟು ಟ್ಯಾಪಿಂಗ್ ಆಗ್ತಾ ಇದ್ ಬಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ನಾವು ಅದೆಲ್ಲ ಬಿಡಿಸಿ ರಕ್ತ ಎಲ್ಲ ಬಂದ್ಬಿಟ್ಟು ಏನಂತಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಬ್ಯಾಂಡೇಜ್ ಹಾಕೊಂಡು ಆ ರೀತಿ ಎಲ್ಲ ಕಷ್ಟಪಟ್ಟು ಸಾಕಿದ್ದಾರೆ ಬಂದ್ಬಿಟ್ಟು. ಕಷ್ಟಪಟ್ಟಿದ್ದಾರೆ ಅಮ್ಮ ಕಷ್ಟಪಟ್ಟಿದ್ರು. ಬಟ್ ಮಕ್ಕಳನ್ನ ಬಂದ್ಬಿಟ್ಟು ಏನಂತಂದ್ರೆ ಹೆಂಗ್ ಸಾಕಿದ್ರು ಅಂತ ಹೇಳಿದ್ರೆ ಯಾವ್ದೇ ಒಬ್ಬ ಶ್ರೀಮಂತ ಕೋಟ್ಯಾಧೀಶ್ವರ ಕೂಡ ಆ ರೀತಿ ಸಾಕಿಲ್ಲ ಬಂದ್ಬಿಟ್ಟು. ನಮ್ಮನೇಲಿ ಬಂದ್ಬಿಟ್ಟು ಕಷ್ಟನೇ ತೋರಿಸಿಲ್ಲ. ಕಷ್ಟ ನಮ್ಗೆ ಗೊತ್ತಿಲ್ಲ. ಸೊ ಹಾಗೆ ಹೆಂಗಂತಂದ್ರೆ ಇವ್ರು ಇಂದಿರಾ ಗಾಂಧಿ ತೀರೋಗ್ಬಿಟ್ರಲ್ಲ, ಆಗ ನಮ್ಮನೆ ಟಿವಿ ಇತ್ತು ಬಂದ್ಬಿಟ್ಟು. ಬಟ್ ನಾವಿದು ಬಾಡಿಗೆ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲ ಇದು ಏನಂತಾರೆ ಸ್ವಂತ ಮನೆದು ಇದ್ದವ್ರೆಲ್ಲ ಬಂದ್ಬಿಟ್ಟು ನಮ್ಮ ಮನೇಲಿ ಟಿವಿ ನೋಡ್ತಾರೆ. ಯಾವ ಅಂತಂದ್ರೆ ಇಂದಿರಾ ಗಾಂಧಿ ತೀರ್ಕೊಬಿಟ್ರಲ್ಲ, ಇಡೀ ಅಗ್ರಹಾರಕ್ಕೆ ನಮ್ಮ ಮನೆ 2ನೇ ಟಿವಿ. ಆ ರೀತಿ ಮಕ್ಕಳನ್ನ ಬಂದ್ಬಿಟ್ಟು ಏನಂತಂದ್ರೆ ತುಂಬಾ ರಾಯಲ್ ಆಗಿ ಸಾಕಿದ್ರು. ಹಾಗಾಗಿ ನಾವೇನೇ ಕೇಳಿದ್ರು ಕೂಡ ಅದಿಲ್ಲ ಅಂತ ಹೇಳ್ತಾ ಇಲ್ಲ ಬಂದ್ಬಿಟ್ಟು. ಸೊ ನಮ್ಮಣ್ಣ ಬಂದ್ಬಿಟ್ಟು ಡ್ಯಾನ್ಸರ್ ಆಕ್ಚುಲಿ ಬೇಸಿಕಲಿ. ಅವ್ರನ್ನ ಡ್ಯಾನ್ಸ್ ಮಾಡ್ಬೇಕು ಅವ್ರು ಟೇಬಲ್ ಗೆ ತರ್ಸ್ಕೊಟ್ರು. ಸೊ ಮಕ್ಕಳಿಗೆ ಬಂದ್ಬಿಟ್ಟು ಏನಂತಂದ್ರೆ ಒಂದು ಅವ್ರು ಗೊತ್ತಾಗುತ್ತೆ ತಾಯಿಗೆ ಬಂದ್ಬಿಟ್ಟು ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಅಂತ ಹೇಳಿ.
ಸೊ ಆವಾಗ ಮನೇಲೆ ನಮ್ಗೆ ಏನಂತಂದ್ರೆ ಒಂದು ಸ್ಕೂಲ್, ಆರ್ಟ್ ಸ್ಕೂಲ್, ಒಂದು ಕಲೆ ಒಂದು ಶಾಲೆ ಬಂದ್ಬಿಟ್ಟು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿಲ್ಲ. ಸೊ ಮನೆಯಿಂದ ನಾವೆಲ್ಲ ಕಲ್ತೀವಿ. ಈವನ್ ನಮ್ಮ ಇವರು ಯಾರು ಸಿಹಿ ಕಹಿ ಚಂದ್ರು ಇದಾರಲ್ಲ, ಯಾವ್ದು ಅವ್ರ ಫಸ್ಟ್ ಎಪಿಸೋಡ್ ಸಿಹಿ ಕಹಿ ಚಂದ್ರದು ಅದು ನಾನು ನೋಡಿದ್ದೆ ಬಂದ್ಬಿಟ್ಟು. ಯಾವ್ದು ಕಂಡಕ್ಟರ್ ಕರಿಯಪ್ಪ ಅಂತೇಳಿ. ಯಾವಾಗ ಅಂತಂದ್ರೆ 94 ಆಲ್ಮೋಸ್ಟ್ 84 86 ಎಲ್ಲ ಅವರು ಇದು ಬರ್ತಾ ಇದ್ರು ಅಂತ ಹೇಳಿ. ಆಗ ನಮ್ಮನೆ ಟಿವಿ ಇತ್ತು, ಅದನ್ನ ನೋಡಿದೆ ಬಂದ್ಬಿಟ್ಟು. ಬಿಸಿಲು ಕುದುರೆ, ಆಸೆಗಳು 106. ಆ ಒಂದು ಟೈಮ್ ಅಲ್ಲಿ ಏನಂತಂದ್ರೆ ಟಿವಿ ಏನಾದ್ರು ಬಂದ್ಬಿಟ್ಟು ಒಂದು ಮರೀಚಿಕೆ ಆಕ್ಚುಲಿ. ಸೊ ಅಲ್ಲಿ ಏನಂತಂದ್ರೆ ನಾವು ಮನೇಲಿ ಟಿವಿ ಇದ್ದಾಗ ಅಂತಂದ್ರೆ ಯಾರೋ ಒಂದು ಚಿತ್ರಮಂಜರಿ ನೋಡಕ್ ಬಂದ್ರೆ ಗುರುವಾರ ಬಂದ್ಬಿಟ್ಟು 8 ಗಂಟೆಗೆ ನಾವು ಎಂಟಾಣಿ ಇಸ್ಕೊಂಡು ನಾನೇ ಕಲೆಕ್ಷನ್ ಮಾಡ್ತಾ ಇದ್ದೆ ಬಂದ್ಬಿಟ್ಟು. ನನ್ನ ಕೆಲಸ ಅದು. ಸೊ ಆ ರೀತಿ ಏನಂತಂದ್ರೆ ಇಟ್ ಸ್ಟಾರ್ಟ್ ಫ್ರಮ್ ದೇರ್. ಹಾಗಾಗಿ ಏನಂತಂದ್ರೆ ಪ್ಲಸ್ ಏನಂತಂದ್ರೆ ಅಲ್ಲಿ ಒಂದು ಮನೆಯಿಂದ ನಾವು ಏನಂತಂದ್ರೆ ಬೆಳೆದು ಬಂದಂತ ದಾರಿ ಬಂದ್ಬಿಟ್ಟಿದ್ದಾಳೆ. ಆವಾಗಿಂದ ಕಲೆ 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 ಅಂತ ಆಕ್ಚುಲಿ. ಸೊ ನಂತರ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಮನಿ ಅಂತ ಇದ್ರು, ಅಲ್ಲಿ ಬಂದ್ಬಿಟ್ಟಿದ್ದಾರೆ ಹಳೆ ಹಾಡುಗಳನ್ನ ಹಾಕ್ತಾ ಇದ್ರು, ಸೌಂಡ್ ಸಿಸ್ಟಮ್ ಎಂತ ಮದುವೆ ಓಲ್ಡ್ ಸಾಂಗ್ಸ್. ಸೊ ಅದನ್ನ ನಾವು ಕೇಳ್ಕೊಂಡು ಬೆಳೆದ್ವಿ. ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಒಂದು ಡ್ರಾಮಾ ಸೆಟ್ ಒಂದು ಅಂಗಡಿ ಇತ್ತು. ಅಲ್ಲಿ ಡ್ರಾಮಾ ಜನರೆಲ್ಲ ಬರ್ತಾ ಇದ್ರು, ಪ್ಲಸ್ ಸೆಟ್ಗಳಿತ್ತು. ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಮನೆ ಎದುರುಗಡೆ ಬಂದ್ಬಿಟ್ಟು ಒಬ್ರು ಗೋವಿಂದರಾಜು ಅಂತ ತುಂಬಾ ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮ್ಯಾನ್ ಅವರು, ಅವ್ರಲ್ಲಿ ಬರ್ತಾ ಇದ್ರು ಬಂದ್ಬಿಟ್ಟು. ಆಗ ಬಂದ್ರೆ ನೋಡಿದ ತಕ್ಷಣ ಸರಿ ಇವ್ರು ಸಿನಿಮಾ ಅಂತಂದ್ರೆ ಹೌದು ಸಿನಿಮಾ ಅಂತೇಳಿ. ಮತ್ತೆ ಇನ್ನೊಬ್ರು ನಮ್ಮ ನಂಜುಂಡ ಅಂತ ಒಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ಆ ಕಡೆ ಇತ್ತು ಅಂತೇಳಿ. ಸೊ ಹಾಗಾಗಿ ಈ ಒಂದು ಪ್ರಸಂಗದಲ್ಲಿ ನಾವು ಬೆಳೆದು ಬಂದಂತ ಒಂದು ಸಿಚುವೇಶನ್ ಅಲ್ಲಿ ನೋಡ್ಕೊಂಡು ಆ ರೀತಿ ನಾವು ನಮ್ಮ ತಂದೆ ತಾಯಿ ಆ ರೀತಿ ನಮ್ಮನ್ನ ಆ ಒಂದು ಸರೌಂಡಿಂಗ್ ಅಲ್ಲಿ ಬೆಳೆಸಿದೆ ಆಕ್ಚುಲಿ. ಸೊ ಈ ರೀತಿ ಬಾಲು ಸರ್. ವೆರಿ ಗುಡ್. ಸೊ ಕಷ್ಟ ಅವ್ರು ಕಷ್ಟ ಪಟ್ಟಿದ್ದಾರೆ, ಬಟ್ ನಿಮ್ಗೆ ಕಷ್ಟ ತೋರಿಸಿಲ್ಲ ಅಲ್ವಾ? ತಂದೆ ಯಾವ ತರ ಏನ್ ಜಾಬ್ ಅವ್ರದ್ದು ಕ್ಲಾಸ್ 2 ಆಫೀಸರ್. ತಮ್ಮ ವಿದ್ಯಾಭ್ಯಾಸ ಇಲ್ಲ ಸರ್? ನಾನು ಓದಿದ್ದು ಐಸಕ್ ನ್ಯೂಟ್ರನ್ ಸ್ಕೂಲಲ್ಲಿ ಅಪ್ ಟು 1ನೇ ಕ್ಲಾಸ್ ಇಂದ 7ನೇ ಕ್ಲಾಸ್ ತನಕ ಐಸಕ್ ನ್ಯೂಟ್ರನ್ ಓದಿದೆ. ನಂತರ 8ನೇ ಕ್ಲಾಸ್ ಇಂದ SLC ತನಕ RKS ಸ್ಕೂಲಲ್ಲಿ ಓದ್ತಾ ಬಂದ್ಬಿಟ್ಟಿದ್ದೆ. ಅದಾದ್ಮೇಲೆ ನನಗೆ ವಿದ್ಯೆ ಬಂದ್ಬಿಟ್ಟು ಏನಂದ್ರೆ ಓದು ಬರವಣಿಗೆ ನನ್ನ ತಲೆಗೆ ಎಕ್ಕಿಲ್ಲ ಬಂದ್ಬಿಟ್ಟು. ಇವತ್ತು ಅಷ್ಟು IQ ಇಲ್ಲ ಬಂದ್ಬಿಟ್ಟು. ಬಟ್ ಏನಂತಂದ್ರೆ ಆಮೇಲೆ ನನ್ಗೆ ಗೊತ್ತಾಯ್ತು, ಏನಂದ್ರೆ ನನ್ನ ಮೆಮೊರಿ ಪವರ್ ತುಂಬಾ ಕಡಿಮೆ ಬಂದ್ಬಿಟ್ಟು. ಸೊ ಇವತ್ತೇನ್ ಮಾತಾಡ್ತೀನಿ ನಾಳೆ ಮಾತಾಡಕ್ಕಾಗಲ್ಲ, ನಾಳೆ ಮಾತಾಡ್ತೀನಿ ಇವತ್ತು ಅದು ನನಗೆ ಏನಂತಂದ್ರೆ ಅದು ಬ್ಲೆಸ್ಸಿಂಗ್ ಪ್ಲಸ್ ಶಾಪ ಕೊಡ ಅಂತ ಹೇಳಿ. ಯಾಕೆ ಶಾಪ? ಯಾಕೆ ನನ್ಗೆ ನಾನು ಏನಿದೆಯಲ್ಲ ಹೋಗ್ಬಿಟ್ಟು ನಾನು ನಾನೇನ್ ಕೆಲಸ ಮಾಡ್ತಾ ಇದ್ದಲ್ಲ, ಇಟ್ ಇಸ್ ವೆರಿ ಗುಡ್. ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಆಕ್ಚುಲಿ. ಸ್ಯಾಟಿಸ್ಫೈಡ್ ಇದೆ. ಯಾಕಂದ್ರೆ ನಿನ್ನೆ ಮಾಡಿದ ಕೆಲಸ ಇವತ್ತು ನಾನು ಮಾಡ್ಕೊಡುದು, ಇವತ್ತು ಮಾಡಿದ ಕೆಲಸ ನಾನು ನಾಳೆ ಮಾಡ್ಕೊಡುದು. ನಾನು ಆ ರೀತಿ ಮಾಡಿದ್ರೆ ನಾನು ಬಂದು ಔಟ್ ಆಫ್ ಆರ್ಡರ್ ಆಗ್ಬಿಡ್ತೀನಿ. ಕರೆಕ್ಟ್. ಯಾಕೆ ನಾನು ಇರೋದು ಬಂದ್ಬಿಟ್ಟು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟಿದ್ದಾಳೆ. ಸೊ ಹಾಗೆ ನೆನ್ನೆ ಏನ್ ಕಂಪೋಸ್ ಮಾಡಿರ್ತೀವೋ ಅದು ಇವತ್ತು ಮಾಡಂಗಿಲ್ಲ ಬಂದ್ಬಿಟ್ಟು. ಸೊ ಹಾಗಾಗಿ ಆ ರೀತಿ ಏನಂತಂದ್ರೆ ಈ ಒಂದು ನಿಟ್ಟಿನಲ್ಲಿ ನನಗೆ ಅದು ಗಿಫ್ಟೆಡ್ ಆಗಿ ಬಂದಿದೆ ಕೆಲಸ. ಸೊ ನಾನು ಅದನ್ನ ಬಂದ್ಬಿಟ್ಟು ಹೇಳ್ತಾರೆ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಎಸ್ ಸರ್, ನನ್ನ ತಾತ ಅವರು ಇದು ಬಂದ್ಬಿಟ್ಟು ಮುನ್ಸ್ವಾಮಿ ನಾಯ್ಡು ಅಂತ ಹೇಳಿ, ಅವರು ಒಳ್ಳೆ ಮೃದಂಗ ಪ್ಲೇಯರ್ ಅಂತ ತಾತ ಬಂದ್ಬಿಟ್ಟು. ಅಲ್ಲಿಂದ ಕೂಡ ನಮ್ಮ ಅಜ್ಜಿ ಅವರು ಮೇಲೆ ಬಂದ್ಬಿಟ್ಟು ಭಜನೆ ಮನೆಯಲ್ಲಿ ಇತ್ತಂತ ಒಂದು ಫ್ಯಾಮಿಲಿ ಬೆಳವಣಿಗೆಯಲ್ಲಿ ಬಂದಿರೋದು ಅಲ್ವಾ? ವೆರಿ ಗುಡ್. ಅದೇ DL ಬರುತ್ತೆ ಅಂತ ಹೇಳ್ತಾರಲ್ಲ, ಆ DL ಇದ್ರೆ ಮಾತ್ರ ಬರೋದು ಅಲ್ವಾ? ಇಟ್ಸ್ ನಾಟ್. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಒಂದು ಕಲೆಯಲ್ಲೇ ಬರ್ಬೇಕಂತ ಹೇಳಿದ್ರೆ ನಾನು ಸುಮಾರು ಈಗ 33 ವರ್ಷ ಬಂದ್ಬಿಟ್ಟಿದ್ದೆ. 33 ವರ್ಷದ ಕಲೆಯಲ್ಲಿಂದಾನೇ ನಾನು ಸಂಪಾದನೆ ಊಟ ಮಾಡ್ತಾ ಇರೋದು. ಸೊ ಬೇರೆ ನಮ್ಗೇನ್ ಗೊತ್ತಿಲ್ಲ ಆಗ್ಬಿಟ್ಟಿದ್ರು. ಅದ್ರಲ್ಲಿ ಬೇರೆ ಬೇರೆ ಕ್ಷೇತ್ರ ಹೇಳಿದ್ರೆ ಒಂದು 5-5 ವರ್ಷ ಹಂಗೆ ಹೋಗ್ತಾ ಇರ್ತವೆ ಅಷ್ಟೇ. ಬೆಟರ್ ಅಂತ ಹೇಳಿದ್ರೆ ವಿ ಆರ್ ಸ್ಟಿಲ್ ಇನ್ ಒನ್ ಇನ್ ದ ಸೇಮ್ ಸರ್ಕಲ್ ಒನ್ಲಿ. ಎಜುಕೇಶನ್ ಕಂಟಿನ್ಯೂ ಮಾಡಿಲ್ಲ, ಕಂಟಿನ್ಯೂ ಮಾಡೋ ಐಡಿಯಾನೂ ಇಲ್ಲ. ಎಜುಕೇಶನ್ ಮುಖ್ಯ ಅಲ್ಲ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಖಂಡಿತ. ಯಾಕಂತಂದ್ರೆ ಒಂದು ಕಲಾವಿದನಿಗೂ ಒಂದು ಆರ್ಡಿನರಿ ಮನುಷ್ಯನಿಗೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಕಲಾವಿದರಿಗೆ ಬಂದ್ಬಿಟ್ಟು ದೇವ್ರ ಬೋರ್ಡ್ ಏನ್ ಮಾಡುತ್ತಂದ್ರೆ ಪ್ರೀ ಪ್ರೋಗ್ರಾಮ್ ಮಾಡಿರ್ತಾರೆ ಬಂದ್ಬಿಟ್ಟು. ಪ್ರೀ ಪ್ರೋಗ್ರಾಮ್ ಅಂತಂದ್ರೆ ಎಲ್ಲ ಒಂದು ಫೀಡ್ ಮಾಡಿ ಒಂದು ಸೆಲ್ ತರ ಬಂದ್ಬಿಟ್ಟು ಅಲ್ಲೇ ಫಿಕ್ಸ್ ಮಾಡಿ ಕಳ್ಸಿಕೊಡ್ತಾರೆ ಬಂದ್ಬಿಟ್ಟು. ಸೊ ಇವಾಗ ಪ್ರೋಗ್ರಾಮ್ ಬಿಟ್ಟು ಇಟ್ಸ್ ಕಲಾವಿದ ಇಸ್ ಪ್ರೋಗ್ರಾಮ್ ಪರ್ಸನ್. ಅವ್ನು ಬಂದ್ ಚಿಕ್ಕ ವಯಸ್ಸಲ್ಲಿ ಏನಾಗ್ತಾರೆ,
ಏನಪ್ಪ ಹುಡುಗ ಇಷ್ಟು ಚೆನ್ನಾಗಿ ಮಾಡ್ತಾನೆ ಬಿಕಾಸ್ ಇಟ್ ಇಸ್ ಆಲ್ರೆಡಿ ಪ್ರೋಗ್ರಾಮ್ಡ್. ಅವ್ನು ಕಲಾವಿದ. ಹೌದು. ಸೊ ಯಾರು ಬಂದು ಇಲ್ಲಿ ಕಲ್ತು ಯಾರು ಮಾಡ್ತಾರೋ ಅವರು ಏನಂತಾರ ಆಲ್ಮೋಸ್ಟ್ ಆ ಒಂದು ಡಿಫ್ರೆನ್ಸ್ ಇದ್ದೇ ಇರ್ತಲ್ವಾ ಒಂದು ಕಲಾವಿದರಿಗೆ, ಒಂದು ಆರ್ಡಿನರಿ ಮನುಷ್ಯನ್ಗೆ ಅದು ಇರೋದು ಒಂದು ವ್ಯತ್ಯಾಸ ಅಷ್ಟೇ, ಬೇರೆ ಇಲ್ಲ ಅಂತ ಡಿಫರೆನ್ಸ್ ಅಷ್ಟೇ ಇರೋದು ಹೇಳಿ. ಒಂದು ಕಲಾವಿದನಿಗೆ ಒಂದು ಸಲ ಹೇಳಿದ್ರೆ ಅವ್ನು 100 ಕೆಲಸ ಮಾಡ್ತಾರೆ ಬಂದ್ಬಿಟ್ಟು. ಬೇರೆಯವ್ರಿಗೆ ನೀವು 100 ಸಲ ಹೇಳಿದ್ರೆ ಒಂದು ಕೆಲಸ ಮಾಡ್ತಾರೆ, ಸ್ಪಾಂಟೇನಿಯಸ್ ಮಾಡ್ತಾರೆ ಬಂದ್ಬಿಟ್ಟು. ದಟ್ಸ್ ಇಂಪಾರ್ಟೆಂಟ್. ಸೊ ಆ ರೀತಿ ಒಂದು ಓಕೆ. ಸೊ ಎಜುಕೇಶನ್ ಕಿಂತ ನಾನು ಹೇಳಿದ್ರು ನಿಮಗೆ ನಾಲೆಜ್ ಏನಿದೆ ಅದು ಬಹಳ ಹೆಲ್ಪ್ ಆಗಿದೆ. ಖಂಡಿತ ಅಲ್ವಾ? ಖಂಡಿತ ಅದು ಯಾಕಂದ್ರೆ ನಿಮ್ಮ ಒಂದು ಮಾತುಗಳಾಗ್ಲಿ, ನಿಮ್ಮ ಒಂದು ಉದಾಹರಣೆಗಳಾಗ್ಲಿ, ಅದು ಇವತ್ತು ಜನರಿಗೆ ಮಾದರಿ ಆಗ್ಬೇಕು. ಸೊ ಹಾಗೆ ಬಹಳ ಖುಷಿ ಆಗ್ತಿದೆ ನಿಮ್ಮ ಅನುಭವಗಳ ಕೇಳ್ತಾ ಇದ್ರೆ, ನಿಜವಾಗ್ಲೂ ಮೈ ರೋಮಾಂಚನ ಆಗ್ತಿದೆ ನನಗೆ. ಥ್ಯಾಂಕ್ ಯು. ಅದಕ್ಕಿಂತ ಇನ್ನೊಂದು ವಿಚಾರ ಅಂತಂದ್ರೆ, ನಾನು ಹುಟ್ಟಿದ್ ಬೆಳೆದೆಲ್ಲ ಬಿಟ್ಟು KP ಅಗ್ರವಾರ ಅಂತ ಹೇಳಿ, ಅಲ್ಲಿ ನಮ್ಮ ಅಜ್ಜಿ ಒಬ್ರು ಇದ್ರು, ಮುನಿಯಮ್ಮ ಅಂತ ಹೇಳಿ. ಆಕ್ಚುಲಿ ಆಗ ಅವರು MGR ಫ್ಯಾನ್ ಬಂದ್ಬಿಟ್ಟು. ಅಗ್ರವಾರ ಜೀರ್ ಕೇಳಿದ್ರು ನಾವು. ಅಗ್ರರಾಜಿ ಅಂತಂದ್ರೆ ಅದು ಅಗ್ರರ ಅಂತ ಹೇಳಿದ್ರೆ ಅದು ಇದು ಬಿನಿಮೇಲ್ ಇದಲ್ವಾ, ಆ ಬಿನಿಮೇಲ್ ಹಿಂಭಾಗ ಏನ್ ಬರುತ್ತೋ ಅದೆಲ್ಲ ಫುಲ್ ಅಲ್ಲ ಅಗ್ರರನೇ. ಆ ಕಡೆ ಬಿಡಿಪೇಟೆ, ಆ ಕಡೆ ಇದು ಗೋರಿಪಳ್ಯ, ಆ ಕಡೆ ಇದು. ಸೊ ಇಟ್ ಇಸ್ ಅನ್ ಔಟ್ ಆಫ್ ದ ಸೆಂಟ್ರಲ್ ಇದೆ. ಆಗ ಒಂದು 5 ನಿಮಿಷ ಅಷ್ಟು ನಮ್ಮ ಮನೆಯಿಂದ ಅದು ಇದು ರೈಲ್ವೆ ಸ್ಟೇಷನ್ಗೆ, ಅಷ್ಟು ಹಾರ್ಟ್ ಟು ದಿ ಸಿಟಿ ಆಕ್ಚುಲಿ ಅಂತ ಹೇಳಿ. ಸೊ ಅವಾಗ ಇದ್ದಂತಂದ್ರೆ ನಾನು ಚಿಕ್ಕವನು ಆಗಿದ್ದಾಗ, ಮಗುವಾಗಿದ್ದಾಗ ನಮ್ಮ ಅಜ್ಜಿ ಎತ್ಕೊಂಡೋಗಿ ಬಾಲ್ಯದಲ್ಲಿ, ಬಾಲ್ಯ ಅಲ್ಲ ಮಗು. ಸೊ ಹಾಗೆ ಅಂತಂದ್ರೆ ಆಗ ನಮ್ಮ ಅಜ್ಜಿ ತಗೊಂಡೋಗ್ಬಿಟ್ಟು ಅಲ್ಲಿ ನಮ್ಮ ಅಜ್ಜಿ ತುಂಬಾ MGR ಫ್ಯಾನ್ ಬಂದ್ಬಿಟ್ಟು. MGR ಶೂಟಿಂಗ್ ಬಂದಿದ್ದಾರೆ ಅಂತ, ಉರುಮೈ ಕುರಳ್ ಅಂತ ಒಂದು ಸಿನಿಮಾ, ಅದು ಕನ್ನಡದಲ್ಲಿ ಉರುಮೈ ಕುರಳ್ ಅಂತೇಳಿ, ಅದು ಕನ್ನಡದಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾದು. ಆ ಸಿನಿಮಾ ಮುಟ್ಟು ಶೂಟಿಂಗ್ ಇದ್ದಾಗ ಇಲ್ಲಿ ಯಾವ್ದು ವಿಲ್ಸನ್ ಮೆನರಲ್ಲಿ ಏನಂತಂದ್ರೆ, ವಿಲ್ಸನ್ ಮೆನರ್ ಅದು ಯಾವ್ದೋ ಒಂದು ತಾಜಲ್ಲಿ ಆವಾಗ ಕರ್ಕೊಂಡೋಗಿ ನಮ್ಗೆ ನನ್ನ ಹೆಸರು ಮಲರ್ ಮಣ್ಣನ್ ಅಂತ ಹೆಸರು ಮಾಡಿದ್ರು. ಮಲ್ಲರ್ ಮಣ್ಣನ್ ಅಂತೇಳಿ, ಮಲರ್ ಮಣ್ಣನ್ ಅಂತೇಳಿ. ಆ ಹೆಸರು ಬಂದ್ಮೇಲೆ ಏನಂತಾರೆ, ಈ ರೀತಿ ಮಲರ್ ಮಣ್ಣನ್ ಅಂತ ಹೆಸರು ಬಂದ್ಮೇಲೆ ನಾನು ಆಟ ಆಡ್ತಿರುವಾಗೆಲ್ಲ ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ದೊಡ್ಡ MGR ಹೆಸರು ಮಾಡಿದ್ರು ಅಂತ ಹೇಳ್ತಾರೆ. ಸೊ ನನ್ನ ಸೌಭಾಗ್ಯ ಏನಂತಾರೆ, MGR ಮಡಿಲಲ್ಲಿ ಬಂದ್ಬಿಟ್ಟು ಅರ್ಧ ಗಂಟೆ ನಾನಿದ್ದೆ ಬಂದ್ಬಿಟ್ಟು. ಅದು ನನ್ನ ಆಶೀರ್ವಾದ ಬಂದ್ಬಿಟ್ಟು. ಸೊ ಅಲ್ಲೇ ಶುರು ಆಯ್ತು ಬಂದ್ಬಿಟ್ಟು. ಅದ್ಭುತ. ಅದಕ್ಕೆ ಇವತ್ತು ಸ್ಪೆಷಲ್ ಎಪಿಸೋಡ್ ಇಲ್ಲಿ ತಗೊಂಡಿದ್ದೀರಾ, ಫಸ್ಟ್ ಜನವರಿ ನ್ಯೂ ಇಯರ್ ಇದಕ್ಕೆ ಬಂದಿದ್ದೀರಾ. ಸೊ ಹಾಗೆ ಅಂದ್ರೆ ಇಟ್ ಸ್ಟಾರ್ಟೆಡ್ ಫ್ರಮ್ ದೇರ್ ಇಟ್ ಸೆಲ್ಫ್. ಅಲ್ಲಿಂದ ನಿಮ್ಮ ಪಯಣ ಸ್ಟಾರ್ಟ್ ಅಂತ ಹೇಳ್ಬೋದು. ಅಲ್ಲಿ ಯಾವಾಗ ಒಂದು ಮನುಷ್ಯನ ಬಂದ್ಬಿಟ್ಟು ಏನಂತಾರೆ, ಒಂದು ಪ್ರಭಾವ ವ್ಯಕ್ತಿ ಕೈ ಸೋಕ್ಲಿ ಅಥವಾ ಆಶೀರ್ವಾದ ಮಾಡಿದ್ರೆ ಈಸ್ ಬ್ಲೆಸ್ಡ್ ಅಷ್ಟೇ, ಬೇರೆ ಇಲ್ಲ ಅಂತ ಹೇಳಿ. ಏನಂತಾರೆ ಅಲ್ಲಿ ಫಿಕ್ಸ್ ಆಗದಂತ ಆಫ್ರಿಡ್ ಆರ್ ಫಿಕ್ಸ್ ಅಂತ ಅರ್ಥ ಆಗ್ತದೆ. ನಮನ ಮಂಜುವರು ಕಮೆಂಟ್ ಮಾಡಿದ್ದಾರೆ, ಹಾಯ್ ವರ್ಧನ್ ಬಾಲ್ ಸರ್, ಕಲಾಕಾರ ಗೋಪಿ ಸರ್ ಹಾಯ್ ಅಂತ ಬರೆದಿದ್ದಾರೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಸಂಗೀತ ಶ್ರೀನಿವಾಸ್ ಅವರು ಕಮೆಂಟ್ ಮಾಡಿದ್ದಾರೆ. ಮತ್ತೆ ಮೈ ಆಲ್ಬಮ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮನ ಮಂಜು. ನಮಸ್ತೆ ಮಂಜು ಅವರೇ, ನಮಸ್ತೆ. ಸೊ ನನ್ನ ಫಸ್ಟ್ ಆಲ್ಬಮ್ ನಮನ ಮಂಜು ಅವರು. ಹೌದಾ? ಅವರು ನನಗೆ ಒಂದು ಆಲ್ಬಮ್ಗೆ ನನಗೆ ನಿಮ್ಮ ಸಹಕಾರ ಸಂಗೀತ ಸಂಯೋಜನೆಯಲ್ಲಿ ಸಣ್ಣ ಪುಟ್ಟ ಮಾಡ್ತಾ ಇದೆ. ನನ್ನ ಕರೆಸಿ ಒಂದು ಸಾಂಗ್ ಮಾಡಿಸ್ರು, ಒಂದು 6-7 ಸಾಂಗ್ ಮಾಡಿಸ್ರು. ಅದರಲ್ಲಿ ಒಂದು ಸಾಂಗ್ ರಾಜೇಶ್ ಆಡಿದ್ದಾರೆ. ಹೌದು. ಸೊ ಎರಡನೇದು ಬಂದ್ಬಿಟ್ಟು ನಮ್ಮ ಹೇಮಂತ್ ಸರ್ ಆಡಿದ್ದಾರೆ. ಹೇಮಂತ್ ಸರ್ ಕೇಳಿದೆ ನಾನು. ಹೌದು ಕೇಳಿದೆ, ಆಲ್ಬಮ್ ಕೇಳಿದ್ದೇನೆ. ಅವ್ರಿಗೆ ಬಂದಿದ್ರು ಇಲ್ಲಿ, ನಮ್ಮನ ಮಂಜೂರು ಬಂದಿದ್ರು. ಅವ್ರು ಹೇಳಿದ್ರು ಈ ತರ ಒಂದು ಆಲ್ಬಮ್ ಮಾಡಿದೆ ಅಂತ. ಬಹಳ ಖುಷಿ ಆಯ್ತು. ಅದ್ಭುತ ಒಂದು ಸಾಧನೆ, ಅದು ಒಂದು ಸಾಧನೆ. ಅದು ಆ ಟೈಮ್ಗೆ ಅಷ್ಟೇ, ಅದು ಇಟ್ಸ್ ಎ ಮೆಮರಿ. ಇಟ್ಸ್ ಎ ಕಲೆಕ್ಷನ್. ಡೆಫಿನೆಟ್ಲಿ. ಸೊ ಹಾಗೆ ಆ ಟೈಮಲ್ಲಿ ನನ್ನ ಕರೆದು ಒಂದು ಚಾನ್ಸ್ ಕೊಡಿದ್ಕೆ ತುಂಬಾ ನಾನು ಧನ್ಯವಾದ ಕೇಳ್ತೀನಿ. ನಮನ ಮಂಜು ಅವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಮತ್ತೆ ಮುಂದುವರ್ಸೋಣ ನಮ್ಮ ಪ್ರಶ್ನಾಂತರ ಕಾರ್ಯಕ್ರಮ. ಸೊ ಹೇಗೆ ನಿಮಗೆ ಇದು ಹೇಗೆ ಶುರು ಆಯ್ತು, ನಿಮ್ಮ ಪಯಣ ಹೇಗೆ ಶುರು ಆಯ್ತು, ಈ ಸಂಗೀತ ನಿರ್ದೇಶನ ಮಾಡ್ಬೇಕಂತ ನಿಮ್ಮ ಮೈಂಡ್ ಅಲ್ಲಿ ಹೇಗೆ ಬಂತು? ಸರ್ ನಾನು ಬೇಸಿಕಲಿ ಡ್ಯಾನ್ಸರ್. ನಾನು ಡ್ಯಾನ್ಸರ್, ನಮ್ಮ ಅಣ್ಣನೂ ಡ್ಯಾನ್ಸರ್. ನಿಮ್ ಬ್ರದರ್ ಹೇಳ್ತಿದ್ರು. ಹೌದು, ಅವರು ನಮ್ಮನ್ನ ವಿಜಯ ಫಿಲ್ಮ್ಸ್ ಡ್ಯಾನ್ಸ್ ಕಲ್ತಿದ್ದು. ಅವರು ಡ್ಯಾನ್ಸ್ ಕಲ್ತು ನನ್ಗೆ ಡ್ಯಾನ್ಸ್ ಗುರು ಅಂತ ನಮ್ಮ ಅಣ್ಣನ ಬಂದ್ಬಿಟ್ಟು. ಒಂದ್ಸಲ ಇದು ಏನಂತ ಹೇಳಿದ್ರೆ, ನಮಸ್ತೆ ಗಾರ್ಮೆಂಟ್ಸ್ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಯಾವುದು
ದಸರಾ ಹಬ್ಬ. ಆಗ ಇಬ್ರು ಡ್ಯಾನ್ಸ್ ಮಾಡಿದ್ವಿ. ಆ ಮನೆ ನಮಸ್ತೆ ಲೆದರ್ ಗಾರ್ಮೆಂಟ್ಸ್ ಓನರ್ ಬಂದ್ಬಿಟ್ಟು ಒಂದು ಓನರ್ ಅಂತ ನಂಗೆ ಹಾಕ್ಬಿಟ್ರು. ನನ್ಗೆ ಹಾಕ್ಬಿಟ್ಟು ಓನರ್. ನಾನು ಅಲ್ಲಪ್ಪ ನಮ್ಮ ಅಣ್ಣ ಕಳ್ಸಿದ್ದು ಅವ್ನ ಓನರ್ ಆಗ್ಬೇಕು, ನಂಗೆ ಯಾಕೆ ಹಾಕಿದ್ರು ಅಂತ ನನ್ಗೆ ಕ್ವಶನ್ ಕೇಳ್ಕೊಂಡೆ. ಆಗ ಅವ್ರು ಹೇಳಿದ್ರು ಬಂದ್ಬಿಟ್ಟು ನಿಮ್ ಹುಡುಗ ಕಷ್ಟಪಟ್ಟು ಡ್ಯಾನ್ಸ್ ಆಡ್ತಾನೆ ಅಂದ್ಬಿಟ್ಟು ಹೆಲಿಕಾಪ್ಟರ್ ಎಲ್ಲ ಮಾಡ್ದ ಬಂದ್ಬಿಟ್ಟು ಕೈ ಮೈಂಗ್ ಮಾಡಿ ಹೆಲಿಕಾಪ್ಟರ್ ಅಂತ ಒಂದು ಬರುತ್ತೆ, ನೀವು ಡ್ಯಾನ್ಸ್ ಅಲ್ಲಿ ಬರ್ತಲ್ವಾ ಅವರು ಅದು ಬೇರೆ, ಅದರಲ್ಲಿ ಒಂದು ಅದು ಬೇರೆ, ಅದು ನೀವೇ ನಮ್ಮ ತಾಯಿ ತಂದೆಯ ಸಾಂಗ್ ಅಲ್ವಾ, ಅದರಲ್ಲಿ ಆ ಸಾಂಗ್ ಡ್ಯಾನ್ಸ್ ಮಾಡುವಾಗ ಅದ್ರಲ್ಲಿ ಬಿಜಿಎಂ ಫಸ್ಟ್ ಬಿಜಿಎಂ ಅಲ್ಲಿ ಬಂದ್ಬಿಟ್ಟು ಅದ್ ಬರ್ತಲ್ವಾ, ಅದು ಹೆಲಿಕಾಪ್ಟರ್ ಮೂವ್ಮೆಂಟ್ ಮಾಡ್ತಾರೆ ನೋಡಿ ನಮ್ಮ ವಿಲೇಜ್ ಸರ್ ಬಂದ್ಬಿಟ್ಟು. ಈ ಸಾಂಗ್ ನ ಪ್ರೋಗ್ರಾಮ್ ಮಾಡಿದ್ದು ಡ್ಯಾನ್ಸ್ ನಮ್ಮ AR ರೆಹಮಾನ್ ಸರ್. ಆಗಿನ ಕಾಲದಲ್ಲಿ ಅವರು ಪ್ರೋಗ್ರಾಮ್ ಮಾಡಿದ್ದು. ಇವತ್ತು ಕೇಳಿದ್ರು ಕೂಡ ಅಂತಂದ್ರೆ ಅಷ್ಟೊಂದು ಎನರ್ಜೆಟಿಕ್ ಆಗಿ ಅಂದ್ರೆ ಆ ಮೂವಿ ಸಾಂಗ್ ಗೆ ಅವರು ಪ್ರೋಗ್ರಾಮ್ ಫುಲ್ ಪ್ರೋಗ್ರಾಮ್ ಮಾಡಿದ್ರು, ಸೀಕ್ವೆನ್ಸಿಂಗ್ ಪ್ರೋಗ್ರಾಮ್ ಮಾಡಿದ್ರು. ಹೌದೌದು. ಸೊ ಆ ಸಾಂಗ್ ಗೆ ನಾನು ಡ್ಯಾನ್ಸ್ ಮಾಡಿದೆ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು. ಆಗ ನನ್ಗೆ ಹುನಾರ ಬಿತ್ತು. ಸೊ ಅವಾಗ ಸರಿ ಅಂತೇಳಿ ಇಬ್ರು ಡ್ಯಾನ್ಸ್ ಎಲ್ಲ ಬಿಟ್ರೆ ಹೆಂಗೆ ಅಂತ ನಾನು ಸ್ವಲ್ಪ ಮ್ಯೂಸಿಕ್ ನಾನು ಡ್ರಮ್ಸ್ ಎಲ್ಲ ನುಡಿಸ್ತಾ ಇದ್ದೆ. ಆಗ ಏನಾಗಿತ್ತಂದ್ರೆ ಸರಿ ಅಂತೇಳಿ ಸರಿ ಓಕೆ ನೀನ್ ಡ್ಯಾನ್ಸ್ ಎಲ್ಲ ಹೋಗ್ಬಿಡು. ನೀವು ಹೇಳಿದ್ನಲ್ಲ ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು. ನಾನು ಮಿಥುನ್ ಚಕ್ರವರ್ತಿ ದೊಡ್ಡ ಫ್ಯಾನ್ ಇದ್ದೆ. ಡಿಸ್ಕೋ ಡ್ಯಾನ್ಸರ್. ಅಲ್ಲಿಂದ ಶುರು ಆಯ್ತು. ಅದು ಪರ್ಟಿಕ್ಯುಲರ್ ನೀವು ಹಾರ ಅಂತ ಹೇಳಿದ್ರಲ್ಲ, ಆ ಹಾರ ನೆನ್ಪು ಬಂತು ನನಗೆ. ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಹಾಡಿಗೆ ನಾನು ಡ್ಯಾನ್ಸ್ ಮಾಡಿದಾಗ ಜನ ಹಾರ ಹಾಕಿದ್ದೆ ಅಯ್ಯೋ ಫುಲ್ ವೇಟ್ ತಡ್ಕೊಳಕ್ ಆಗಿಲ್ಲ ಅಷ್ಟು. ಅಲ್ಲಿಂದ ಫಸ್ಟ್ ಸ್ಟೇಜ್ ಹತ್ತಿದೆ ನಾನು ಆಸ್ ಅ ಡ್ಯಾನ್ಸರ್. ಆಮೇಲೆ ಸಿಂಗಿಂಗ್ ಸ್ಟಾರ್ಟ್ ಆಗಿರೋದು. ಅದ್ಭುತ. ಸೊ ಆ ರೀತಿ ಒಟ್ಟಲ್ಲಿ ಮ್ಯೂಸಿಕ್. ಸೊ ಡ್ಯಾನ್ಸ್ ಹೇಗಿತ್ತು, ಅದು ಯಾವ ತರ ನಿಮ್ದು? ಸೊ ಡ್ಯಾನ್ಸ್ ಏನಂತಂದ್ರೆ ಆಮೇಲೆ ಡ್ಯಾನ್ಸ್ ಆದ್ಮೇಲೆ ಏನಂತಂದ್ರೆ ನಾವು ಡ್ಯಾನ್ಸರ್ ಆಗಿ ಸರಿ ಅಂತೇಳಿ ನಮ್ಮ ಅಣ್ಣ ಹೇಳಿದ್ರು ಸರಿ ಅಂತೇಳಿ ಸರಿ ನಾವು ಮ್ಯೂಸಿಕ್ ಕಲಿತೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಅಣ್ಣ ಏನ್ ಮಾಡೋದಂತಂದ್ರೆ ಆಯ್ತು ನಾನು ಈಗ ಸೌಂಡ್ ಆಫ್ ಮ್ಯೂಸಿಕ್ ಹೋಗ್ತಾ ಇದೀನಿ, ಅಲ್ಲಿ ಗುರು ಅವ್ರದ್ದು ಅಲ್ಲಿ ಡ್ರಮ್ಸ್ ಕೀಬೋರ್ಡ್ ಎಲ್ಲ ಹೇಳ್ಕೊಡ್ತಾರೆ, ನೀನ್ ಬೇಕಾದ್ರೆ ಕಲ್ತ್ಕೋಬಹುದು ಅಂತ ಹೇಳಿ ಅದಕ್ಕೆ ಅಡ್ಮಿಷನ್ ದುಡ್ಡು ಕಟ್ಟಿದ್ರೆ ನಮ್ಮ ಅಣ್ಣ ಬಂದ್ಬಿಟ್ಟು. ಆಮೇಲೆ ಫೀಸ್ ಕಟ್ಟಿದ್ರೆ ನಮ್ಮ ಅಣ್ಣ ಬಂದ್ಬಿಟ್ಟು ಕಲ್ತಿದ್ ನಾನು. ಅವ್ರಿಗೋಸ್ಕರ ಅವ್ರು ಕಟ್ಟಿದ್ದು, ನನಗೋಸ್ಕರ ಕಟ್ಟಿದ್. ಹೌದೌದು. ನಂಗೆ ಅಡ್ಮಿಷನ್ ಮಾಡಿದ್ರು ನಮ್ಮ ಅಣ್ಣನೇ ಬಂದ್ಬಿಟ್ಟು. ಮಂತ್ಲಿ ಫೀಸ್ ಕಟ್ಟಿದ್ರು ನಮ್ಮ ಅಣ್ಣನೇ ಬಂದ್ಬಿಟ್ಟು. ಆಮೇಲೆ ನನ್ ಬೆಸ್ಟ್ ಫ್ರೆಂಡ್ ನಮ್ಮ ಅಣ್ಣನೇ ಬಂದ್ಬಿಟ್ಟು. ಸೂಪರ್. ನಾನ್ ಬೇರೆ ಯಾರು ಫ್ರೆಂಡ್ಸ್ ಯಾರು ಇಲ್ಲ. ಅದ್ಭುತ ವ್ಯಕ್ತಿ ಅವರು. ಬಿಕಾಸ್ ನಾವು ಅವ್ರ ಸಂದರ್ಶನ ಮಾಡಿದಿವಲ್ಲ, ಬಹಳ ಫ್ರೆಂಡ್ಲಿ ಆಗಿದ್ರು ಅವರು. ಫ್ರೆಂಡ್ಲಿ ಆಗಿ ಅವರೆಲ್ಲ ನಮಗೆ ಸಂದರ್ಶನ ನಡೆಸ್ಕೊಟ್ರು. ನನ್ಗೆ ಹೇಳ್ತಾರೆ ನನಗೆ ಬೆಸ್ಟ್ ಫ್ರೆಂಡ್ ಅಂತ ನಮ್ಮ ಅಣ್ಣ. ಯಾಕಂದ್ರೆ ಗುಡ್ ಡೈರೆಕ್ಟರ್ ಆಲ್ಸೋ. ಸೊ ಈ ರೋಡಲ್ಲಿ ಹೋಗ್ತಾ ಇಟ್ಕೊಂಡ್ರೆ ಏನಪ್ಪಾ ನಿಮ್ಮ ಅಣ್ಣ ಹೆಂಗಿದಾರೆ ಅಂತ ಕೇಳ್ತಾರೆ ಬಂದ್ಬಿಟ್ಟು. ಯಾರು ಬಂದಿದ್ರು ಸಿಗ್ಲು ಕೂಡ ಏನಪ್ಪಾ ನಿಮ್ ಫ್ರೆಂಡ್ ಹೆಂಗಿದಾರೆ ಯಾರು ಬಂದು ಕೇಳಲ್ಲ ಬಂದ್ಬಿಟ್ಟು. ನಿಜ. ಸೊ ಹಾಗಾಗಿ ಸೊ ಮೈ ಫಸ್ಟ್ ಫ್ರೆಂಡ್ ಇಸ್ ಮೈ ಅಣ್ಣನೇ ಬಂದ್ಬಿಟ್ಟು. ಸೊ ಮೈ ಬೆಸ್ಟ್ ಫ್ರೆಂಡ್ ಇಸ್ ಮೈ ಅಣ್ಣನ ಅಷ್ಟೇ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಇದೇಂತಂದ್ರೆ ಫಸ್ಟ್ ಎನ್ಕರೇಜ್ ಮಾಡಿದ್ದು ನಮ್ಮ ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ಅಂತಂದ್ರೆ ನಮ್ಮ ಅಣ್ಣನೇ ಬಂದ್ಬಿಟ್ಟು ಆಕ್ಚುಲಿ ಅಂತ ಹೇಳಿ. ಸೊ ಈ ಇಂಡಸ್ಟ್ರಿ ಬರ್ಬೇಕಂದ್ರೆ ನಿಮ್ಮ ಬ್ರದರೇ ಕಾರಣ ಹಂಗೆ ಹೇಳ್ಬೋದು ಆಕ್ಚುಲಿ. ಹೇಳ್ಬೋದು. ಆಮೇಲೆ ನಮ್ಮ ಮನೆಗೆ ನಾನೇ ಫಸ್ಟ್ ಸಿನಿಮಾಗೆ ಚಾನ್ಸ್ ಇಸ್ಕೊಟ್ಟಿದ್ದು ಬಂದ್ಬಿಟ್ಟು. ಹೌದಾ? ಅದು ಕೊರಿಯೋಗ್ರಾಫರ್ಗೆ. ಆಮೇಲೆ ನಮ್ಮ ಮನೆಗೆ ಏನಾಯ್ತಂದ್ರೆ ಕೊರಿಯೋಗ್ರಾಫರ್ ಇದು ಏನಂತಂದ್ರೆ ಕಾರ್ಡ್ ಕೊಡಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ನಾನು ಹೋಗಿಸಿದ್ದು ಇದರಲ್ಲಿ ಯಾವ್ದು ನಮ್ಮ ಒಕ್ಕೂಟದಲ್ಲಿ ಹೋಗ್ಬಿಟ್ಟು ಯಾಕೆ ಕೊಡಲ್ಲ ಅಂತ ಕೇಳೆಲ್ಲ ಫೈಟ್ ಎಲ್ಲ ಮಾಡಿ ಆಮೇಲೆ ಕಾರ್ಡ್ ಕೊಡ್ಸಿದ್ಮೇಲೆ ಒಂದು ತಮಿಳಲ್ಲಿ ಒಂದು ಸಿನಿಮಾ ಬಂತು, ಯಾರ್ದು ವಿಜಯಕಾಂತ್ ಅಂತ ಹೇಳಿ. ಅದು ಕನ್ನಡದಲ್ಲಿ ಒಂದು ಸಾಂಗ್ ಬಂತು. ಸರಿ ನಾನು 2003ರಲ್ಲಿ ಒಂದು ಸಿನಿಮಾ ಮಾಡಿದೆ, ಸಕ್ಸಸ್ 2002 ಗೊತ್ತಿಲ್ಲ. ಸೊ ಅವಾಗ ನಮ್ಮ ಸಾಗರ್ ಸರ್ ಅವರೇ ಹೋಗ್ಬಿಟ್ಟು ಇನ್ನೊಬ್ರು ಇವರಿದ್ದಾರೆ ಸರ್, ಅವ್ರ ಮೂಲಕವಾಗಿ ಫಸ್ಟ್ ಸಿನಿಮಾಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ಸೊ ಅವರು ಆದ್ಮೇಲೆ ನಾವಿದೆ, ನಮ್ಮ ಆದ್ಮೇಲೆ ಅವರಿದ್ದಾರೆ. ಸೊ ಹಾಗಾಗಿ ಅವ್ರ ಸಕ್ಸಸ್ ನಾವಿದ್ರೆ ನಮ್ ಸಕ್ಸಸ್ ಅವರಿದ್ದಾರೆ. ಅದು ಒಬ್ಬರಿಬ್ಬರಿಗೆ ಅದು ಕನೆಕ್ಟೆಡ್ ಇರುತ್ತೆ. ಸೊ ನೀವು ಚಿತ್ರರಂಗ ಬರಲು ಪ್ರೇರಣೆ ಯಾರಂತ ಗೊತ್ತಾಯ್ತು, ಕಾರಣ ಏನಂತ ಗೊತ್ತಾಯ್ತು. MGR ಅವರೇ ನಿಮಗೆ ಹೆಸರಿಟ್ಟಿದಂತ ತಿಳಿತು. ಸರ್ ಮಳರ್ ಮಾಡನ್ ಅಂತ ಅವರೇ ಇಟ್ಟು ಸರ್. ಆಮೇಲೆ ಏನಾಯ್ತು ಹೆಸರು ಆಮೇಲೆ ಚೇಂಜ್ ಆಯ್ತು. ಅದು ಗೋಪಿ ಎಲ್ಲಿಂದ ಬಂತು? ಗೋಪಿ ಹುಟ್ಟಿದ ಹೇಗೆ, ಮತ್ತೆ ಕಲಾಕಾರ ಅಂತ ಹೇಗೆ ಅಟ್ಯಾಚ್ ಆಯ್ತು? ಓಕೆ ಫೈನ್ ಸರ್.
ಸರ್ ಮಲರ್ ಮಣ್ಣಿನಿಂದ ಗೋಪಿ ಹೆಂಗ್ ಬಂದಂತ ನಮ್ಮಪ್ಪ ಒಬ್ಬ DMK ಫ್ಯಾನ್, ಕರುಣಾನಿಧಿ ಫ್ಯಾನ್. ಅಚ್ಚಾ, ಓ. ಸೊ MGR ಯಾಕೆ ಮಾಡಿ ಹೆಸರು ಮಾಡ್ಬೇಕು ನನ್ನ ಮಗನಿಗೆ ಅಂತೇಳಿ, ಬೇಡ ಹೆಸರು ಬೇಡ ಅಂತೇಳಿ ನನಗೆ ಒಂದು 6 ತಿಂಗಳು ಹೆಸರೇ ಮಡಗಿಲ್ಲ. ಆಮೇಲೆ ಬಾ ರಾಜ ಕೂತ್ಕೋ ರಾಜ, ಅಂದ್ರೆ ರಾಜ ಅಲ್ಲೇನೆ ಮೇಂಟೈನ್ ಮಾಡ್ತಾ ಇದ್ರು. ನೀವು ರಾಜೇಂದ್ರನೇ ಬೆಳೆದಿದ್ರು. ಆಮೇಲೆ ಸಿನಿಮಾ ರಿಲೀಸ್ ಆಯ್ತು, ಉರ್ಮೆ ಕುರಣ್. ಆ ಸಿನಿಮಾ ಬಂದ್ಬಿಟ್ಟು ಏನಂತ ಹೇಳಿದ್ರೆ MGR ಹೆಸರು ಗೋಪಿ ಅಂತೇಳಿ. ಅಚ್ಚಾ, ಓಹೋ, ಅದರಲ್ಲಿ ಸರಿ ಅಂತೇಳಿ MGR ಮಡಗಿದ್ದು ಆ ಸಿನಿಮಾಲಿ ಮಲರ್ ಮಣ್ಣು ಅಂತ ಹೆಸರು ಬೇಡ ಅಂತ ಹೇಳ್ಬಿಟ್ರು. ಆ ಸಿನಿಮಾಲಿ ಗೋಪಿ ಅಂತ ಇದೆ, ಆ ಗೋಪಿನ ತಗೊಂಡು ನನಗೆ ಗೋಪಿನಾಥ್ ಅಂತ ಹೆಸರು ನಾಮಕರಣ ಮಾಡೋದು. ಸೊ ಅದು ಒಂದು ಅಂತೇಳಿ. ಮತ್ತೆ ಗೋಪಿ ಕಲಾಕಾರ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ, ಈಗ ನಾನು ಒಂದು ಕಲಾಕಾರ ಅಂತ ಒಂದು ಆರ್ಕೆಸ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಂದ್ಬಿಟ್ಟು. ಆ ಆರ್ಕೆಸ್ಟ್ರಾ ಬಂದ್ಬಿಟ್ಟು ನಾನು ಕೆಲಸ ಮಾಡ್ತದೆ ಅಷ್ಟೇ, ನಾಟ್ ಆರ್ಟಿಸ್ಟ್ ಆಕ್ಚುಲಿ. ನಾನು ಇವತ್ತಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಬಂದ್ಬಿಟ್ಟು ಅಂತೇಳಿ. ಸೊ ನನಗೆ ಯಾವುದೇ ರೀತಿ ಕಾಂಪ್ಲೆಕ್ಸ್ ಇಲ್ಲ ಬಂದ್ಬಿಟ್ಟು. ಇನ್ನೊಬ್ರು ಯಾರೋ ಫೇಸ್ಬುಕ್ ಅಲ್ಲಿ ನೋಡಿದೀನಿ, ಶ್ರೀನಿವಾಸ್ ಕಲಾಕಾರ ಅಂತ. ಅವ್ರೆ ನೆಕ್ಸ್ಟ್ ಕಲಾಕಾರ ಕೇಳಿದ್ ನಿಮ್ದು ಗೋಪಿ ಕಲಾಕಾರ. ಸೊ ಹಾಗಾಗಿ ಅಲ್ಲಿ ಹೇಳ್ತಾರೆ, ಒಂದು ಫೀಲ್ಡ್ ಅಲ್ಲಿ ಒಂದು 10 ಗೋಪಿ ಇರ್ತಾರೆ ಬಂದ್ಬಿಟ್ಟು. ಯಾವ ಗೋಪಿ ಅಂತ ಕೇಳ್ತಾರೆ ಆರ್ಕೆಸ್ಟ್ರಾ ಅಲ್ಲಿ. ಆರ್ಕೆಸ್ಟ್ರಾ ಅಂದ್ರೆ ಆ ಗೋಪಿನ, ಈ ಗೋಪಿನ, ಆ ಗೋಪಿನ, ಸಿಂಗರ್ ಗೋಪಿನ, ಬೇಸ್ಗರ್ ಗೋಪಿನ. ಹೌದು ಹೌದು. ಏನಂತಾರೆ ಮೋಹನ್ ಅಂದ ತಕ್ಷಣ ಜಿಂಬೆಟ್ ಮೋಹನ್ ಜಿಂಬೆಟ್ ತಕ್ಷಣ ಗೊತ್ತಾಗ್ಬಿಡುತ್ತೆ. ಜಿಂಬೆಟ್ ಅಂದ್ರೆ ಇಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ. ಮೋಹನ್ ಎಷ್ಟು ಮೋಹನ್ ಸುಮಾರು ಇರ್ತಾರೆ. ಕೋಕಿಲ ಮೋಹನ್, ಹಾಗೆ ಮೋಹನ್ ಇಸ್ ಕೋಕಿಲ ಅಂತಾರೆ. ಕೋಕಿಲ ಸಿನಿಮಾ ಅಂದ್ರೆ ಆ ಕೋಕಿ ಯಾವ ಮೋಹನ್, ಕೋಕಿಲ ಸಿನಿಮಾ ಆಕ್ಟ್ ಮಾಡಿಲ್ಲ ಆ ಮೋಹನ್ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಆತರ. ಸೊ ಆ ರೀತಿ ಅಲ್ಲಿ ಏನಂತ ನಾ ಸೀಕ್ವೆನ್ಸಿಂಗ್ ಪ್ರೋಮಿ ಮಾಡ್ತಾ ಇದ್ದೆ. ಯಾವಾಗ 1997 ಅಲ್ಲಿ ಬಂದ್ಬಿಟ್ಟು ಪ್ಲಾಫಿಯಲ್ಲಿ ಆ ಪ್ಲಾಫಿಯಲ್ಲಿ ಪ್ರೋಮಿ ಮಾಡಿ ಇಡೀ ಕರ್ನಾಟಕ ಸಪ್ಲೈ ಕೊಡ್ತಾ ಇದ್ದೆ ಬಂದ್ಬಿಟ್ಟು. ಆ ವಯಸ್ಸಲ್ಲಿ ಮೇನ್ ಟ್ರ್ಯಾಕ್ ಬರ್ಲಿ ಕಾರಣ ನೀವು. ಮೈ ಗಾಡ್. ಓಕೆ, ಇಲ್ಲ ಕಾರಣ ಅಂತೆಲ್ಲ ತುಂಬಾ ಜನ ಮಾಡಿದಾರೆ. ಬಟ್ ಏನಂತ ಹೇಳಿದ್ರೆ ನಂದು ಏನಂದ್ರೆ ಆಲ್ಮೋಸ್ಟ್ ನಾನು ಒಂದು 500 ಇಂದ 600 ಕರೋಕೆಗಳು ಮಾಡಿದ್ದೆ. ಅದ್ಭುತ. ಇವತ್ತು ಜನ ಇಷ್ಟೆಲ್ಲ ಹಾಡ್ಬೇಕಂದ್ರೆ ಅದೆಲ್ಲ ಒಂದು ಅರೇಂಜಿಂಗ್ ಬಹಳ ಮುಖ್ಯ. ಖಂಡಿತವಾಗ್ಲು. ಈಗ ಏನು ಒಂದು ಇಲ್ಲಿ ಮಹಾತ್ಮಗಳು ಇರ್ತಾರಲ್ಲ, ಮಹಾತ್ಮಗಳು. ಸೊ ಅವರೆಲ್ಲ ಏನಂತೇಳ್ರೆ, ನಾನು ಯಾವ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡಿಲ್ಲ. ಬಟ್ ಅವ್ರೇನು ವರ್ಕ್ ಮಾಡಿದ್ರಲ್ಲ ಹಿಟ್ ಸಾಂಗ್ಗಳು, ಆ ಸಾಂಗ್ ತಗೊಂಡು ನಾನೇನ್ ಮಾಡ್ತಿದ್ರೆ ಒಂದು ಟ್ರ್ಯಾಕ್ ನ ಬಂದ್ಬಿಟ್ಟು 30-40 ಟ್ರ್ಯಾಕ್ಗಳು ಮಾಡ್ತಾ ಇದ್ದೆ ಬಂದ್ಬಿಟ್ಟು. ಈಗ ಮಿಲ್ನಕ್ಕಿ ತಮ್ಮನ ಅಂತ ಸಾಂಗ್ ಬಂತೀಗ, ಅದನ್ನ ಕೇಳಿಸ್ಕೊಂಡು ಬೇಸ್ ಗಿಟಾರ್ ಏನ್ ಪ್ಲೇ ಮಾಡಿದ್ದಾರೆ, ಕೀಬೋರ್ಡ್ ಏನ್ ಪ್ಲೇ ಮಾಡಿದ್ದಾರೆ, ಆರ್ಟ್ಸ್ ಏನ್ ಪ್ಲೇ ಮಾಡಿದ್ದಾರೆ, ನೋಟ್ಸ್ ಎಲ್ಲ ಬರ್ಕೊಂಡು ಅದನ್ನ ಬಂದ್ಬಿಟ್ಟು ಆಡಿಯೋ ಟು ಸ್ಕ್ರಿಪ್ಟ್ ಮಾಡಿ, ಯಾವ್ದು ಸ್ಕ್ರಿಪ್ಟ್ ಇರ್ತೀನಿ ನೋಟ್ಸ್ ಮಾಡಿ, ನೋಟ್ಸ್ ನ ಬಂದ್ಬಿಟ್ಟು ಪ್ಲೇಯಿಂಗ್ ಇದ್ ಮಾಡಿ, ಮತ್ತೆ ಪಲ್ಕ್ಗಳು ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಕ್ಕೆ ಒಂದು ಸಾಂಗ್ ಮಾಡ್ಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ 1 ವಾರ ಬೇಕಾಗಿತ್ತು. ಯಾಕಂದ್ರೆ ಒಂದು ಸಾಂಗ್ ಮಾಡ್ಬೇಕಂದ್ರೆ ನಾವು SP ಇದು ಯಾವ್ದು ಪೊಲೀಸ್ ರೋಡ್ ಹೋಗ್ಬೇಕಾಯ್ತು, ಮಣ್ಣು ಡಿಸ್ಕ್ ಹೋಗ್ಬೇಕಾಗಿತ್ತು. ಅವರು ಪ್ಲೇಟ್ ಅಲ್ಲಿ ಬಂದ್ಬಿಟ್ಟು ಅದನ್ನ ಬಂದ್ಬಿಟ್ಟು ಕ್ಯಾಸೆಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಆ ಕ್ಯಾಸೆಟ್ ಟ್ರಾನ್ಸ್ಫರ್ ಮಾಡಿದ ನಾವು ಏನ್ ಮಾಡ್ತಾ ಇದ್ರೆ ಕೇಳಿ ಬಂದ್ಬಿಟ್ಟು ನಾವು ಸೀಕ್ವೆನ್ಸ್ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಅದಕ್ಕೆ ಸೀಕ್ವೆನ್ಸಿಂಗ್ ಪ್ರೋಮೋ 16 ಟ್ರ್ಯಾಕ್ ಸೀಕ್ವೆನ್ಸಿಂಗ್ ಟ್ರಾನ್ಸ್ಫರ್ ಮಾಡಿ ಮತ್ತೆ ಅದನ್ನ ಪ್ಲಾಫಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಆ ಪ್ಲಾಫಿ ಟ್ರಾನ್ಸ್ಫರ್ ಮಾಡಿ ನಾವು ಎಲ್ರಿಗೂ ಜೆರಾಕ್ಸ್ ಮಾಡ್ಕೊಡ್ತಾ ಇದ್ವಿ. ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಪ್ರೊಸೆಸ್ ಇವಾಗಿಲ್ಲ. ಆ ಪ್ರೊಸೆಸ್ ಎಂದ್ರೆ ಆ ಪ್ರೋಸೆಸ್ ಎಲ್ಲ ಆಗೋಯ್ತದಲ್ಲ ಬಂದ್ಬಿಟ್ಟು. ಸೊ ಆ ಪ್ರೋಸೆಸ್ ಅಲ್ಲಿ ಮಾಡಕ್ ಆಗಲ್ಲ ಬಂದ್ಬಿಟ್ಟು. ಅಂದ್ರೆ ಸೊ ಅದಾದ್ಮೇಲೆ ಏನಂತಾರೆ ಜೂಟ್ ಬಾಕ್ಸ್ ಬಂತು. ಜೂಟ್ ಬಾಕ್ಸ್ ಮಾಡಿದ್ರೆ ಈಗ ಏನಂತಾರೆ, ಈಗ ಬಂದ್ಬಿಟ್ಟು ಆನ್ಲೈನ್ ಸಿಕ್ಬಿಡುತ್ತೆ. ಈ ಒಂದು ಕರೋಕಿ ಯಾವ್ದು ಈಗ ಮಿಲ್ನಿಗೆ ತಮ್ಮನ ಕರೋಕಿ ಅಂತ ಹೇಳಿದ್ರೆ ಟಕಾರ ಬಂದ್ಬಿಡ್ತವೆ, ಟಕ್ಕಂತ ಬಂದ್ಬಿಡುತ್ತೆ. ಆನ್ ಮಾಡಿದ ತಕ್ಷಣ ಬೀಜಂ ಸ್ಟಾರ್ಟ್ ಅಲ್ಲಿ ಸಿಂಗರ್ ಆಗ್ಬಿಟ್ಟವ್ರು. ಸೊ ಹಾಗೆ ಆ ರೀತಿ ಟೆಕ್ನಾಲಜಿ ಬಂದ್ಬಿಟ್ಟು. ಬಟ್ ಆ ಟೈಮಲ್ಲಿ ಒಂದು ಏನಂತಂದ್ರೆ ಒಂದು 1996-97 ಅಲ್ಲಿ ಬಂದ್ಬಿಟ್ಟು ಆ ರೀತಿ ಪ್ರೋಸೆಸ್ ಅಲ್ಲಿ ಇತ್ತು. ಆವಾಗ ನಮ್ಗೆ ಏನಂತಾರ ಆ ಜನರೇಷನ್ ಇತ್ತಲ್ವಾ, ಇಲ್ಲಿ ಆ ಟೈಮಲ್ಲಿ ಎಲ್ಲ ಲೈವ್ ಆಡ್ತಿದ್ವಿ. ಲೈವ್ ಆಡ್ತಿದ್ವಿ. ಆ ಲೈವ್ ಇಂದ ಏನಾಗಿದ್ರೆ ಒಂದು ಜನರೇಷನ್ ಸ್ಟಾರ್ಟ್ ಆಯ್ತು. ರೆಕಾರ್ಡಿಂಗ್ ಸಿಸ್ಟಮ್ ಬಂದ್ಬಿಟ್ಟು ರೆಕಾರ್ಡಿಂಗ್ ಅಲ್ಲಿ ಇದ್ರೆ ಅದು ಓಕೆ ಆಗ್ತಾ ಇತ್ತು. ಯಾವಾಗ ಆರ್ಕೆಸ್ಟ್ರಾ ಫೀಲ್ಡ್ ಬಂದ್ಬಿಡ್ತು, ಅದೇ ನಮ್ಮ ಹತ್ರ ಹಿಂಗಿದೆ ಹಂಗಿದೆ ಅಂತ ಫಸ್ಟ್ ಇವರೆಲ್ಲ ಹಳ್ಳ ತೊಡ್ಕೊಬಿಟ್ರು. ಯಾಕಂದ್ರೆ ಓನರ್ಸ್ ಗಳಿದಾರಲ್ಲ, ಸೊ ನಮ್ಮ ಹತ್ರ ಇದು ಈ ರೀತಿ ಕಂಪ್ಯೂಟರ್ಸ್ ಇದೆ, ಆ ರೀತಿ ಕಂಪ್ಯೂಟರ್ಸ್ ಇದೆ, ನಮ್ಮ ಹತ್ರ ಸೌಂಡಿಂಗ್ ಬರುತ್ತೆ, ನಮ್ಮ ಕ್ವಾಲಿಟಿಂಗ್ ಬರುತ್ತೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಉತ್ತೇಜನ ಕೊಟ್ಬಿಟ್ರು ಯಾವ್ದು ಕಂಪ್ಯೂಟರ್ಗೆ. ಸೊ ಈಗ ಆ ಒಂದು ಟೆಕ್ನಾಲಜಿ ಏನಾಯ್ತು ಅಂತಂದ್ರೆ ಇವತ್ತು ಕಲಾವಿದ ಕೆಲಸ ಇಲ್ದಂಗೆ ಆಗ್ಬಿಡ್ತು.
ನಿಜವಾಗ್ಲೂ ಪ್ಲೇಯರ್ಸ್ಗೆ ಪ್ಲೇಯರ್ಸ್ ಯಾರು ನೋಡಿ ಇವತ್ತು ನ್ಯೂ ಇಯರ್ ಬಂದ್ಬಿಟ್ಟು ಹೌದು ನ್ಯೂ ಇಯರ್ ಅಲ್ಲಿ ಎಷ್ಟು ಕಾರ್ಯಕ್ರಮಗಳು ನಡೆಯೋದು, ಎಷ್ಟು ಕಾರ್ಯಕ್ರಮ ನಡೀತಾ ಇತ್ತು. ಪ್ರತಿಯೊಂದು ಹೋಟೆಲ್ ಅಲ್ಲಿ ನಾವು ನೋಡ್ತಿದ್ದ ಕಾರ್ಯಕ್ರಮ ನಡೀತಿದ್ದೆ. ಈವನ್ ನಾಳೆ ಬಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಅಶೋಕ ಹೋಟೆಲ್ ಬಂದ್ಬಿಟ್ಟು ಸುಮಾರು 11:30 ತನಕ ಪ್ರೋಗ್ರಾಮ್ ಇತ್ತು. ನೀವು ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಇನ್ನೊಂದು ಪ್ರೋಗ್ರಾಮ್ ಹೋಗಿದ್ದು ನೋಡಿದ್ದೆ ಹೋಗಿದ್ವಿ, ನಾವು ಕೇಳಿದ್ವಿ. ಸೊ ಆ ರೀತಿ ಎಲ್ಲ ಒಬ್ಬ ಕಲಾವಿದರಿಗೆ ನೀಡಿತ್ತು, ಏನಿಲ್ಲ ಕಲಾವಿದ್ರು ಬೇಕಾಗಿತ್ತು. ಈಗ ಅದೆಲ್ಲ DJ ಹಾಕ್ಬಿಟ್ಟು ಇವತ್ತು ಮೋಜು ಮಸ್ತಿ ಮಾಡ್ತಾ ಇರ್ಬಿಟ್ಟು. ಸೊ ಕಲಿತವ್ರ ಕತೆ ಏನಾಗಬೇಕಾಗುತ್ತೆ ಒಂದು ಕರೆ ಬರ್ತದೆ. ಓಕೆ, ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ನಮಸ್ತೆ ಅವರಿಗೆ ಗುರುಪ್ರಸಾದ್ ಮಾತಾಡೋದು. ನಮಸ್ಕಾರ ಗುರುಪ್ರಸಾದ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಳ್ಳೆದಾಗಲಿ ಈ ವರ್ಷ. ಎಸ್ ಸರ್. ಅತಿಥಿಗಳಿದ್ದಾರ? ಅತಿಥಿಗಳಿದ್ದಾರೆ ನಮ್ಮೊಂದಿಗೆ, ಮಾತಾಡಿ ಸರ್. ಗೋಪಿ ಕಲಾಕಾರ ಅವರ ನಮಸ್ಕಾರ. ನಮಸ್ತೆ ಗುರು ಸರ್. ನಮಸ್ತೆ. ನಮಸ್ತೆ ಗೋಪಿ ಅವರೇ, ಕಲಾಕಾರ. ನಮಸ್ತೆ. ನಮಸ್ತೆ ಸರ್. ತಮ್ಮ ಅದ್ಭುತ ಕಲಾಕಾರ ತಾವು. ಎಲ್ಲಾ ಇದ್ರಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಆರ್ಟಿಸ್ಟ್ ಆಗಿ ಎಲ್ಲ ತೊಡಗಿಸ್ಕೊಳ್ತೀರಾ. ಮತ್ತೆ ಇನ್ನೊಂದು ಬೇರೆಯವ್ರಿಗೂ ಇದ್ ಮಾಡ್ತಾ ಇರ್ತೀರಾ. ಆದ್ರೆ ಇವತ್ತು ಒಂದ್ ಇಲ್ಲಿ ಕೂತ್ಕೊಂಡು ನಮ್ಮ ವರ್ಧನ್ ಬಾಲ್ ಅವರು ಎಲ್ಲಾ ಮಾತೆ ತರ್ತಾ ಇದಾರೆ. ತುಂಬಾ ಸಂತೋಷಕರವಾದ ವಿಷಯ. ಸಣ್ಣ ಪ್ರಯತ್ನ ಇಲ್ಲ, ಸಣ್ಣ ಪ್ರಯತ್ನ ದೊಡ್ಡದಾಗ ಸಣ್ಣದಿಂದಾನೆ. ಇವತ್ ನಮ್ಗ ಮಾತಾಡ್ಬೇಕು ಅನ್ಸ್ತಾ ಇರೋದು, ನಾವೆಲ್ಲ ಇದು ಮಾಡ್ತೀವಿ, ಎಲ್ಲ ಸಿಗ್ತಾರೆ, ಕೆಲ್ಸಗಳು ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಕೂತ್ಕೊಂಡು ಇಷ್ಟು ಜನದ ಮುಂದೆ ಇಷ್ಟು ಜನ ಕೇಳ್ತಾ ನೋಡ್ತಾ ಇರೋದು ದೊಡ್ಡ ವಿಷಯನೇ ಅಲ್ವೇ? ಮತ್ತೆ ಯಾವ್ದು ಮಾಡಿ ಏನ್ ನೆಕ್ಸ್ಟ್ ಏನ್ ನಿಮ್ಮ ಆಯೋಜನೆಗಳು, ಯೋಜನೆಗಳು? ನಿಮ್ಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇಯರ್ ಯೋಜನೆ ಏನಿಲ್ಲ, ಈ ವರ್ಷ ಯೋಜನೆ ಇದೆ ಸರ್, ಸಾಕಷ್ಟು ಇದೆ. ಈ ವರ್ಷದ ಹೇಗೆ ಏನ್ ನಡೀತಾ ಇದೆ ಸರ್? ಅದೇ ಈ ವರ್ಷದಲ್ಲಿ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ನಾನೇ ಹೋಮ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಸೊ ಹಾಗೆ ಈ ವರ್ಷದಲ್ಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ, ಪ್ಲಸ್ ರಿಲೀಸ್ ಕೂಡ ಮಾಡ್ಬೇಕಂತ ಯೋಜನೆ ಇದೆ ಸರ್. ಆಲ್ರೆಡಿ ರೆಡಿ ಇದೆ, ಎಲ್ಲ ರೆಡಿ ಇದೆ. ವೆರಿ ಗುಡ್. ಶೂಟಿಂಗ್ ಮಾತ್ರ ಮಾಡ್ಬೇಕಷ್ಟೇ ಸರ್, ಎಲ್ಲ ರೆಡಿ. ಓಕೆ. ನೋಡಿ, ನಿಮ್ಗೆ ಅಲ್ಲಿ ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್, ನೀವು ಪಕ್ಕದಲ್ಲೇ ಸಿಂಗರ್. ವರ್ಧನ್ ಅವರು ಒಳ್ಳೆ ಸಿಂಗರು, ಒಳ್ಳೆ ನಟರು. ಹೌದು, ಡೆಫಿನೆಟ್ಲಿ. ಯಾಕಂದ್ರೆ ಒಬ್ಬರಿಂದ ಒಬ್ರು ಇಲ್ಲ, ನಿಮ್ಮ ಮುಂದಿನ ಚಿತ್ರದಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ಆಸೆ ಇದೆ. ಅದೇ ನಮ್ಮಿಬ್ಬರು ಒಂದ್ ಕಡೆ ಹಾಕಿ ನನ್ನನ್ನು ವರ್ಧನ್ ಅವ್ರನ್ನ ಆಕ್ಟ್ ಮಾಡೋದಕ್ಕೆ. ಖಂಡಿತ ಗುರು, ಏನ್ ಗುರು ಹಿಂಗ್ ಹೇಳ್ತಾರೆ ಗುರು, ಖಂಡಿತ ಗುರು. ಯಾಕಂದ್ರೆ ನಿಮ್ಮ ಸ್ಮೈಲ್ ನಿಮ್ಗೆ ಆಗ್ತಿ. ಅಯ್ಯೋ, ಥ್ಯಾಂಕ್ ಯು ಸರ್. ಅದ್ರೆ ನಿಮ್ಮ ಒಂದು ಎಲ್ಲಿ ಸಿಕ್ಕಿ ಏನೇ ಇದಾದ್ರೂ ಕೂಡ ಯಾರು ನಿಮ್ಮನ್ನ ಶತ್ರುಗಳು ಯಾರು ಇಲ್ಲ ಅನ್ಸುತ್ತೆ ನಿಮ್ಗೆ. ಅದು ನಿಜ ಸರ್. ಖಂಡಿತ ಇಲ್ಲ ಸರ್. ಅದಾಗ್ಬೇಕು, ಒಳ್ಳೇದಾಗ್ಬೇಕು. ಮುಗ್ಧತೆ ಅವರಲ್ಲಿ ಡೆಫಿನೆಟ್ ಆಗಿ. ಅಣ್ಣ ತಮ್ಮಂದಿರಿಬ್ರು ಕಪಿಲ್ ಅಂತ ಅವ್ರ ಅಣ್ಣ ಸೈಲೆಂಟ್ ಆಗಿ ಸಿನಿಮಾಗಳು ಮಾಡ್ತಾ ಇರ್ತಾರೆ ಅವರು. ಅವರು ಅಷ್ಟೇ ಸೈಲೆಂಟ್ ಆಗಿ ನಡೀತಾ ಇರ್ತಾರೆ ಅವ್ರ ಕೆಲಸಗಳು. ಹೌದು. ಹೊಸ ವರ್ಷದಲ್ಲಿ ತಮ್ಮಂದಿ ಮಾತಾಡ ತುಂಬಾ ಸಂತೋಷ ಆಯ್ತು. ತಮ್ಮ ಸಿನಿಮಾ ರಿಲೀಸ್ ಆಗಿ ಒಂದು 100 days ಹೋಗ್ಲಿ. ಇದ್ರ ಮೂಲಕ ನಾನು ನನ್ನ ಒಂದು ಆರೈಕೆ ಪ್ಲಸ್ ಆಲ್ ದಿ ಬೆಸ್ಟ್. ತಮ್ಮ ಸಹಕಾರ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಡೇಟ್ ನ. ಝಾನ್ಸಿ ಚಿತ್ರಕ್ಕೆ ನಾವು ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಡೇಟ್ ಆಗಿದ್ಕೋ ಫಸ್ಟ್ ಹೇಳ್ತೀನಿ ನಿಮ್ಗೆಲ್ಲ. ವಿ ಆರ್ ವೇಟಿಂಗ್ ಫಾರ್ ದಟ್ ಸರ್. ಓಕೆ. ಇಟ್ಸ್ ಡಿಫ್ರೆಂಟ್ ಆಗಿ ಬರುವಂತ ಒಂದು ಚಿತ್ರ ಅಂತ ಅನ್ಕೊಂಡಿದೀನಿ. ಪೋಸ್ಟರ್ ನೋಡಿದ್ರೆ ಜೋಶ್ ಬರುತ್ತೆ ನಮಗೆ. ಖಂಡಿತ ಎಲ್ಲ ವೇಟಿಂಗ್ ಅಲ್ಲಿ ಇದಾರೆ, ಕೇಳ್ತಾರೆ, ಕೇಳೋರ್ಗೆ ಜವಾಬ್ದಾರಿ ಆಗ್ತಾರೆ. ನಾನು ಸದ್ಯ ಮಾಡ್ತಾರೆ. ಎಸ್ ಸರ್, ಆಲ್ ದ ಬೆಸ್ಟ್ ಸರ್. ಓಕೆ ಗೋಪಿ ಅವರೇ, ಒಳ್ಳೆದಾಗಿ. ದೇವರ ಆಯುಷ, ಆರೋಗ್ಯ, ಐಶ್ವರ್ಯ ಕೊಡಿ. ಸರಿ, ಕನಸುಗಳನ್ನ ಅನ್ಸಲಿ ಈ ವರ್ಷದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸರ್. ನನ್ನನ್ನು ವರ್ಧನ್ ಅವ್ರು ಮರಿಬೇಡಿ ಆಮೇಲೆ. ಓಕೆ ಗೋಪಿ, ಧನ್ಯವಾದಗಳು. ಗುರುಪ್ರಸಾದ್ ಅವರು ಕೂಡ ಡೈರೆಕ್ಟರ್, ಬಹಳ ಸೀನಿಯರ್ ಡೈರೆಕ್ಟರ್ ಅವರು. ಅವರು ನಿಮಗೆ ಕರೆ ಮಾಡಿ ಹಾರೈಸಿದ್ದಾರೆ. ರಿಯಲಿ ಯು ಆರ್ ಬ್ಲೆಸ್ಡ್ ಟುಡೇ. ಆಮೇಲೆ ಯಾಕಂದ್ರೆ ನೋಡಿ, ನಿಮ್ಮ ಮುಗ್ಧತೆ, ನಿಮ್ಮ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಅಥವಾ ನಿಮ್ಮ ಬಿಹೇವಿಯರ್, ನಿಮ್ಮ ನಡವಳಿಕೆ, ಅದು ಬಹಳ ಕೌಂಟ್ ಆಗುತ್ತೆ ನೋಡಿ. ಜನ ಒಬ್ರು ನಿಮ್ಮ ಬಗ್ಗೆ ಮಾತಾಡ್ತಾರಂದ್ರೆ ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದು ಏನಿದ್ರೆ ಅವ್ರ ಜೊತೆ ವರ್ಕ್ ಮಾಡಿರ್ತೀವಿ ಸರ್. ನಾವು ಎಷ್ಟು ದುಡ್ಡು ಗಳಿಸಿದ್ರೆ ಅದು ಬರಲ್ಲ ಬಿಡಿ, ಅದು ಬರೋದಿಲ್ಲ. ದುಡ್ಡು. ಬಹಳ ಖುಷಿ ಆಯ್ತು ಅವರು ಕರೆ ಮಾಡಿ ಅವ್ರು ಮಾತಾಡಿದ್ದಾರೆ, ನಿಮ್ಮನ್ನ ಹಾರೈಸಿದ್ದಾರೆ. ಇಲ್ಲ ಗುರು ಸರ್ ಅಂತೂ ನಿಜವಲ್ಲೂ ಎಲ್ಲೇ ಸಿಗ್ಲಿ, ಗೋಪಿ ಅವರೇ ಡೆಫಿನೆಟ್ ಆಗಿ ಒಂದು ಮುಂದಿನ ಸಿನಿಮಾದಲ್ಲಿ ನಮ್ಗೆ ಒಂದು ಒಳ್ಳೆ ಒಂದು ಪಾತ್ರವನ್ನು ಕೊಡ್ತೀನಿ, ಪ್ಲಸ್ ಒಂದು ಒಳ್ಳೆ ಒಂದು ಸಿನಿಮಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಲೆಟ್ ಅಸ್ ವೇಟ್. ಖಂಡಿತ ಟೈಮ್ ಬರಲಿಲ್ಲ. ಖಂಡಿತ.
ನಂದಕುಮಾರ್ ಅವರು ಹ್ಯಾಪಿ ನ್ಯೂ ಇಯರ್ ಗುರುಗಳೇ ಅಂಡ್ ಗೋಪಿ ಸರ್ ಅಂತ ಬರ್ತಿದ್ದಾರೆ. ಮತ್ತೆ ಲೋಕೇಶ್ ವಿಸಲ್ ಆರ್ಟಿಸ್ಟ್ ಅವರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿದ್ದಾರೆ. ಮತ್ತೆ ಅವರೇ ಕರೆ ಮಾಡ್ತಿದ್ದಾರೆ ಅನ್ಕೋತೀನಿ. ಎಸ್, ನಮಸ್ಕಾರ. ಯಾರು ಮಾತಾಡುದು? ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಲೋಕೇಶ್ ಅವರೇ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನಿಮ್ಮ ಸಂದೇಶನ ಓದ್ತಿದೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ನಿಮ್ಗೂ ಕೂಡ ಸರ್, ನಿಮ್ಗೂ ಕೂಡ ಅವ್ರಿಗೆ ಗೋಪಿ ಸರ್ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮುಂದಿನ ಅವರ ಒಂದು ಯೋಜನೆ ತುಂಬಾ ಅದ್ಭುತವಾಗಿ ಬೆಳೀಲಿ ಅಂತ ಹಾರೈಸ್ತೀವಿ ಸರ್ ಅಷ್ಟೇ. ಒಬ್ರು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಒಟ್ಟಿಗೆ ಇದ್ದಾರೆ. ಎಲ್ಲ ನಿಜವಾಗ್ಲೂ ತುಂಬಾ ಖುಷಿ, ಕಲಾವಿದರು ತುಂಬಾ ಖುಷಿ ಆಯ್ತು. ಸರ್, ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ. ನೋಡೋಂತ ವೀಕ್ಷಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಡೆಫಿನೆಟ್ ಆಗಿ ಈ ವರ್ಷ ಎಲ್ರಿಗೂ ಒಂದು ಒಳ್ಳೆ ಬ್ರೇಕ್ ಬಂದೇ ಬರುತ್ತೆ. ಹೇಳಿದ ಹಾಗೆ ಆಗುತ್ತೆ ಖಂಡಿತವಾಗ್ಲೂ. ತುಂಬಾ ನೀವು ಹಸನ್ಮುಖಿ ಅಂತ ಗುರು ಸರ್ ಹೇಳಿದ್ರು ನಿಮ್ಗೆ. ನಿಜವಾಗ್ಲೂ ಅವರು ಆರೈಕೆ ತುಂಬಾ ಚೆನ್ನಾಗಿ ಬೆಳೆದಿರೋದು. ಅವರು ಬಹಳ ಅಪರೂಪ. ಅವರು ಎಲ್ರು ಬಹಳ ನೋಡಿ, ಇವ್ರನ್ನ ಕರೆ ಮಾಡಿ ಮಾತಾಡಿ ಹೇಳ್ಬೇಕಂದ್ರೆ ಈಸ್ ವೆರಿ ಬ್ಲೆಸ್ಡ್ ಅಂತ ಹೇಳ್ತಾರೆ. ಸೀನಿಯರ್ ಡೈರೆಕ್ಟರ್ ಅವರು. ಗ್ರೇಟ್ ಸರ್, ನಿಜವಾಗ್ಲೂ ನೋಡಿ ಎಂತವ್ರು ಮಾಡಿದ್ಮೇಲೆ ಸರ್ ನೀವು ಬೆಳೆದೇ ಬೆಳಿತೀರ ಸರ್, ಡೆಫಿನೆಟ್ಲಿ. ಹೌದು ಸರ್, ನಿಮಗೂ ಕೂಡ ಈ ವರ್ಷ ತುಂಬಾ ಚೆನ್ನಾಗಾಗಲಿ, ಒಳ್ಳೊಳ್ಳೆ ಕಲಾವಿದರು ನಿಮ್ ವೇದಿಕೆಗೆ ಬಂದು ಬೆಳೀಲಿ ಅಂತ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಓಕೆ ಸರ್. ಧನ್ಯವಾದಗಳು ಸರ್. ಕರೆ ಮಾಡಿದ್ರೆ ತುಂಬಾ ಧನ್ಯವಾದಗಳು. ಇವರು ವಿಸಲ್ ಆರ್ಟಿಸ್ಟ್ ಅಂತ ಲೋಕೇಶ್ ಗೊತ್ತಲ್ವಾ? ಎಸ್, ಬಹಳ ಅದ್ಭುತವಾಗಿ ಅವರ ತನ್ನ ಕಲೆನ ಮುಂದುವರಿಸಿದ್ದಾರೆ. ನಮ್ಮ ಚಾನೆಲ್ ಕೂಡ ಬಂದಿದ್ರು. ಸೂಪರ್. ಅವರ ಸಂದರ್ಶನ ಕೂಡ ಆಗಿದೆ. ಈ ವಿಸಿಲ್ ಇದಲ್ಲ ಹಳೆ ಕಾಲದ ಸಿನಿಮಾಗಳಲ್ಲಿ ಬಂದ್ಬಿಟ್ಟು. ಹೌದು. ಯಾವುದು ಅರಳಿ ರಾಶಿಗಳಂತೆ ಆಗಡಲ ಅದೆಲ್ಲ ವಿಸಿಲಲ್ಲೇ ಆ ಕಾಲದಲ್ಲಿ ಬಂದ್ಬಿಟ್ಟು ಅಲ್ವಾ? ವಿಸಿಲ್ ಆರ್ಟಿಸ್ಟ್ ಹೆಂಗೆ ನಾವೇನು ಫ್ಲೂಟಿಸ್ಟ್ ಮತ್ತೆ ಓಬೋ ನೋಡ್ಸೋ ಮತ್ತೆ ಸ್ಟ್ಯಾಚ್ದು ಕ್ಲಾರಿನೆಟ್ ನೋಡ್ತಾ ಇದ್ರು. ವಿಸಿಲ್ ಆರ್ಟಿಸ್ಟ್ ಅಂತ ಆಗ್ಲೇ ಇದ್ರು, ಕೆಲವರು ಅಲ್ಲಿ ಅವ್ರು ಕೇಳಿದಕ್ಕೆ ಅವ್ರು ಇದ್ದಿದ್ದಕ್ಕೆ ಇವ್ರು ಇವತ್ತು ವಿಸಿಲ್ ಆರ್ಟಿಸ್ಟ್ ಆಗಿರೋದು. ಸೂಪರ್. ಹಾಗಾಗಿ ಆ ಒಂದು ಏನಂತಾರೆ ಆ ರೀತಿ ಒಂದು ಕಳೆ ಏನಾಗಿಂತಾರೆ ಎಲ್ಲ ಪ್ರೋಗ್ರಾಮಿಂಗ್ ಆಗಿ ಬಡ್ಜೆಟ್ ಇಲ್ಲ ಅಂತ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿ ಎಲ್ಲ ಇದಂತಾರೆ ನಾವು ಆರ್ಟಿಸ್ಟ್ ಕಟ್ಸೋದು ಕಷ್ಟ ಪಡ್ತೇವೆ ಅಲ್ವಾ? ನಿಜ ನಿಜ. ಸೊ ಹಾಗಾಗಿ ಯಾರು ಮುಖ ನೋಡಕ್ ಆಗಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ಪ್ರತಿಭೆಗಳನ್ನ ಬಂದ್ಬಿಟ್ಟು ತಾವು ಏನಂತಾರೆ ಒಂದು ಇಲ್ಲಿ ಚೇರ್ ಕೂಡಿಸಿ ಅವ್ರಿಗೆ ಒಂದು ಇಂಟರ್ವ್ಯೂ ಮಾಡಿ ಹೌದು ಖಂಡಿತವಾಗ್ಲು ಅವರು ಒಂದು ಸ್ಥಾನ ಇದು ಇರ್ತಾರೆ ಇಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರೆ ನಾಳೆ ಈ ರೀತಿ ಒಂದು ಕಲೆ ಇದೆ, ಈ ರೀತಿ ಒಂದು ಇಕ್ವಿಪ್ಮೆಂಟ್. ಯಾಕಂದ್ರೆ 64 ಕಲೆಯಲ್ಲಿ ದೊಡ್ಡ ಕಲೆ ಯಾವ್ದು ಅಂತಂದ್ರೆ ವೋಕಲ್. ಅದರಲ್ಲಿ ವಿತೌಟ್ ಏನಂತಂದ್ರೆ ಓವಲ್ಸ್ ಇಲ್ದಾನೆ, ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಇಲ್ದಾನೆ, ವಿತೌಟ್ ಭಾಷೆ ಇಲ್ದಾನೆ, ಒನ್ಲಿ ಒಂದು ವಿಸಿಲ್ ಇಂದ ಒಂದು ವೋಕಲ್ ಕಾರ್ಡಿಂದ ಬಂದ್ಬಿಟ್ಟು ಅದು ಇನ್ಸ್ಟ್ರೂಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಪ್ರಾಕ್ಟೀಸ್ ಮಾಡಿ ಅದು ವಿಸಿಲ್ಗೆ ಭಾಷೆ ಇಲ್ಲ ಬಂದ್ಬಿಟ್ಟು. ಸೊ ಅದೇನ್ ಬ್ಲೋ ಆಗುತ್ತಲ್ಲ ಒಂದು ಇದು ವೋಕಲ್ ಕಾರ್ಡ್ ಏನ್ ಬ್ಲೋ ಆಗುತ್ತಲ್ಲ ಅದು ಒಂದು ಆ ರೀತಿ ಅದು ಇದು ಅದ್ಭುತ ಕಲೆ ಬಂದ್ಬಿಟ್ಟು ಮನುಷ್ಯನಲ್ಲಿ ಒಂದು ಮನುಷ್ಯ ಬಂದ್ಬಿಟ್ಟು ಒಂದು ಎಕ್ವಿಪ್ಮೆಂಟ್ ಆಗಿ ಅವ್ರು ಪರಿವರ್ತನೆ ಮಾಡ್ಕೊಂಡು ಅವ್ರನ್ನ ಅವ್ರು ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಸೊ ಒಂದು ಹಾಡಲ್ಲಿ ಅದು ವಿಸಿಲ್ ಕೇಳಿದ್ದೆ ನಾವು. ಒಂದು ಪಾರ್ಟ್ ಎಲ್ಲ ಬರುತ್ತೆ. ಅದು SP ಅವರು ಮಾಡಿದಾರೆ ಅಥವಾ ಬೇರೆ ಯಾರು ಆರ್ಟಿಸ್ಟ್? ಬಾಂಬೆ ಕಡೆ ಅವರಲ್ಲ, ಓಪಿನಿಯರ್ ಸಾಂಗ್ಸ್ ತಗೊಂಡ್ರಂತ ಹಳೆ ಕಾಲದ ಸಾಂಗ್ಸ್ ಎಲ್ಲ ಉಂಟು. ಅದೊಂದು ವಿಸಿಲ್ ಒಂದು, ಮತ್ತೆ ಕಾಂಗೋ, ಮತ್ತೆ ಇದೆಂತ ಇದೆಲ್ಲ ಒಂದು ರೆಗ್ಯುಲರ್ ಒಂದು ಏನಂತಾರೆ ಕಾಂಬಿನೇಷನ್. ಎಸ್. ಸೊ ಹಾಗೆ ಆ ರೀತಿ ಎಲ್ಲ ವಿಸಿಲ್ ಆರ್ಟಿಸ್ಟ್. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲೋಕೇಶ್ ಸರ್ ಫಾರ್ ಕಾಲಿಂಗ್. ಎಸ್. ಈಗ ನಿಮ್ಮ ವೈವಾಹಿಕ ಬದುಕಿನ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಖಂಡಿತವಾಗಿ ತಾವು ಈ ಪ್ರಶ್ನೆನ ಹಾಕಬಹುದು ಅಂತ ನಿಮ್ಮಲ್ಲಿ ಅನುಮತಿ ಕೇಳೇ ನಾವು ಹಾಕಿರೋದು. ಖಂಡಿತವಾಗ್ಲು ನನ್ಗೆ ಒಂದ್ ಮದುವೆ ಆಗಿದೆ ಅಂದ್ಬಿಟ್ಟು, ಒಂದ್ ಮಗ ಇದ್ದಾನೆ, SLC ಓದ್ತಾ ಇದ್ದಾನೆ. ಒಂದ್ ಮದುವೆ ಅಂದ್ರೆ ಎಲ್ರಿಗೂ ಒಂದೇ ಮದುವೆ ಆಗುತ್ತೆ. ನಂದು ಮದುವೆ ಆಗಿ ಡೈವರ್ಸ್ ಆಗ್ಬಿಡ್ತೆ. ಅದನ್ನ ಹೇಳಿ. ಹಾಗೆ ಡೈವರ್ಸ್ ಆಗಿ ಒಂದು 8 ವರ್ಷ ಆಯ್ತು. ಈಗ ನಮ್ಮ ಮೇಡಮ್ಗೆ ಈಗ ಮದುವೆ ಆಗಿ ಡೈವರ್ಸ್ ಆದ್ರೂ ಕೂಡ ನಿಮ್ಮ ಮುಖದಲ್ಲಿ ಆ ಒಂದ್ ನಗು ಆಗ್ಲಿ, ಆ ಮುಖದಲ್ಲಿ ಆ ಚೈತನ್ಯ ಆಗ್ಲಿ ಹಾಗೆ ಇದೆ. ಅದೇನ್ ಮಾಡ್ಕೊಳ್ಳ, ಅರ್ಧದಲ್ಲಿ ಬಂದು ಅರ್ಧದಲ್ಲಿ ಹೋಗ್ಬಿಟ್ರು ಅಷ್ಟೇ. ಓಕೆ.
ಸೊ ಹಾಗಾಗಿ ಆ ಪಯಣ ಅರ್ಧದಲ್ಲಿ ಅಷ್ಟೇ ಇನ್ನೇನ್ ಮಾಡೋದು? ನಾವು ಅವ್ರದ್ದು ಅಷ್ಟೇ ಬಸ್ ಸ್ಟಾಪ್ ಇತ್ತು, ಅವ್ರು ಹಿಡ್ಕೊಂಡು ಹೋಗ್ಬಿಟ್ರು. ಅಷ್ಟೇ ಇನ್ನೇನ್ ಮಾಡೋದು ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಗ್ರೇಟ್. ಲೈಫಲ್ಲಿ ಯಾರು ಪರ್ಮನೆಂಟ್ ಏನಿಲ್ಲ ಅಂದ್ಬಿಟ್ಟು ಅವ್ರ ಟೈಮ್ ಏನಿರ್ತೋ ಆ ಟೈಮ್ ಬರ್ತಾರೆ, ಆ ಟೈಮ್ ಹೋಗುತ್ತೆ. ಈಗ ಸೊ ನಾವು ನಮ್ಮ ಚಾನೆಲ್ ಮುಖಾಂತರ ಇದು ಹೊಸ ವರ್ಷದಲ್ಲಿ ನಾನು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಜೀವನದಲ್ಲಿ ಹೆಣ್ಣಿನ ಪ್ರವೇಶ ಅಂದ್ರೆ ನಿಮ್ಮ ಬಾಳ ಸಂಗಾತಿ ಪ್ರವೇಶ ಮಾಡ್ಬೇಕು ಅಂತ ನಿಮ್ಗೆ ಇದೆ? ಇದೆ, ಬೇಕೇ ಬೇಕಲ್ವಾ? ಖಂಡಿತ ಅದ್ಭುತವಾದ ಒಂದು ನಿರ್ಣಯ ಅಂತ ಹೇಳ್ಬೋದು. ಈಗ ನಮ್ಮ ಆಲ್ರೆಡಿ ಈಗ 47 years ಈಗ ಅಂತೇಳಿ, ಓಕೆ, ಈಗ ಹಬ್ಬ ಅಂದ್ರು ನಾನು ಹಂಗೆ ಹಿಂಗೆ ಅಂತೇಳಿ ನಾವು 15 ವರ್ಷ ನಾನು ಚಾರ್ಮಾಗೆ ಏನೋ ಇದ್ ಮಾಡ್ಬೋದು. ಬಟ್ ನಾಳೆ ಏನಾಗುತ್ತೆ, ಒಬ್ಬರನ್ನ ಒಬ್ರು ಆಸರೆ ಬೇಕೇ ಬೇಕು, ಬಾಳ ಸಂಗಾತಿ ಬೇಕೇ ಬೇಕು. ಹೌದು. ಸೊ ಹಾಗಾಗಿ ಆವಾಗ ಪಶ್ಚಾತ್ತಾಪ ಪಡೋಕ್ಕಿಂತ ಈಗ ಮಾಡ್ಕೊಳ್ಳೋದು ಸೂಕ್ತ ಅಂತ ನನ್ನ ಅಲ್ವಾ? ಡೆಫಿನೆಟ್ಲಿ. ಖಂಡಿತ ಖಂಡಿತ. ಯಾವ ತರ ಹುಡುಗಿನ ತಾವು ನೋಡ್ತಿದ್ದೀರಾ? ಒಳ್ಳೆ ಸಭ್ಯತೆ ಇರ್ಬೇಕು, ಒಳ್ಳೆ ಏನಂತಂದ್ರೆ ನುಡಿಗಳು ಚೆನ್ನಾಗಿರ್ಬೇಕು, ಮಾತುಗಳು ಚೆನ್ನಾಗಿರ್ಬೇಕು. ಸೊ ಪ್ಲಸ್ ಏನಂತಂದ್ರೆ ಮೆಚುರಿಟಿ ಬೇಕು. ಈಗಿನ ನೋಡ್ತಾರೆ ಜನ, ಹುಡುಗಿ ಮಾತಾಡ್ಲೇಬಾರ್ದು, ಹೆಂಡತಿ ಮಾತಾಡ್ಲೇಬಾರ್ದು ಅಂತಾರೆ. ಅಲ್ಲ, ಮಾತುಗಳು ಚೆನ್ನಾಗಿರ್ಬೇಕಷ್ಟೇ, ಮಾತುಗಳು ಚೆನ್ನಾಗಿರ್ಬೇಕು ಅಂತೇಳಿ, ಕಡಿಮೆ ಇರ್ಬೇಕು ಅಲ್ವಾ? ಯಾಕಂದ್ರೆ ನಾವು ಕಲಾವಿದ್ರಂತ ಸಿಗಲ್ಲ ಸರ್ ಹತ್ರ, ಥಾಟ್ಸ್ ಕಡಿಮೆ ಇರೋದು ಸಿಗಲ್ಲ ಸರ್. ಅದು ನೋಡಮ್ಮ, ಯಾವಾಗ ಸಿಗುತ್ತೋ ಸಿಗ್ಲಿ ಅಷ್ಟೇ. ನಾವು ಕಡಿಮೆ ಮಾಡಿಸ್ಬೇಕಷ್ಟೇ, ನಮ್ಮ ಕೈಲಿದೆ. ಅದು ಯಾಕಂದ್ರೆ ನಾ ಹೆಂಗೆ ನಮ್ಗೆ ಪ್ರಕೃತಿ ಬದ್ಧವಾಗಿ ಏನೋ ನಮ್ಗೆ ಗಿಫ್ಟೆಡ್, ಹೆಂಗಸರು ಅದೇ ರೀತಿ ಗಿಫ್ಟೆಡ್ ಆಗಿರ್ತಾರೆ. ಖಂಡಿತ ಅವರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಒಂದು ಸ್ಪೆಷಾಲಿಟಿ ಇದೇ ಇರುತ್ತೆ. ಸೊ ಹಾಗೆ ಅಂತಂದ್ರೆ ಆ ರೀತಿ ಒಂದು ಹುಡುಗಿನ ನೋಡ್ತೀರಾ? ನೋಡಿ ಸಂಗೀತದಲ್ಲಿ ಇದ್ರೆ ಅದನ್ನು ಒಳ್ಳೇದಲ್ವಾ? ಖಂಡಿತ ಒಂದು ಮೆಚುರಿಟಿ ಬೇಕು. ಆಕ್ಚುಲಿ ಒಂದು ಏನಂತಂದ್ರೆ ಒಂದು ಥಿಂಕಿಂಗ್ ಬೇಕು. ಯಾಕಂದ್ರೆ ಚಿಂತನೆ ತುಂಬಾ ಇಂಪಾರ್ಟೆಂಟ್. ಅದು ಚಿಂತೆ ಆಗ್ಬಾರ್ದು, ಅದು ಒಂದು ಡಾಟ್ ಅಷ್ಟೇ ಡಿಫರೆನ್ಸ್. ಅದು ಒಂದು ಕಲೆ ಅಂತಂದ್ರೆ ಒಂದು ಸ್ಪಾರ್ಕ್ ಅಷ್ಟೇ. ಆ ಸ್ಪಾರ್ಕ್ ಅದನ್ನ ನಾವು ಹಿಡಿದು ಹಿಂಗ ಅಂತೇಳಿ ನಾವು ಅದನ್ನ ಏನ್ ಮಾಡ್ಕೊಳ್ತೀವಿ. ಆ ಚಿಂತನೆ ಮಾಡೋ ಅಮೌಂಟ್ ಏನೋ ಒಂದು ಆಬ್ಸ್ಟಕಲ್ಸ್ ತರ ಮಾಡಿ ಆವಾಗ ಆ ರೀತಿ ಮಾಡಿದಂತಾರೆ ಮಾಡ್ಕೊಂಡು ವೇಸ್ಟ್. ಖಂಡಿತ ಹೌದು. ಯಾಕಂದ್ರೆ ನಾವು ಕಲಾವಿದ್ರು, ನಾವು ಎಲ್ಲಾ ಕಲಾವಿದ್ರು ಅಷ್ಟೇ ಸುಮ್ಮನೆ ಫ್ಯಾಮಿಲಿ ಜೊತೆ ಇರ್ತಾರಷ್ಟೇ. ಹೌದು. ಬಟ್ ದೇ ಆರ್ ಇಂಡಿವಿಜುವಲ್ ಓನ್ಲಿ ಅಲ್ವಾ? ಅವ್ರು ಒಬ್ಬರೇ ಬಂದ್ಬಿಟ್ಟು ಅವರು ಯಾರು ಅಡ್ಜಸ್ಟ್ ಆಗಲ್ಲ. ಬಂದ್ಬಿಟ್ಟು ಕಲಾವಿದ್ರು ಅಂತೂ ಯಾರು ಅಡ್ಜಸ್ಟ್ ಆಗಲ್ಲ. ಸೊ ಅವ್ರದೇ ಆದಂತ ಪ್ರಪಂಚದಲ್ಲಿ ಇರ್ತಾರೆ ಬಂದ್ಬಿಟ್ಟು. ನಮ್ದು ಜಗತ್ತು. ಹೌದು, ನಮ್ದೇ ಒಂದು ಜಗತ್ತು. ಈಗ ಏನು ಹೌದು, ಇಷ್ಟೇ ಒಂದು ಜಗತ್ತು. ಬಟ್ ಈ ಒಂದು ಏನು ಒಂದು ಅಟ್ಯಾಚ್ಮೆಂಟ್ಸ್ ಇದೆಲ್ಲ ಅದೆಲ್ಲ ಒಂದು ಡ್ರಾಮೆಟಿಕ್. ಖಂಡಿತ. ಸೊ ಹಾಗಾಗಿ ಏನಂತಾರೆ, ಹೌದ್ರ ಬನ್ನಿ ಕೂತ್ಕೊಳ್ಳಿ, ಹಂಗ ಇವ್ರು ಹಂಗ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ದೇ ಆರ್ ಸೋಲೋ ಓನ್ಲಿ ಅಲ್ವಾ? ಕಲಾವಿದ್ರು ಮಾತ್ರ ಯಾವತ್ತೂ ಸೋಲನೆ ಬಂದ್ಬಿಟ್ಟು. ಹೌದು. ನಾನು ಇಲ್ಲಿ ನನ್ನ ಸ್ಟುಡಿಯೋ ನಾನು ಬಂದಾಗ ಐ ನೆವರ್ ಫೀಲ್ ದಟ್ ಐ ಆಮ್ ಮ್ಯಾರಿಡ್. ನಾನು ಒಬ್ಬರಿಂದ ಅನ್ಸುತ್ತೆ ನನಗೆ, ಬಿಕಾಸ್ ನಂದೇ ಆದ ಒಂದು ಜಗತ್ತಿದೆ, ನಂದೇ ಆದ ಒಂದು ಜಗತ್ತು ನಾನು ಸೃಷ್ಟಿ ಮಾಡಿದ್ದೀನಿ. ಸೊ ಇದು ನನ್ನ ಜಗತ್ತಲ್ಲಿ ನಾನು ಇರ್ತೀನಿ. ನನ್ನ ದೇವಸ್ಥಾನ ನಾನು ಪೂಜಾರಿ, ನಮ್ ದೇವರು. ಕಲಾವಿದ್ರು ಹೇಗಂತಂದ್ರೆ ಫ್ಯಾಮಿಲಿಯಲ್ಲಿ ಆಟಕ್ಕುಂಟು, ಬಟ್ ಲೆಕ್ಕಕ್ಕಿಲ್ಲ ಅಷ್ಟೇ. ಓಹೋ, ಹಾಗೆ. ಬಟ್ ಕಲೆ ಯಾವತ್ತು ಅದು ಏನಂದ್ರೆ ಅವ್ರ ಪ್ರಪಂಚದಲ್ಲಿ ಇರ್ತಾರೆ ಬಂದ್ಬಿಟ್ಟು. ಕಲೆ ಸಾಯಲ್ಲ, ಸಾವಿಲ್ಲ. ಸೊ ಹಾಗಾಗಿ ನೀವು ಯಾರೇ ತಗೊಳ್ಳಿ ಬಂದ್ಬಿಟ್ಟು ಸಮೀಕ್ಷೆ ಮಾಡಿದಾಗ ಎಲ್ರ ಜೊತೆ ಇರ್ತಾರೆ. ಬಟ್ ಸ್ಟಿಲ್ ದೇ ಆರ್ somewhere somebody, some person, somewhere they are individual only. ಓಕೆ ಓಕೆ, ದಟ್ಸ್ ಆ ಪರ್ಸೆಪ್ಷನ್ ಬೇರೆ. ಹಾಗಾಗಿದ್ರೆ ಈಗ ನಾವೇನ್ ಈಗ ಒಂದ್ಸಲ ಲೈಫಲ್ಲಿ ಸೋತಿದ್ದಂತಲ್ಲ, ಸೋತಿಂದ ಅಂತ ಹೇಳಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಹಾಗಾದ್ರೆ ಅನುಭವ ಅದು ಅಷ್ಟೇ ಬೇರೆ ಇಲ್ಲ ಅಂತ. ಈಗ ಒಂದ್ ಸಿನಿಮಾ ಮಾಡ್ತೀವಿ, ಒಂದ್ ಸಿನಿಮಾ ಇನ್ನೊಂದ್ ಸಿನಿಮಾ ಮಾಡಲ್ಲ ನಾವು. ಹಾಗಂತ ಸಿನಿಮಾ ಮಾಡೋದು ಬಿಡಲ್ಲ, ಆಕ್ಸಿಡೆಂಟ್ ಅಂತ ನಾವು ರೋಡಲ್ಲಿ ನಡೆಯೋದು ಬಿಡಲ್ಲ. ಅದೇ ರೀತಿ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ನೋಡಿ, ನಾವು ಲೈಫ್ ಅಲ್ಲಿ ನಾವು ಧೈರ್ಯ ಕಳ್ಕೋಬಾರ್ದು. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ರಿಸ್ಟಾರ್ಟ್ ರಿಫ್ರೆಶ್ ಆಗಲ್ವಾ? ರಿಫ್ರೆಶ್ ಅಷ್ಟೇ ಜೀವನ. ಸೂಪರ್. ಒಂದು ಕರೆ ಬರ್ತಿದೆ, ಮಾತಾಡೋಣ. ಓಕೆ, ಹಲೋ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ಗೆಸ್ಟ್ ಇದ್ದಾರೆ, ಮಾತಾಡಿ ಸರ್. ಗೋಪಿ ಕಲಾಕಾರ ಅಂತ, ಮಾತಾಡಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ದಿವಾಕರ್ ಅವರೇ. ನಮಸ್ಕಾರ ಸರ್. ನಮಸ್ತೆ ದಿವಾಕರ್ ಸರ್. ಏನ್ ಸಮಾಚಾರ ಸರ್? ಇವತ್ತು ಸಂದರ್ಶನ ನಡೀತಿದೆ ಅವ್ರದ್ದು. ಹ್ಯಾಪಿ ನ್ಯೂ ಇಯರ್ ಸರ್. ಬಾಲು ಸರ್ಗೆ ಅದೇನೋ ಹೇಳೋಣ ಆಗ್ತಾ ಇದೆ ಸರ್. ಅಲ್ಲ, ಆಮೇಲೆ ಹೇಳಿ. ನಾನು ಲೈವ್ ಅಲ್ಲಿ ಇದ್ದೀನಿ, ಲೈವ್ ಕಾರ್ಯಕ್ರಮದಲ್ಲಿ ಇದ್ದೀನಿ. ಹಂಗಾರೆ ಮನೆಗೆ ಹೋದ್ಮೇಲೆ ಹೇಳಿ.
ಏನು ಹೇಳ್ಬೇಕಂತ ಕಾಲ್ ಮಾಡಿದ್ರು. ಇವರು ನಿಮ್ಮ ಅಭಿಮಾನಿ ಅಭಿಮಾನಿ ಯಾವುದು ಗೊತ್ತಾಗುತ್ತೆ ಬಿಡು. ಸೊ ಹಾಗೆ ಬಾಲು ಸರ್ ಹೇಳಿದ್ಮೇಲೆ ಅವ್ರು ನಿಮ್ಮ ಅಪ್ಪಟ ಅಭಿಮಾನಿ ಆಕ್ಚುಲಿ. ಖಂಡಿತ. ಅಭಿಮಾನಿ ಅಲ್ಲ, ಅಪ್ಪಟ ಅಭಿಮಾನಿ. ಅಪ್ಪಟ ಅಭಿಮಾನಿ ಸರ್. ಪಕ್ಕದವ್ರು ಯಾರ ಇರ್ಲಿ ಸರ್, ಏನ್ ಸರ್ ನಾನ್ ಬಾಲು ಸರ್ ಮಾತಾಡ್ಬೇಕು ಅಂತ ಹೇಳಿ ಅದು ಅಭಿಮಾನಿ ಅಲ್ವಾ? ಆ ಅಭಿಮಾನ ಬರುತ್ತೆ ಅಂತ ಹೇಳಿದ್ರೆ ತಾವು ಬಂದ್ಬಿಟ್ಟು ಬಾಲು ಸರ್ ತರ ಹಾಡು ಹೇಳಿರ್ತೀರಾ, ಅವ್ರ ಮನ್ಸಲ್ಲಿ ಕೂತ್ಕೊಂಡಿರ್ತಾರೆ ಬಂದ್ಬಿಟ್ಟು ಸ್ಪೆಷಲ್ ಜಾಗ ಕೊಡಿ. ಸೊ ಹಾಗೆ ಈಸ್ ಅ ರಿಯಲ್ ಅಭಿಮಾನಿ. ಎಸ್. ಎನಿವೇಸ್ ಸರ್, MGR ಅವರು ಅದೇ ಸರ್ ಅದ್ರ ಬಗ್ಗೆ ತಾವು ಹೇಳಿದ್ರೆ, ಮತ್ತೆ ವೈವಾಹಿಕ ಜೀವನ ಬಹಳ ಬಹಳ ಅದ್ಭುತವಾಗಿ ಒಂದು ಇನ್ಸ್ಪಿರೇಷನ್. ಯಾಕಂದ್ರೆ ಎಷ್ಟು ಜನ ನಾವು ನೋಡಿದ್ವಿ, ಒಂದು ಮದುವೆ ಸಮಸ್ಯೆ ಆದ್ಮೇಲೆ ಇನ್ನೊಂದಕ್ಕೆ ಅವ್ರು ಜಾರಕ್ಕೆ ಹೋಗಲ್ಲ. ಒಂದು ವಿಷಯ ಹೇಳ್ಬೇಕಾದ್ರೆ ಅದಕ್ಕೆ ಕೆಲವರು ಏನ್ ಮಾಡಿ ದಾಸರ ಆಗ್ಬಿಡ್ತಾರೆ. ಹೌದು, ಏನಂತಾರೆ ಅದೇ ಫೀಲಿಂಗ್ ಅಲ್ಲಿ ಇರ್ತಾರೆ. ಅದೇ ಫೀಲಿಂಗ್ ಅಲ್ಲಿ ಏನಂತಾರೆ ಡ್ರಿಂಕ್ಸ್ ಮಾಡೋದು, ಸ್ಮೋಕಿಂಗ್ ಮಾಡೋದು, ಕೆಟ್ಟ ವ್ಯಸನಕ್ಕೆ ಅವರು ದಾರಿ ಮಾಡ್ಕೊಂಡ್ಬಿಡ್ತಾರೆ. ಅದು ತಪ್ಪು, ಆ ತಪ್ಪು ಅದು ತಪ್ಪು. ಸೊ ಇಟ್ಸ್ ಅನ್ ಈವೆಂಟ್, ಅದು ಅಷ್ಟೇ. ಅದು ಮುಗಿತು, ಅದಾಗಿಲ್ವಾ ಇನ್ನೇನ್ ಮಾಡ್ಕಾಗುತ್ತೆ? ಇಟ್ಸ್ ಅನ್ ಈವೆಂಟ್ ಅಷ್ಟೇ. ಸೂಪರ್ ಸರ್. ಈಗ ನಾವು ಮದುವೆ ಹೋಗ್ತೀವಿ, ಎಲ್ಲ ಹೋಗಿರ್ತಾರೆ, ಮದುವೆ ಹೋಗ್ಬಿಟ್ಟು ಅಂದ್ರೆ ಅದು ಈವೆಂಟ್. ಅದು ಅಲ್ಲಿ ಬೇರೆ ಯಾರು ಇರ್ತಾರೆ. ಆಕ್ಚುಲಿ ನನ್ನ ಅನಿಸೋ ಮಟ್ಟಿಗೆ ಅವರಿಗೆ ಅದೃಷ್ಟ ಇಲ್ಲ ಹಂಗ ಹೇಳ್ಬೋದು. ಆ ಹುಡುಗಿ ಅದೃಷ್ಟ ಇಲ್ಲವೋ ಅಥವಾ ಆ ಹುಡುಗಿ ಬಾಳ ನನ್ಗೆ ಅದೃಷ್ಟ ಇಲ್ವೋ? ಇಲ್ಲ, ಅವ್ರಿಗೆ ಅದೃಷ್ಟ ಇಲ್ಲ. ಯಾಕಂದ್ರೆ ನಿಮ್ಮ ಬಗ್ಗೆ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರು. ಯಾಕಂದ್ರೆ ಅದು ನಾವು ಗಳಿಸಿರೋದು. ಮತ್ತೆ ನಿಮಗೆ ನಮ್ಮ ಒಂದು ಚಾನೆಲ್ ಮುಖಾಂತರ, SVB ಆಫೀಷಿಯಲ್ ಚಾನೆಲ್ ಮುಖಾಂತರ ನಿಮ್ಮನ್ನ ಹೃದಯಪೂರ್ವಕವಾಗಿ ನಾವು ಹಾರೈಸ್ತೀವಿ. ಆದಷ್ಟು ಬೇಗ ನಿಮಗೆ ಒಂದು ಒಳ್ಳೆ ಸಂಗಾತಿನ ನಿಮಗೆ ಸಿಗ್ಲಿ, ನಿಮಗೆ ನೀವು ಅನ್ಕೊಂಡಿದ ಪ್ರಕಾರ ನಿಮ್ಗೆ ಸಿಗ್ಲಿ. ಸೊ ಇವನ್ ಯಾರಾದ್ರೂ ಇಷ್ಟಪಟ್ಟರು ಕೂಡ ನನ್ನ ನಂಬರ್ಗೆ ಸಂಪರ್ಕ ಮಾಡಬಹುದು. ಡೆಫಿನೆಟ್ಲಿ ವಿ ಕ್ಯಾನ್ ಮ್ಯಾಚ್ ಇಟ್ ಫಾರ್ ಯು. ಡೆಫಿನೆಟ್ಲಿ ಆಗ್ಬೋದಲ್ವಾ? ಯು ಕ್ಯಾನ್ ಕಾಲ್ ಆನ್ 8050608951 ಗೆ ಕರೆ ಮಾಡಿದ್ರೆ ಖಂಡಿತ ಆ ರೀತಿ ಒಂದು ಅರೇಂಜ್ಮೆಂಟ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಅಂಡ್ ಈಗ ನೀವು ಸರ್ ನೃತ್ಯ ಮಾಡ್ತೀರಿ ಅಂತ ನಮ್ಗೆ ತಿಳಿತು. ಅದು ಡಾನ್ಸಿಗೆ ಹೇಗೆ ನಿಮಗೆ ಅದು ಆಸಕ್ತಿ ಉಳಿದು? ಸರ್, ನಮ್ಮ ಅಣ್ಣ ಬಂದ್ಬಿಟ್ಟು ವಿಜಯ ಫಿಲ್ಮ್ ಸ್ಟುಡಿಯೋಲಿ ಟ್ರೈನ್ ನಾವು ಆಕ್ಚುಲಿ ನೇವಿ ಕಳ್ಸ್ಕೊಟ್ರು. ಕಪಿಲ್ನ ಬಂದ್ಬಿಟ್ಟು ನೇವಿಗೆ. ನಮ್ಮ ತಾಯಿ ಬಂದ್ಬಿಟ್ಟು ಹೇಳ್ತಾರೆ ಮಗ ಬಂದ್ಬಿಟ್ಟು ಚೆನ್ನಾಗಿ ಎಂತ ನೇವಿಗೆ ಹೋಗ್ಲಿ ಅಂತ ಕಳ್ಸ್ಕೊಟ್ರು. ಒಂದ್ ತಿಂಗಳು ಹೋದ ಬಂದ್ಬಿಟ್ಟು. ಸರಿ ಅಂತೇಳಿ ಅಲ್ಲಿಂದ ಮತ್ತೆ ವಾಪಸ್ ಬಂದ್ಬಿಟ್ಟು ಇಲ್ಲ ನಾನು ಡ್ಯಾನ್ಸ್ ಅಲ್ಲೇ, ನಾನು ಕಲೆಯಲ್ಲೇ ನಾನು ಬೆಳೆಯೋದಂತ. ಯಾರ ಅಭಿಮಾನ ಇದ್ರಿ ಡಾನ್ಸ್ ಅಲ್ಲಿ? ಅವ್ರು ನಮ್ಮ ಅಣ್ಣ ಬಂದ್ಬಿಟ್ಟು ಕಮಲ್ ಹಾಸನ್. ಅವ್ನು ಇನ್ನೊಂದು ವಿಷಯ ಚಿಕ್ಕ ವಯಸ್ಸು ಏನ್ ಮಾಡಿದ್ರೆ ಒಂದು ಇನ್ಸಿಡೆಂಟ್ ಹೇಳ್ಬೇಕು. ನಮ್ಮ ನೀವ್ ಯಾರ ಅಭಿಮಾನ ಇದ್ರಿ? ನಾನ್ ಬಂದ್ಬಿಟ್ಟು ಪಕ್ಕ ಹೇಳಿದ್ರೆ ರಾಜ್ಕುಮಾರ್ ಅವ್ರ ಡಾನ್ಸಿಗೆ ಅಂತ ಕಮಲ್ ಹಾಸನ್ ಅಷ್ಟೇ. ಅವ್ರು ಅಯ್ಯೋ ಸೂಪರ್. ಕಮಲ್ ಹಾಸನ್ ಸರ್ ತರ ಏನ್ ಸರ್ ಅದು? ಅವ್ರು ಹೀರೋ ಅಲ್ಲ, ಬಾವಿಯಲ್ಲಿ ಮಧ್ಯೆ ಬಾವಿ. ಕಮಲ್ ಹಾಸನ್ ಸರ್ ಡ್ಯಾನ್ಸ್ ಮಾಸ್ಟರ್ ಅವರು. ಆ ಮಾಸ್ಟರ್ ಆದ್ಮೇಲೆ ಅವ್ರು ಹೀರೋ ಆಗಿದ್ ಬಂದ್ಬಿಟ್ಟು ಅಲ್ವಾ? ಡಾನ್ಸ್ ಮಾಸ್ಟರ್ ಅಲ್ವಾ? ಈಸ್ ಎ ಕಾಂಬಿನೇಷನ್ ಆಫ್ ದ ಮಲ್ಟಿ ಪರ್ಸನ್. ರಜನಿಕಾಂತ್ ಏನ್ ಹೇಳ್ತಾರೆ ಅಂತಂದ್ರೆ ಸರಸ್ವತಿ ಬಂದ್ಬಿಟ್ಟು ಎರಡನ್ನ ಕೈ ಹಿಡಿದು ಕರ್ಕೊಂಡ್ ಬರ್ತಾ ಇದ್ರಂತೆ ಅಲ್ವಾ? ಕಮಲ್ ಹಾಸನ್ ಮಾತ್ರ ತನ್ನ ಇದು ಸೊಂಟದಲ್ಲಿ ಕುಡ್ಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರು. ಸರ್ ಹಾಗೆ ಅಂತ ಒಂದು ಆಕ್ಟಿಂಗ್ ಸರ್ ಅವ್ರದ್ದು ಹೇಳ್ಬೇಕಾಗುತ್ತೆ ಸರ್. ಆಕ್ಟಿಂಗ್ ಅಂದ್ರೆ ಕಮಲ್ ಹಾಸನ್ ಅಷ್ಟೇ, ಎರಡನೇ ಮಾತಿಲ್ಲ. ಸೊ ಆ ಮನುಷ್ಯರಲ್ಲಿ ಆಕ್ಟಿಂಗ್ ಇದೆ, ಸಿಂಗಿಂಗ್ ಇದೆ, ಡ್ಯಾನ್ಸಿಂಗ್ ಇದೆ, ಪ್ರತಿಯೊಂದು. ಒಂದು ಸಿನಿಮಾ ಹೆಂಗ್ ಇನ್ನೊಂದು ವಿಶೇಷ ಏನಂತಂದ್ರೆ ಈಗ ರಾಜ್ಕುಮಾರ್ ಸರ್ದು ಒಂದು ಪೋಸ್ಟರ್ ತಗೊಳ್ಳಿ. ಪೋಸ್ಟರ್ ನೋಡಿದ ತಕ್ಷಣ ಈ ಸಿನಿಮಾ ಇದ್ರದ್ದು ಅಡ್ರೆಸ್ ಹೇಳುತ್ತೆ. ಕಮಲ್ ಹಾಸನ್ ಸರ್ದು ಯಾವುದೇ ಒಂದು ಪೋಸ್ಟರ್ ತಗೊಳ್ಳಿ, ಯಾವ್ದೋ ಸಿನಿಮಾ ಪೋಸ್ಟರ್ ತಗೊಳ್ಳಿ, ಅದ್ ನೋಡಿ ಈ ಸಿನಿಮಾ ಅಡ್ರೆಸ್ ಹೇಳ್ತೀವಿ. ಅದಕ್ಕೆ ಯಾವ್ದು ಟೈಟಲ್ ಕಾರ್ಡ್ ಬೇಕಾಗಿಲ್ಲ, ಸಬ್ ಟೈಟಲ್ ಬೇಕಾಗಿಲ್ಲ, ಅದ್ ನೋಡಿ ಈ ಸಿನಿಮಾ ಅಂತ ಹೇಳ್ಬಿಡ್ತೀವಿ. ಆ ರೀತಿ ಪ್ರತಿ ಒಂದು ಸಿನಿಮಾಲು ಕೂಡ ಏನಿದ್ರೆ ಅವ್ರದೇ ಆದಂತ ಒಂದು ವೈವಿಧ್ಯವಾದ ಒಂದು ನಟನೆ ಇರುತ್ತೆ. ಮತ್ತೆ ಪಾತ್ರದ ಒಂದು ಇದಿರುತ್ತೆ ಬಂದ್ಬಿಟ್ಟು, ಆ ಪೋಷಣೆ ಇರುತ್ತೆ ಬಂದ್ಬಿಟ್ಟು. ಅದನ್ನ ಆಪೋಷಣೆ ಮಾಡ್ಕೊಂಡು ಅವರು ಪರ್ಕಾಯ ಪ್ರವೇಶ ಆಗಿ ಆ ಮಾಡುವಂತ ರೀತಿಗೆಲ್ಲ ಬಂದ್ಬಿಟ್ಟು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಆ ಕ್ಯಾರೆಕ್ಟರ್ ಅಲ್ಲಿ ಅವರು ಕಂಪ್ಲೀಟ್ಲಿ ಡೀಪ್ ಆಗಿ ಹೋಗಿರ್ತಾರೆ. ಅದೇ ಬೇಕು ಅಲ್ವಾ? ಅದ್ ಬೇಕು ಕಲಾವಿದರಿಗೆ. ಸೊ ನೀವು ಅವ್ರ ಅಭಿಮಾನಿ ಆಗ್ಲಿಕ್ಕೆ ಒಂದು ಖಂಡಿತ ಅದು ನಮ್ಗೆ ಗೊತ್ತಿಲ್ದಂಗೆ. ನಾನ್ ಫಸ್ಟ್ ಯಾರ ಅಭಿಮಾನಿ ಆಗಿಂತಂದ್ರೆ ನಾನು ಇಳಯರಾಜ ಫ್ಯಾನ್ ಆಕ್ಚುಲಿ. ನಾವ್ ಹೆಂಗೆ ನಮ್ಮ SPB ಅವ್ರ ಫ್ಯಾನ್ ಅಂತ ಹೇಳಿದ್ರು, ಪ್ರಾಣ. ನಾನ್ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟು ಏನಂತಂದ್ರೆ ಇಳಯರಾಜ ಫ್ಯಾನ್ ಬಂದ್ಬಿಟ್ಟು. ಒಂದ್ ದಿವಸ ಏನಾಯ್ತಂದ್ರೆ ನಿಂಗೆ ಯಾರ್ ಫ್ಯಾನ್? ನಾನು ರಜನಿಕಾಂತ್ ಫ್ಯಾನ್ ಅಂತ ಒಬ್ರು ಹೇಳಿದ್ಬಿಟ್ಟು, ಒಬ್ರು ರಾಜ್ಕುಮಾರ್ ಫ್ಯಾನ್ ಅಂತ ಹೇಳಿದ್ರು. ನಾನು ಯಾರು ಇಳಯರಾಜ ಯಾರು ಇಳಯರಾಜ ಅಂತ ಹೇಳಿದ್ರು. ಮ್ಯೂಸಿಕ್ ಅಪ್ಪ. ಓ ಅವಾಗ ಸಗಳ ಕಲವಲ್ಲವನ್ 82 ಅಲ್ಲಿ. ಸರಿ ಅಂತೇಳಿ ಅವಾಗ ಸಿನಿಮಾ ರಿಲೀಸ್ ಆಯ್ತು. ಸರಿ ಅಂತೇಳಿ ನೋಡು ಆಮೇಲೆ ಹೇಳಿದ್ರೆ ನಾನು ನೋಡಿದೆ, ಓಕೆ ಇಳಯರಾಜ ಓಕೆ ಈಸ್ ನನ್ ಮ್ಯೂಸಿಕ್ ಇಂಟ್ರೆಸ್ಟ್ ಅಂತೇಳಿ ಅವ್ರ ತರ ಆಗ್ಬೇಕಂತೇಳಿ ಆಗ ಬೋರ್ಡ್ಗುಂಡು ಓಡಿಸ್ತಾ ಇದ್ಬಿಟ್ಟು
ಯಾರು ಇಳರಾಜ ಸರ್ ಹೌದು ಅವ್ರ ಫೋಟೋ ಆಗ್ತಾ ಇರ್ಬೋದು ಯಾವುದು ಎಕೋ ಮ್ಯೂಸಿಕ್ ಅಂತ ಒಂದು ಕ್ಯಾಸೆಟ್ ಕಂಪನಿ ಬರ್ತಾ ಇತ್ತು ಓಕೆ ಅವ್ರದ್ದು ಒಂದು ಕಂಪನಿ ಇದ್ವು ಅಂತೇಳಿ ಅದ್ರಲ್ಲಿ ಇಳರಾಜ ಬೋಡಿ ಹೊಡೆದ್ಬಿಟ್ಟು ಒಂದು ಫೋಟೋ ನಾನು ಹೋಗ್ಬಿಟ್ಟು ತೋರ್ಸೇಬಿಟ್ಟು ಇವರಯ್ಯಪ್ಪ ಇಳರಾಜ ಫೋಟೋ ತೋರಿಸ್ಬಿಟ್ಟು ಸೊ ನನಗೆ ಬೋಡಿ ಹೊಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಟಿಂಗ್ ಶಾಪ್ ಹೋಗ್ಬಿಟ್ಟು ಅಭಿಮಾನಿ ಅಂತ ಅಭಿಮಾನಿ ನಾನು ಓಕೆ ನಾ ಕಟಿಂಗ್ ಮಾಡಿಸ್ಕೊಂಡು ಹೋಗಿ ಕಟಿಂಗ್ ಶಾಪ್ ಹೋಗಿ ಬೋಡಿ ಹೊಡ್ಸ್ಕೊಂಡ್ ಬಂದಿದ್ದೀನಿ ಬಂದ್ಬಿಟ್ಟು ಅಚ್ಚಾ ಓಹೋ ಅಂತ ಒಂದು ಇಳರಾಜ ಸರ್ ಅಂತ ಹೇಳಿದ್ರೆ ಅಭಿಮಾನಿ ಇವತ್ತು ಒಂದು ಹಾಡು ಹಾಕ್ಬಿಟ್ಟು ಕೂಡ ಅಂತ ಹೇಳಿದ್ರೆ ನಾನು ರೋಮನ್ ನಿಂತ್ಕೊಂಡ್ಬಿಡುತ್ತೆ ಬಾಡಿಡ ಸರ್ ಸೊ ಹಾಗಾಗಿ ಆ ರೀತಿ ಅವ್ರದ್ದು ಮ್ಯೂಸಿಕ್ ಅಲ್ಲಿ ಆ ರೀತಿ ಒಂದು ಏನಂತಂದ್ರೆ ಎಲ್ಲ ಒಂದು ವೈಬ್ರೇಷನ್ ಇರುತ್ತೆ ಹೌದು ಸೊ ಅವ್ರ ಮ್ಯೂಸಿಕ್ ಹೇಳಿದ್ರೆ ಚಿರಯೌವನ ಆಗ್ಬಿಡ್ತವೆ ಅಂತ ಒಂದು ಮದ್ದು ಇರ್ತವೆ ಓಕೆ ಈಗ ತಾವೆಲ್ಲ ಚಿರಯೌವನ ಹೋಗ್ಬಿಟ್ಟು ನಾನು ಯಾವತ್ತು ಐ ಆಮ್ ಆಲ್ವೇಸ್ ಯಂಗ್ ಯು ಬಿ ಯಂಗ್ ಓನ್ಲಿ ಏಜ್ ಇಸ್ ಜಸ್ಟ್ ಅ ನಂಬರ್ ಫಾರ್ ಮೀ ಸೊ ಹಾಗಂತಂದ್ರೆ ಆ ರೀತಿ ಅಂತಂದ್ರೆ ಅವರ ಒಂದು ಹಾಡುಗಳು ಕೇಳ್ತಾ ಇದ್ರೆ ಅದರ ರಾಗಗಳು ಮಾಡಿರ್ತಾರೆ ಎಲ್ಲ ಟೈಪ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಅವರು ಎಲ್ಲ ಟೈಪ್ ಅಲ್ಲ ಪ್ರಯೋಗ ಅಂತಂದ್ರೆ ಅವರು ಏನಂತಾರೆ ಅವ್ರ ಜ್ಞಾನಿ ಅಲ್ಲ ಇಸೆ ಜ್ಞಾನಿ ಅಲ್ಲ ಇಸ್ ವಿಜ್ಞಾನಿ ಅವರು ವಿಜ್ಞಾನಿ ಅಂತಂದ್ರೆ ಇಷ್ಟು ಎಕ್ಸ್ಪೆರಿಮೆಂಟ್ ಏನಂತಾರೆ ಏನಂತಾರೆ ಸ್ವಿಂಗ್ ಗಳಿಂದ ಬಂದ್ಬಿಟ್ಟು ಏನಂತಾರೆ 4/4 ಮಾಡ್ತಾ ಇದ್ರು 3/4 ಮಾಡ್ತಾ ಇದ್ರು ತ್ರಿಶನ್ ತಗೊಂಡೋಗಿ ಏನಂತಾರೆ ಜಂಪೇರ್ ಆಗ್ತಾ ಇದ್ರು ಆ ರೀತಿ ಕೆಲವು ಕಾರ್ಡ್ಸ್ ಗಳು ಕೂಡ ಕಾರ್ಡ್ಸ್ ಅಲ್ಲಿ ಕಾರ್ಡ್ಸ್ ಗಳು ಕೇಳ್ಬೇಕು ನೀವು ಅಲ್ವಾ ಅದು ಕಾರ್ಡ್ಸ್ ಗಳು ಅಂತಂದ್ರೆ ಯಾರು ಕೀಬೋರ್ಡ್ ಇರ್ತಾರಲ್ಲ ಅವ್ರು ಗೊತ್ತಾಗುತ್ತೆ ಕಾರ್ಡ್ಸ್ ಎಷ್ಟು ಟಫ್ ಆಗಿರುತ್ತೆ ಪ್ಲೇ ಮಾಡಕ್ಕೆ ನೋಟ್ಸ್ ಟಫ್ ಆಗಿರುತ್ತೆ ಸೊ ಹಾಡ್ಬಿಡ್ಬೋದು ಬಟ್ ಅದನ್ನ ಆ ಟೈಮ್ ಅಲ್ಲಿ ಯೋಚನೆ ಮಾಡಿ ಒಂದ್ ದಿವಸಕ್ಕೆ 2 ಸಾಂಗ್ ಮಾಡ್ತಾ ಇರ್ಬೋದು ಅದು ಲೈವ್ ಅಲ್ಲಿ ಒಂದ್ ದಿನಕ್ಕೆ 2 ಸಾಂಗ್ ಸೊ 8 ರಿಂದ 1 ಗಂಟೆ ತನಕ ಒಂದ್ ಸಾಂಗ್ 2 ಗಂಟೆ ಸಾಂಗ್ ಮತ್ತೆ 3 ರಿಂದ ಮತ್ತೆ ನೈಟ್ 9 ಗಂಟೆ ತನಕ ಒಂದ್ ಸಾಂಗ್ ಓಹೋ 2 ಸಾಂಗ್ಸ್ ಮಾಡ್ತಾ ಇರ್ಬೋದು ಅದರಲ್ಲಿ ನೊಟೇಷನ್ ಪ್ರಾಕ್ಟೀಸ್ ಎಲ್ಲ ಒಂದ್ ಟೇಕ್ ಸಿಂಗಲ್ ಟೇಕ್ ಆ ರೀತಿ ಪ್ರಾಕ್ಟೀಸ್ ಮಾಡಿ ಆಡ್ತಾ ಅದಕ್ಕೆ ನಾವು ಎಷ್ಟೋ ವೇದಿಕೆಯಲ್ಲಿ ನಾವು ನೋಡ್ತೀವಿ ಎಸ್.ಪಿ. ಹೇಳ್ತಾರೆ nobody can be like Raja ಖಂಡಿತ the way he composes music nobody can ಎಸ್ ಈವನ್ ಎ ರೆಹಮಾನ್ ಕೂಡ ಅವ್ರ ಗರಡಿಲ್ಲ ಪಳಗಿದ್ ಬಂದ್ಬಿಟ್ಟು ಅಲ್ವಾ ಸೊ ಪುಣ್ಯಗೆ ಮಣ್ಣನ ಕೂಡ ಹೇಳ್ತಾರೆ ಅವರೇ ಪ್ರೋಗ್ರಾಮ್ ಎಲ್ಲ ಮಾಡಿದ್ ಅಂತೇಳಿ ಸೊ ಅವ್ರೆಂತ ಒಂದು ರೀ ರೆಕಾರ್ಡಿಂಗ್ ಮಾಡ್ಕೊಡ ಅಂತೇಳಿ ಅವ್ರು ನೋಡ್ತಾರೆ ಬಂದ್ಬಿಟ್ಟು ನೋಡ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ರನ್ ನೋಡ್ತಾರೆ ಆಲ್ಮೋಸ್ಟ್ ಒಂದು ರನ್ ಹೋಗ್ಬಿಟ್ಟು ಒಂದು ರೀಲ್ ತಗೊಂಡ್ಬಿಟ್ಟು ಸೊ ಆ ರೀಲ್ ತಗೊಂಡ್ಬಿಟ್ಟು ಹಂಗೆ ನೋಟ್ಸ್ ಹೋಗ್ಬಿಡ್ತಾರೆ ನೋಟ್ಸ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಒಂದು ಪ್ರಾಕ್ಟೀಸ್ ಹಂಗೆ ಟೇಕ್ ಸೊ ನಾವೆಲ್ಲ ಬೇಗ ಕುತ್ಕೊಂಡು ಮನೆ ಕೆಲಸ ಮಾಡ್ತೀವಲ್ಲ ಫೋನ್ ನೋಡ್ಕೊಂಡು ಹಿಂಗೆಲ್ಲ ಅಂತೇಳಿ ಸೊ ನೀವು ಸಂಗೀತ ಎಲ್ಲ ಕಂಪೋಸ್ ಮಾಡ್ಲಿಕ್ಕೆ ನೀವು ಇಳಯರಾಜ ನಿಮಗೆ ಒಂದು ಪ್ರೇರಣೆ ಹೇಳ್ಬೋದು ಎಸ್ ಸೊ ನಿಮಗೆ ಆಕ್ಚುಲಿ ಇಲ್ಲಿ ಲೋಕಲ್ ಅಲ್ಲಿ ನಿಮಗೆ ಗುರು ಯಾರು ನಿಮ್ಗೆ ಕಲ್ತಿರೋದು ಅಂದ್ರೆ ಕಲಿಸಿದಂತ ಗುರುಗಳು ಸರ್ ನಾ ಫಸ್ಟ್ ಐ ಕಮ್ ಫ್ರಮ್ ಸ್ವಲ್ಪ ಹಿಂದೆ ಬರ್ತೀನಿ ಪ್ರೈಲ ಪ್ಲೀಸ್ ಖಂಡಿತ ಸೊ ಏನಂತಂದ್ರೆ ನಾನು 1992ರಲ್ಲಿ ಆರ್ಕೆಸ್ಟ್ರಾ ಫೀಲ್ಡ್ ಎಂಟರ್ ಆಗಿತ್ತು 92 ಅಲ್ಲಿ ಸಂಧ್ಯಾ ಮ್ಯೂಸಿಕ್ ಅಂತ ಹೇಳಿ ಆವಾಗ ಪಿ ಮುರಳಿ ಅಂತ ಒಬ್ರು ಇದ್ರು ನಮ್ಮ ರೈಲ್ವೆ ಇದ್ರು ಅವರು ನಮ್ಮ ಮಾಗಡಿಯೋಡು 6 ಕ್ಲಾಸ್ ಅಲ್ಲಿ ಅವ್ರ ಆರ್ಕೆಸ್ಟ್ರಾ ಇತ್ತು ಅಲ್ಲಿ ಡ್ರಮ್ಮರ್ ಆಗಿ ಸೇರ್ಕೊಂಡಿದ್ದು ಅದಾದ್ಮೇಲೆ ಓಕೆ ಒಂದ್ ಮಟ್ಟಕ್ಕೆ ಆದ್ಮೇಲೆ ಮತ್ತೆ ನಾನು ಬೇರೆ ಕಡೆ ಜಂಪ್ ಆದೆ ಯಾಕಂದ್ರೆ ಕಲಾವಿದ್ರ ಕಪ್ಪೆ ಇದ್ದಂಗೆ ಒಂದೇ ಕಡೆ ಪೂರಣ ಆಗ್ಬಿಟ್ಟು ಅವ್ರ ಮನಸ್ಸು ಅಷ್ಟೇ ಸ್ಥಿತಿಗತಿ ಅಷ್ಟೇ ಅವರು ಇದು ಪ್ರವೃತ್ತಿ ಅಷ್ಟೇ ಅಂತೇಳಿ ಸೊ ಅಲ್ಲಿಂದ ಏನ್ ಮಾಡಿದ್ರು ನಾನು ನಮ್ಮ ಇವರು ಪಿ ಸುಬ್ರಹ್ಮಣ್ಯಂ ಅಂತೇಳಿ ಅವ್ರ ಹಂಸಲೇಖ ಗುರುಗಳವ್ರು ಕಣ್ಣಿಲ್ಲ ಆಗ್ಬಿಟ್ಟು ಅವರು ನನ್ಗೆ ಏನಂತಂದ್ರೆ ಹಾರ್ಮೋನಿಯಂ ಹಿಡಿದು ಕ್ಲೀನ್ ಆಗಿ ಸ್ವರಗಳು ತಾಳಗಳು ಮತ್ತೆ ಎಲ್ಲಾ ಹೇಳ್ಕೊಟ್ರು ಆಮೇಲೆ ಹೇಳ್ಕೊಟ್ಮೇಲೆ ಅವ್ರ ಕೇಳಿದ್ರು ಅವ್ರು ಏನ್ ಮಾಡಿದ್ರು ಜೇಮ್ಸ್ ಅಂತ ಒಬ್ರು ಫಸ್ಟ್ ನಿಮ್ಗೆ ಸಿಕ್ಕಿದ್ದು ಇವರು ಪಿ ಸುಬ್ರಹ್ಮಣ್ಯಂ ಅವರು ಆಮೇಲೆ ಇನ್ನೊಬ್ರು ಅಹಮದ್ ಅಂತೇಳಿ ಅವ್ರ ಹತ್ರ ಇವರು ಯಾರು ಪಿ ಸುಬ್ರಹ್ಮಣ್ಯ ಹತ್ರ ಕರ್ನಾಟಕ ಕಟ್ಟಿದ್ ಬಂದ್ಬಿಟ್ಟು ಓಹೋ ಅಹಮದ್ ಅವರು ಅಲ್ಲ ಪಿ ಸುಬ್ರಹ್ಮಣ್ಯ ಹತ್ರ ಆಮೇಲೆ ಅಹಮದ್ ಅಂತ ಒಬ್ರು ಇದ್ರು ಆ ಮನುಷ್ಯ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ಫ್ರೀ ಆಗಿ ಕಳ್ಸಿಕೊಡ್ತಾ ಇದ್ರು ಕಲಾವಿದರಿಗೆ ಮೈಸೂರು ರೋಡಲ್ಲಿ ಮೈಸೂರು ಮಶಾನ ಆಯ್ತಲ್ಲ ಅಹಮದ್ ಅಂದ್ರೆ ನೀವು ಹೇಳ್ತಾ ಇರೋದು ಕವಾಲಿ ಆಡ್ತಾರಲ್ಲ ಕವಾಲಿ ಅಹಮದ್ ಗುರುಗಳು ನಮಗೂ ಗುರುಗಳು ಎಸ್ ಇಲ್ಲವಾ ನಮ್ಮ ಇದಕ್ಕೆ ಸ್ಟುಡಿಯೋಗೆ ಬಂದು ಎಷ್ಟೋ ರಾಗಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಅವರು ಮೊಹಮ್ಮದ್ ರಫಿ ಅವರಿಗೆ ಕಿಶೋರ್ ಕುಮಾರ್ ಅವರಿಗೆ ಪ್ರೋಗ್ರಾಮ್ ಮಾಡ್ತಿರೋರು ಡೆಫಿನೆಟ್ಲಿ ಎಸ್ ವೆರಿ ಸೀನಿಯರ್ ವೆರಿ ಲವ್ಲಿ ಪರ್ಸನ್ ತುಂಬಾ ಹಂಬಲ್ ಪರ್ಸನ್ ಹೃದಯಪೂರ್ವಕವಾಗಿ ಹೇಳ್ತೇನೆ ಗ್ರೇಟ್ ಅಂತ ಗುರು ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಸೊ ನಮ್ಮನೆ ಬಂದ್ಬಿಟ್ಟು ಅಗ್ರಾರ ಅಂತೇಳಿ ನಾನು ಅಗ್ರಾರದಿಂದ ಬಿನಿಪೇಟೆ ಬಂದು ಬಿನಿಪೇಟೆಯಿಂದ ಗೋರಿಪಳ್ಳಿ ಹೋಗಿ ಗೋರಿಪಳ್ಳಿಯಿಂದ ಇಲ್ಲಿ
ಮೈಸೂರು ಮಶಾಣ ಐತಲ್ಲ ಅಚ್ಚಾ. ಅಲ್ಲಿ ಅವ್ರ ಎದುರುಗಡೆ ಮನೆ ಇತ್ತು ಬಂದ್ಬಿಟ್ಟು ಅವ್ರು ಫ್ರೀ ಆಗಿ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ರು. ನೋಡಿ ಎಲ್ಲ ಕಡೆ ಗುರುಗಳ ಹತ್ರ ನಾವು ಹೋಗ್ಬೇಕಾಗುತ್ತೆ, ಬಟ್ ಅವ್ರ ಗುರುಗಳು ನಮ್ಮ ಹತ್ರ ಬರ್ತಿದ್ರು ಕಲ್ಸ್ಲಿಕ್ಕೆ. ನಾನು ಹೋಗ್ತಾ ಇದ್ದೆ ಸರ್. ಇಲ್ಲ ಅಹಮದ್ ಸರ್ ನನ್ನ ಹತ್ರ ಬರ್ತಿದ್ರು. ಹೌದ್ರಾ? ಹಾ ಅದು ಹೇಳ್ತಾರೆ ಅದು ನಿಜ. ಆಮೇಲೆ ಹೇಳಿದ್ದೆ ನಾನೇ ಸ್ವತಃ ನಾನೇ ಬರ್ತೀನಿ ಅಂತ ಹೇಳಿದೆ. ಇದಿಷ್ಟು ಇಷ್ಟ ಆಗಿದೆ ಅಂದ್ಬಿಟ್ಟು ಆಮೇಲೆ ಇದು ಯಾವ್ದು ಆಮೇಲೆ ಇನ್ನೊಬ್ರು ಹತ್ರ ಫ್ಲೂಟ್ ಹೋಗ್ತಾ ಇದ್ಬಿಟ್ಟು MS ಮುರಳಿ ಅಂತ ಹೇಳಿ, MS ಪ್ರಸಾದ್ ಬ್ಯಾಂಗ್ಳೂರ್ ಪ್ಲೇ ಇದಾರೆ. ಈಗ ಇದು ಯಾವ್ದು ಒಂದೊಂದು ಇನ್ಸ್ಟ್ರೂಮೆಂಟ್ ಕಲಿಲಿಕ್ಕೆ ಅಂತ ಹೋದ್ರಿ ಸರ್? ಹೇಳ್ತೀನಿ ಹೆಂಗಂತ ಹೇಳಿದ್ರೆ ಬ್ಯಾಂಗ್ಳೂರ್ ಪ್ಲೇ ಇವ್ರು ಇದಾರೆ ನಮ್ಮ ಪ್ರಸಾದ್ ಅಂತ ಹೇಳಿ. ಪ್ರಸಾದ್ ಅವರ ಬ್ರದರ್ ಒಬ್ರು ಮುರಳಿ ಅಂತ ಇದ್ರು ಫ್ಲೂಟಿಸ್ಟ್. ಸೊ ಅವ್ರ ಹತ್ರ ಫ್ಲೂಟ್ ಕಡೆಗೆ ಹೋದಾಗ ಅಂತಾರೆ ಏನಾಯ್ತು ಅಂತಂದ್ರೆ ಅವರು ಫ್ಲೂಟ್ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ಬಟ್ ಏನಂತಂದ್ರೆ ನನ್ ಕಲೀಲಿಕ್ಕೆ ಆಗಿಲ್ಲ, ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು ಸರಿ ಅಂತೇಳಿ ಇಂಟ್ರೆಸ್ಟ್ ಇತ್ತು. ಸೊ ಆವಾಗ ಅಲ್ಲಿ ಕಲ್ತೆ ಅಂತೇಳಿ. ಸೊ ಅಲ್ಲಿ ಕಲಿಯಕ್ಕೆ ಅವ್ರನ್ನ ಯಾರು ಸೇರಿಸಿದ್ವಿ ಅಂತಂದ್ರೆ ನಮ್ಮ ದೇವು ಸರ್ ಅಂತ ಒಬ್ರಿದ್ದು, ದೇವದಾಸ್ ಅಂತೇಳಿ, ನಮ್ಮ ಡೈರೆಕ್ಟರ್ ದೇವದಾಸ್ ಅಂತೇಳಿ. ಅವ್ರ ಹತ್ರ ನಾನು ಶಿಷ್ಯನಾಗಿ ಒಂದು 3-4 years ಕೆಲಸ ಮಾಡಿದೆ ಬಂದ್ಬಿಟ್ಟು. ಫ್ರಮ್ 92 ಇಂದ ಅಪ್ ಟು 97 ತನಕ ಅವ್ರ ಹತ್ರ ಇದೆ ಬಂದ್ಬಿಟ್ಟು. ಒಂದು 5 years ಅಲ್ಲಿ ಕಲ್ತಂತ ಪಾಠ ಇವತ್ತು ಏನು ಗಟ್ಟಿ. ಅದು ಇಂಡಸ್ಟ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಅವರೇ ನನಗೆ ಆಲ್ ಇಂಡಿಯಾ ರೇಡಿಯೋ ತೋರಿಸಿದ್ದು, ದೂರದರ್ಶನ್ ತೋರಿಸಿದ್ದು, ಸುಗಮ ಸಂಗೀತ ಫೀಲ್ಡ್ ತೋರಿಸಿದ್ದು, ಮತ್ತೆ ರೆಕಾರ್ಡಿಂಗ್ ಕ್ಯಾಸೆಟ್ ಫೀಲ್ಡ್ ತೋರಿಸಿದ್ದು, ಮತ್ತೆ ಸಿನಿಮಾ ಮ್ಯೂಸಿಕ್ ಫೀಲ್ಡ್ ತೋರಿಸಿದ್ದು. ಈ 5 ಫೀಲ್ಡ್ ನ ಬಂದ್ಬಿಟ್ಟು ಅವರೇ ನಮ್ಗೆ ಹೇಳ್ತಾರೆ. ಅವ್ರ ಹತ್ರ ನಾನು ಹೇಳ್ತಾರೆ ಅಸ್ಟೆಂಟ್ ಹೋಗ್ತಾ ಇರ್ಬಿಟ್ಟು ಅವ್ರ ಏನು ಎಕ್ವಿಪ್ಮೆಂಟ್ ಇತ್ತು, ಅವ್ರು ಯಾವ ಸ್ಟುಡಿಯೋ ಹೋಗ್ತಾರೆ, ಹೋಗೋದು ಕುತ್ಕೊಳ್ಳೋದು, ಹೆಡ್ಫೋನ್ ಹಾಕೊಳ್ಳೋದು, ಹಂಗೆ ಕೇಳೋದು ಬಂದ್ಬಿಟ್ಟು ಪೇಷನ್ಸ್ ಕೇಳೋದು, ಯಾರು ಏನ್ ಮಾಡ್ತಾರೆ, ಏನ್ ಇದ್ ಮಾಡ್ತಾರೆ ಪ್ರತಿಯೊಂದು ಅಬ್ಸರ್ವ್ ಮಾಡೋದು ಅಬ್ಸರ್ವ್ ಮಾಡಿ ಅಂತಂದ್ರೆ ಇವ್ರ ಏನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ ಅಂತೆಲ್ಲ ಏನಂತಾರೆ. ಜಸ್ಟ್ ಐ ಅಬ್ಸರ್ವೇಷನ್ ಮಾಡಿದ್ಕೆ ನಾನು 3 to 4 years ರೌಂಡ್ ಹೊಡೆದಿನಿ ಬಂದ್ಬಿಟ್ಟು. ಕಲ್ತಿಲ್ಲ. ಅವರು ಇವ್ರು ಒಂದು ಮಾತು ಹೇಳ್ತಾರೆ, ಅಮರ್ ಮಾತು ಹೇಳ್ತಾ ಇದ್ರು, ಯಾವುದೇ ಒಂದು ಜಂಪರ್ಸ್ ಆಗ್ಲಿ VIP ಆಗ್ಲಿ ಒಂದು ಏನಂತಾರೆ ದೇ ಟೆಲ್ ದ ಕೀವರ್ಡ್ಸ್. ಆ ಕೀವರ್ಡ್ಸ್ ನ ಕ್ಯಾಚ್ ಮಾಡಿ ನಾವು ಅದನ್ನ ಅಳವಡಿಸ್ಕೋಬೇಕಾಗುತ್ತೆ ಬಂದ್ಬಿಟ್ಟು. ಸೊ ಮ್ಯೂಸಿಕ್ ಅಲ್ಲಿ ಮುಂಚೆ ನೀನ್ ಮೊದಲು ಒಂದು 3-4 years ಮ್ಯೂಸಿಕ್ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಅವ್ರು ಹೇಳ್ತಾ ಇರ್ಬೋದು. ನಾನು ಅದನ್ನ ಕ್ಯಾಚ್ ಮಾಡ್ಕೊಂಡು ಅಲ್ಲೂ ಹೋಗ್ತಾ ಇದೆ, ಅದಾದ್ಮೇಲೆ ಬಂದು ಇಲ್ಲೂ ಹೋಗ್ತಾ ಇದೆ. ಬೇಸಿಕಲಿ ಮಾತ್ರ ಬಹಳ ಚೆನ್ನಾಗಿ ಫೌಂಡೇಶನ್ ಕೋರ್ಸ್. ಅವರು ಮನ್ಸಿದಲ್ಲ ಒಂದು ಮಾತಿದಲ್ಲ ಬಂದ್ಬಿಟ್ಟು ಅವ್ರು ಒಂದು ಮಾತು ಹೇಳ್ಬೋದು, ಒಂದು ಅಗ್ರೆಸಿವ್ ಆಗಿ ಯು ಟೆಲ್ ಫ್ರಮ್ ಕೋರ್ ಆಫ್ ದಿ ಹಾರ್ಟ್. ಡೆಫಿನೆಟ್ಲಿ ಹೇಳ್ಬೋದಂತಂದ್ರೆ ಅವ್ರು ಯಾಕೆ ಹೇಳ್ಬೇಕು, ಬಟ್ ಅಲ್ಲಿ ಯಾಕೆ ಹೇಳ್ಬೇಕಂತಂದ್ರೆ ಅವರು ಒಂದು ಕಲಾವಿದರ ಸ್ಥಾನದಲ್ಲಿ ಒಂದು ಕಲಾವಿದರಿಗೆ ಹಿಂಗೆ ಈ ರೀತಿ ಮಾರ್ಗದರ್ಶನ ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಬಂದ್ಬಿಟ್ಟು. ಸೊ ಸಿಂಪಲ್ ಆಗಿ ಒಂದು ಗೋಪಿ ಇದ್ರೆ, ಬಟ್ ಇವರೆಲ್ಲರೂ ಸೇರಿ ಒಂದು ಕಲಾಕಾರ ಆಗ್ಬಿಟ್ರೆ ಇನ್ನೊಂದು ವಿಚಾರ ಬಂದ್ಬಿಟ್ಟು ನಮ್ಮನ್ನ ಒಂದು ಡ್ರಮ್ ಸೇರ್ಸರಲ್ಲ, ನಾನು ಡ್ರಮ್ಮರ್ ಆಕ್ಚುಲಿ ಡ್ರಮ್ಸ್ ಗಳು ಕಲ್ತಿದ್ದೆ ಬಂದ್ಬಿಟ್ಟು. ಸೊ ಡ್ರಮ್ಮರ್ ಏನೆಲ್ಲ ಮಾಡಿದ್ರೆ ಸೊ ಡ್ರಮ್ ಅಂತ ನಾನು ಪ್ರಾಮಿ ಮಾಡೋದು ನಾನು ಒಬ್ಬನೇ ಮಾಡೋದು. ಪ್ರಾಮಿಂಗ್ ಕೀಬೋರ್ಡ್ ಪ್ರಾಮಿಂಗ್ ಡ್ರಮ್ ಪ್ರಾಮಿಂಗ್ ನಾವು ಒಬ್ಬನೇ ಮಾಡೋದು ಅಂತೇಳಿ ಒನ್ ಮ್ಯಾನ್ ಶೋ ಅಂತೇಳಿ. ಅದೆಲ್ಲ ಹೆಂಗ್ ಬರ್ತದೆ ಅಂತಂದ್ರೆ ಸೊ ಹಂಗಾಗಿ ಬೀಟ್ಸ್ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಖಂಡಿತವಾಗಿ ಅದನ್ನ ಇವರು ನಮ್ಮ ಸಾಧನಾ ಮ್ಯೂಸಿಕ್ ಅಲ್ಲಿ ನಮ್ಮ ದೇವು ಸರ್, ಡ್ರಮ್ಮರ್ ದೇವ ಅವರು ಬಂದು ಟೀಚ್ ಮಾಡ್ತಾ ಇದ್ರು. ಅವ್ರ ಜೊತೆಲಿ ಇನ್ನೊಬ್ರು ಯಾರು ಗಿಟಾರ್ ಶ್ರೀನಿವಾಸ ಅವರ ಅಣ್ಣ ಆನಂದ್ ಅಂತ ಹೇಳಿ, ಅವ್ರು ಬಳ್ಳಾರಿಯಲ್ಲಿ ಇದ್ದಾರೆ. ಅವ್ರಿಬ್ರು ಬಂದು ಕ್ಲಾಸ್ ಮಾಡ್ತಾ ಇದ್ರು. ಸೊ ಶನಿವಾರ ಭಾನುವಾರ ಅವರ ರೆಕಾರ್ಡಿಂಗ್ ಹೋಗ್ಬಿಟ್ಟು ಅಂತಂದ್ರೆ ಪ್ರೋಗ್ರಾಮಿಂಗ್ ಮಾಡಿ ಆನ್ ಮಾಡ್ಬಿಡ್ತಾ ಇದ್ರು. ಒಂದು ಕರೆಕ್ಟ್ ಇಷ್ಟು ಬಾರಲ್ಲಿ ಕರೆಕ್ಟ್ ಆಗಿ ಒಂದು ಇಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಹೇಳಿ ಪ್ರೋಗ್ರಾಮಿಂಗ್ ಮಾಡಿ ಆನ್ ಮಾಡ್ಬಿಟ್ಟು ನೋಡಪ್ಪ 1 hour ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಹೊಟ್ಬಿಡ್ತಾ ಇರ್ಬಿಟ್ಟು. ಆವಾಗ ನಾವು ಕರೆಕ್ಟ್ ಆಗಿ ಏನಿದೆಲ್ಲ ಏನಿದೆ ಇನ್ಸ್ಟ್ರೂಮೆಂಟ್ ಇದು ಕರೆಕ್ಟ್ ಆಗಿ ಅವು ಬಂದ್ರು, ಪ್ರೋಗ್ರಾಮಿಂಗ್ ಮಾಡಿದ್ರು, ಇಷ್ಟು ಬಾರ್ಲ್ ಹಾಕಿದ್ರು, ಆವಾಗ ನನ್ಗೆ ಬಾರ್ ಕೌಂಟಿಂಗ್ ಇದೆ ಅಂತ ಸ್ವಲ್ಪ ಅಲ್ಲಿ ನನಗೆ ಬಾರ್ ಕೌಂಟಿಂಗ್ ಕಲ್ತ್ಕೋಬೇಕು ಅಂತ ಹೇಳಿ ಆಮೇಲೆ ಐಡಿಯಾ ಬಂತು. ಆಮೇಲೆ ನನಗೂ ಸಹ ಬಾರ್ ಕೌಂಟಿಂಗ್ ನನ್ಗೆ ಗೊತ್ತಾಗಿದ್ದು ಸೌಂಡ್ ಆಫ್ ಮ್ಯೂಸಿಕ್ ಇವರಿಂದಾನೆ, ಗುರು ಅವರಿಂದಾನೆ. ಅವರು ಹಾಕ್ತಿದ್ರು. ಸೊ ಅವ್ರು ಸೌಂಡ್ ಆಫ್ ಮ್ಯೂಸಿಕ್ ಗುರು ಸರ್ ಅಂತ ಹೇಳಿದ್ರೆ ಕೂಕು ಕರೋಕೆ ಮಾಡ್ತಿದ್ರು, ಬಾರ್ಸ್ ಇರ್ತಿದ್ದು. ಸೊ ಹಾಗಾಗಿ ಅವ್ರ ಹತ್ರ ವರ್ಕ್ ಮಾಡಾಗ ಅಂತಂದ್ರೆ ಇವರು ಯಾರು ಗುರು ಸರ್ ಹತ್ರ ಬಂದ್ಬಿಟ್ಟು ನನ್ಗೆ ಒಂದು ಕಲಾವಿದನಾಗಿ ಒಂದು ಎಕ್ಸ್ಪ್ಲೋಷನ್ ಸಿಕ್ಕಿದ್ದೆ ನನ್ನ ಅಲ್ಲೇ. ಯಾಕಂದ್ರೆ ನಾನು ಏನ್ ಕಲ್ತಿದ್ನಲ್ಲ ಬಂದ್ಬಿಟ್ಟು ಸೌಂಡ್ ಆಫ್ ಮ್ಯೂಸಿಕ್ ಅಲ್ಲೇ. ಮತ್ತೆ ಅದ್ಭುತವಾದ ಒಂದು ಟೀಮ್ ಅಂತ ಹೇಳ್ಬೋದು. ಟೀಮ್ ಅಂತಲ್ಲ ಏನು ಅಲ್ಲಿರೋ ಟೀಮ್ ಪ್ರೋಮ್ ಬೆಳಿಗ್ಗೆ ಎಲ್ಲ ಹೇಳ್ತಾರೆ ಆಲ್ಮೋಸ್ಟ್ ರೆಕಾರ್ಡಿಂಗ್ಸ್ ಹೋಗ್ತಾ ಇದ್ರು, ಸಂಜೆ ಪ್ರೋಮ್ ಬಂದ್ಬಿಡ್ತಾ ಇದೆ ಅಂತ ಹೇಳಿ. ಹೌದು.
ಸೊ ಹಾಗೆ ಆ ರೀತಿ ಅಲ್ಲಿ ಸುಮಾರು ಒಂದು ಕುಹುಕು ಏನ್ ಕರೋಕಿಸಲ್ಲ ಅಲ್ಲಿ ನಮ್ಗೆ ವರ್ಕ್ ಕೊಟ್ಟು ಒಳ್ಳೆ ಊಟ ಕೊಟ್ಟು ಒಳ್ಳೆ ಪೇಮೆಂಟ್ ಕೊಟ್ಟು ಒಂದು 2.5 years ಇದೆ ಓಕೆ ಓಕೆ. ಅಲ್ಲಿ ಸಿಡಿ ಮಾಡ್ತಾ ಇದ್ರು. ಅಲ್ಲಿ ನಮ್ ಗೋಪಿ ಅಂತ ಹೆಸರಾಗ್ತದೆ. ಅದರಲ್ಲಿ ಇವತ್ತೆಲ್ಲ ಕಡೆ ಆನ್ಲೈನ್ ಸಿಗುತ್ತೆ. ಅವ್ರು ಮಾಡಿದ ಗಗನವೇ ಎಲ್ಲವೋ ಮತ್ತೆ ಅದು ಮಾಡಿರೋದು ಪ್ರೋಗ್ರಾಮಿಂಗ್ಸ್. ಸೊ ಏನಂತಂದ್ರೆ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಕಂಪೋಸಿಷನ್ಸ್ ಜುವೆಲ್ ಟಿಫ್ ಅಂತ ಹೇಳಿ ಅದು ಜೋರಕ್ಕೆ ಮತ್ತೆ ಫೋಟೋ ಪೇಸಿಬಾ ಎಂತ ಮ್ಯೂಸಿಕ್ ಸರ್ ಅದು, ಅದ್ಭುತ ಮ್ಯೂಸಿಕ್. ಅಯ್ಯೋ ಐ ಆಮ್ ಫ್ಯಾನ್ ಆಫ್ ದಟ್ ಮ್ಯೂಸಿಕ್. ಆ ಸ್ಟಾರ್ಟಿಂಗ್ ಬಿಜಿಎಂ ಏನಿದೆ ಅದು. ಆಮೇಲೆ ಶೋಲೆ ಪಿಕ್ಚರ್ ಅಲ್ಲಿ ಸ್ಟಾರ್ಟಿಂಗ್ ಬಿಜಿಎಂ ಅದೆಲ್ಲ ಅಂತಂದ್ರೆ ಎಷ್ಟೋ ಆರ್ಕೆಸ್ಟ್ರಾಸ್ ಅಲ್ಲಿ ಈ ಸ್ಟಾರ್ಟಿಂಗ್ ಬಿಜಿಎಂ ಯೂಸ್ ಮಾಡ್ತಿದ್ರು. ಟೈಟಲ್ ಕಾರ್ಡ್ ಇರ್ತಿತ್ತು. ಆ ಟೈಟಲ್ ಕಾರ್ಡ್ ಪ್ಲೇ ಮಾಡುವಾಗ ಗುರು ಸರ್ ಬಂದ್ಬಿಟ್ಟು ಗಿಟಾರ್ ಅಲ್ಲಿ ಇವರು, ಡ್ರಮ್ ಅಲ್ಲಿ ಇವರು, ಅವ್ರು ಖುದ್ದಾಗಿ ನಾನು ಕಾಂಗೋ ನುಡ್ಸ್ತಾ ಇದೆ, ಕಾಂಗೋ ನುಡ್ಸ್ತಾ ಇದೆ, ಡ್ರಮ್ಸ್ ಪ್ಯಾಡ್ ನುಡ್ಸ್ತಾ ಇದೆ, ಮತ್ತೆ ಸೀಕ್ವೆನ್ಸ್ ಆನ್ ಮಾಡ್ತಾ ಇದೆ. ಗೊತ್ತಿರೋ ವಿದ್ಯೆ ಅಂತೇಳಿ ಅಲ್ಲಿ ಪ್ರೋಗ್ರಾಮ್ ಮಾಡಿ ಆನ್ ಮಾಡ್ಬಿಡ್ತಾ ಇದೆ. ಮಿಕ್ಕಿದೆ ಲೈವ್ ನುಡ್ಸ್ತಾ ಇದೆ. ಪ್ರೋಗ್ರಾಮಿಂಗ್ ಮಾಡ್ಬಿಡ್ತಾ ಇದೀವಿ ಒಬ್ಬಟ್ಟು. ನಂದು ಪರ್ಫಾರ್ಮೆನ್ಸ್ ಎಲ್ಲಿ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್. ಹೌದು. ಸೆಕೆಂಡ್ ಲೇಯರ್, ಅಪ್ಪರ್ ಲೇಯರ್, ಅದು ಒಂದು ಲೇಯರ್ ಓಡ್ತಾ ಇತ್ತು. ಅದು ಇಂಪಾರ್ಟೆಂಟ್ ಅಲ್ವಾ? ಅದು ಓಡ್ತಾ ಇತ್ತು. ಏನಂತಾರೆ ಮೆಟ್ರೋನಮ್ ಕರೆಕ್ಟ್ ಆಗಿ ಆ ಮೆಟ್ರೋನಮ್ ಕರೆಕ್ಟ್ ನಾವು ಪ್ಲೇ ಮಾಡ್ತಾ ಇದೀವಿ. ನಾವು ಕೇಳ್ಪಟ್ಟು ಈ ಭೂಮಿ ಬಣ್ಣದ ಬುಗುರಿ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅದೆಲ್ಲ ಪ್ರೋಗ್ರಾಮಿಂಗ್ ನೀವೇ ಮಾಡಿದ್ರೆ? ಹೌದು ಸರ್, ಭೂಮಿ ಬಣ್ಣದ ಬುಗುರಿ ಕರೋಕಿ ಮಾಡಿದೆ ನಾನೇ ಸರ್. ಕರೋಕಿ ನೀವೇ ಫಸ್ಟ್ ಮಾಡಿದ್ದು ಅಲ್ವಾ? ಅದೇನಿದ್ರೆ ನಮ್ಮ ಇವರು ಎಸ್ ಪಿ ಸರ್ ಬಂದ್ಬಿಟ್ಟು ಈ ಟಿವಿಯಲ್ಲಿ 2003 2002 ಲಾಂಚ್ ಆಯ್ತು ಈ ಟಿವಿ. ಆಗ 3 ಪ್ರೋಮೋ ನಮ್ಮ ಎಸ್ ಪಿ ಸರ್ ಅದ್ರಲ್ಲಿ ಹಾಡಿದ್ದಾರೆ. ಆ 3 ಪ್ರೋಮೋ ಇವರು ಈ ಟಿವಿ ಅವರು ಎಸ್ ಪಿ ಸರ್ ಕೊಟ್ರು. ಎಸ್ ಪಿ ಸರ್ ಬಂದ್ಬಿಟ್ಟು ಮಂಜುಳಾ ಗುರುರಾಜ್ ಅವ್ರಿಗೆ ಆ ಪ್ರೋಮ್ಸ್ ಕೊಟ್ರು ಸರ್. ಸೂಪರ್ ಸೂಪರ್ ಸೂಪರ್. ಸೊ ಅವಾಗ 3 ಪ್ರೋಮ್ ಅಂತ ಹೇಳಿದ್ರೆ ಒಂದು ಪ್ರೋಮ್ಗೆ ಬಂದ್ಬಿಟ್ಟು 20 ಸಾಂಗ್ ಅಂತ ಹೇಳಿದ್ರೆ ಎಸ್ ಪಿ ಸರ್ ಪ್ರೋಮ್ ಹೋಗ್ಬಿಟ್ಟು ಸೊ 60 ಸಾಂಗ್ ಆಯ್ತು. 60 ಸಾಂಗ್ ನಾವು ಪ್ರೋಮಿಂಗ್ ಮಾಡಿದ್ವಿ ಯಾರು ಎಸ್ ಪಿ ಸರ್ ಗಾಗಿ. ಅದು ಅದ್ರಲ್ಲಿ ಈಗ ಎಲ್ಲ ಸಿಗುತ್ತೆ ಬಂದ್ಬಿಟ್ಟು ಕೆಲವೊಂದು ಬಹುಶಃ ಆಶೀರ್ವಾದದಿಂದಾನೆ ತಾವು ಇವತ್ತು. ಅಯ್ಯೋ ಅದೇ ಸರ್ ಅಲ್ವಾ? ಅದೆಲ್ಲ ಹೇಳ್ತಾರೆ ಒಂದು ಸಿನಿಮಾ ಮಾಡಿ ಯಾರು ಹೇಳ್ತಾರೆ ಒಂದು ಟ್ರ್ಯಾಕ್ ವಿತೌಟ್ ಕನೆಕ್ಟಿವಿಟಿ ಯಾವುದೂ ಆಗಲ್ಲ. ಅದು ಎಂತಾರೆ ನಮ್ಮ ಇವರು ನಮ್ಮ ಕೀಬೋರ್ಡಿಸ್ಟ್ ಇವ್ರದ್ದು ಅರುಣ್ ಸರ್ ಇದ್ರು. ಅರುಣ್ ಅವ್ರ ಬೇಸ್ ಗಿಟಾರ್ ಕೇಳಿದ್ದೀನಿ ಪ್ಲಸ್ ಕೀಬೋರ್ಡಿಸ್ಟ್. ಈಸ್ ಆಲ್ಸೋ ಮೈ ಗುರು ಆಕ್ಚುಲಿ. ಭೂಪೇಶ್ ಆಲ್ಸೋ ಮೈ ಗುರು. ಜೈಕೋ ಆಲ್ಸೋ ಗುರು. ಭೂಪೇಶ್ ಅವರು ಬಹಳ ಹಳೆ ಆರ್ಕೆಸ್ಟ್ರಾ. ಹೌದು. ಮತ್ತೆ ನಮ್ಮ ಜೈಕೋ ಅಂತ ಇದಾರೆ ಬಂದ್ಬಿಟ್ಟು ಅವರು ನಮ್ಮ ಗುರುಗಳು. ಸರ್ ಅಂತಂದ್ರೆ ನಾನು ಫಸ್ಟ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ಬಂದ್ಬಿಟ್ಟು ನೋಡಪ್ಪ ಕಾರ್ಡ್ಸ್ ಹಾಕ್ತೀನಿ ಪ್ಲೇ ಮಾಡ್ಕೊಳಪ್ಪ ಸೀಕ್ವೆನ್ಸ್ ಓಕೆ ಪ್ಲೇ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಸೊ 8 ಟ್ರ್ಯಾಕ್ ಅಂತ ಹೇಳಿ. ಸೊ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಐ ಕಮ್ ಫಾರ್ 16 ಟ್ರ್ಯಾಕ್ ಬಂತು ಅಂತ ಹೇಳಿ. ಇವತ್ತು ಏನಂತಂದ್ರೆ ನಾನು ಸೀಕ್ವೆನ್ಸ್ ಕಳಿಬೇಕಂತ ಹೇಳಿ ಕೂಡ ಅಂತಂದ್ರೆ ನಮ್ಮ ಪೆಪ್ಸಿ ಕುಮಾರ್ ಇದ್ರು ಬಂದ್ಬಿಟ್ಟು. ಈಸ್ ಆಲ್ಸೋ ಮೈ ಗುರು ಆಕ್ಚುಲಿ ಅಂತ ಹೇಳಿ. ಅವರು ಟ್ರ್ಯಾಕ್ಸ್ ಎಲ್ಲ ಮಾಡ್ತಾರೆ. ಅವ್ರ ಟ್ರ್ಯಾಕ್ಸ್ ಈಗ ಮುಂದೆ ಕಲಿಸ್ತೀವಿ. ಅವ್ರ ಮೇನೆ ಏನಂದ್ರೆ ಈಗ ಏನ್ ಬರುತ್ತೋ ಈಗ ಫುಲ್ ಇದು ಆಡಿಯೋ ಬಂದ್ಬಿಟ್ಟು ಅವರೇ ಬ್ಯಾಲೆನ್ಸಿಂಗ್ ಮಾಡಿ ಈಗ ಯಾವ್ದೋ ಒಂದು ಶೋ ಬರಲಿ ಲಿಟಲ್ ಚಾಂಪ್ಸ್ ಮತ್ತೆ ಅದು ಇದು ಏನ್ ಬರ್ತಲ್ಲ ಎಲ್ಲಕ್ಕೂ ಅವರೇ ಸೌಂಡ್ ಇಂಜಿನಿಯರ್ ಅಂತ ಹೇಳಿ. ಅವರು ನಮ್ ಗುರುಗಳು ಆಕ್ಚುಲಿ. ಅವರು ಏನ್ ಹೇಳ್ಕೊಟ್ರು ಅದು ಏನಂತ ಈ ರೀತಿ ಅಂತ ಸಿಸಿಸ್ ಈಗ ಎಕೋ ಎಲ್ಲ ಬಂದ್ಬಿಟ್ಟು ಈಗ ಕೊಡ್ತೀವಿ, ಇವಾಗ ಎಕ್ಸ್ಟ್ರಾ ಕೊಡ್ತೀವಿ. ಬಟ್ ಆಗ ಒಂದು ಇನ್ಸ್ಟ್ರೂಮೆಂಟ್ ಗೆ ನಾವು ಎಕೋ ಮತ್ತೆ ರಿವರ್ಬ್ ಫೀಲ್ಸ್ ಏನಂತಾರೆ ಮತ್ತೆ ಏನಂತಾರೆ ಅದೆಲ್ಲ ಸಿಸಿ ಕೊಡ್ತಾ ಇದೀವಿ ನಾವು. ಹೌದು. ಆ CC 11 CC 11 CC 12 ಅಂತ ಹೇಳಿ ಅದು ಕೋಡ್ ನಂಬರ್ ಇರ್ತಾ ಇತ್ತು. ಆ ಕೋಡ್ ನಂಬರ್ ಕೊಟ್ಟು ಇಷ್ಟು % ಆ ಟೈಮ್ ಎಕೋ ಬರ್ತಾ ಇತ್ತು ಅಷ್ಟೇ ಇರ್ತಿತ್ತು. ಅದ ಪ್ರೋಗ್ರಾಮ್ ಮಾಡಿ ಬಿಟ್ಬಿಡ್ತಾ ಬಂದ್ಬಿಟ್ಟು ಅದ ಟೈಮ್ ಬಂದ್ಬಿಟ್ಟು ಎಕೋ ಬರ್ತಾ ಇತ್ತು. ಆಮೇಲೆ ರೀಸೆಟ್ ಆಗ್ಬಿಡ್ತಾ ಇತ್ತು. ಆ ರೀತಿ ಎಲ್ಲ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿ ಒಂದ್ಸಲ ಆನ್ ಮಾಡ್ಬಿಟ್ಟು ಅಲ್ವಾ ಎಲ್ಲ ಫುಲ್ ಒಂದು ರೆಕಾರ್ಡ್ ಒಂದು 80% ಕ್ವಾಲಿಟಿ ಬರ್ತಾ ಇತ್ತು. ಸೊ ಆಗಿನ ಜನರೇಷನ್ಗೂ ಈಗ ಜನರೇಷನ್ ಮ್ಯೂಸಿಕ್ಗೂ ಏನು ಅದು ವ್ಯತ್ಯಾಸ ಯಾವ ತರ ತಾವು ಫೇಸ್ ಮಾಡ್ಕೊಂಡು ಬಂದಿದ್ದೀರಾ? ಯಾಕಂದ್ರೆ ಅದು ನೋಡಿದ್ರ ತಾವು, ಇದು ನೋಡಿದಿರಾ ಅಲ್ವಾ? ಆ ಸೀಕ್ವೆನ್ಸರ್ ಕೂಡ ತಾವು ರೆಡಿ ಮಾಡಿದ್ದೀರಾ ಅಲ್ವಾ? ಸೊ ಹೇಗೆ ಇವಾಗ ಹೇಗನ್ಸುತ್ತೆ ಸರ್? ಎಷ್ಟೋ ಕಲಾವಿದರಿಗೂ ಕೆಲಸ ಇಲ್ಲ, ಅದು ಕೂಡ ಬಹಳ ನೋವಿನ ಸಂಗತಿ ಅಂತ ಹೇಳ್ಬೋದು ಅಲ್ವಾ? ಈ ಟ್ರ್ಯಾಕ್ಸ್ ಬಂದ್ಮೇಲೆ ಕರೋಕೆ ಬಂದ್ಮೇಲೆ ಎಷ್ಟೋ ಕಲಾವಿದರು ಡಮ್ಮಿ ಆಗ್ಬಿಟ್ರು. ಲೈವ್ ಇವಾಗ ಹೆಚ್ಚು ನಡೆಯಲ್ಲ. ನಾವು ಎಲ್ಲೋ ಅಪರೂಪ ಚೌಡೆ ಮೆಮೋರಿಯಲ್ ಹಾಲ್ ಅಲ್ಲಿ ಲೈವ್ ಪ್ರೋಗ್ರಾಮ್ ನೋಡ್ತೀವಿ ಹೊರತು ಹೆಚ್ಚು ನೋಡಕ್ ಆಗ್ತಿಲ್ಲ. ಇವಾಗ ನಾವು ಮ್ಯೂಸಿಕ್ ಸ್ಟಾರ್ಟ್ ಮಾಡುವಾಗ ಅಂದ್ರೆ ನಮ್ಮ ಸಿಂಗಿಂಗ್ ಸ್ಟಾರ್ಟ್ ಮಾಡುವಾಗ ವಿ ವರ್ ಸಿಂಗಿಂಗ್ ಲೈವ್ ಓನ್ಲಿ. ನಾವು ಲೈವ್ ಹಾಡ್ತಿದ್ವಿ. ಅವಾಗ ಕರೋಕೆ ಇಂಟ್ರೊಡ್ಯೂಸೇ ಆಗಿರ್ಲಿಲ್ಲ. ಸರ್ ನನ್ಗೆ ಏನು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟಿದ್ರೆ ಓಡಿಸ್ತಾ ಇದ್ರು ಅಷ್ಟೇ.
ಇದು ಕಲ್ತಾ ನೆಕ್ಸ್ಟ್ ಅದ್ ಕಲ್ತ್ಕೋ ನೆಕ್ಸ್ಟ್ ಇದು ಕಲ್ತ್ಕೋ ಅಂತ ಹೇಳಿ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಒಂದು ಆರ್ಕೆಸ್ಟ್ರಾ ಬಂದ್ಬಿಟ್ಟಿದ್ದಾಗ ನಮ್ಮ ಹತ್ರ ಈಗ ಎಕ್ವಿಪ್ಮೆಂಟ್ ಇದೆ ಬಂದ್ಬಿಟ್ಟಿದ್ದಾರೆ. ಈಗ ನಮ್ಮ ಹತ್ರ ಕ್ಯಾಮ್ರಾ ಇದೆ, ಮತ್ತೆ ಲೈವ್ ಮಿಕ್ಸಿಂಗ್ ಇದೆ, ಮಿಕ್ಸರಿಂಗ್ ಇದೆ. ಆ ರೀತಿ ಒಂದು ಯಾರೋ ಒಂದು ಪಾರ್ಟಿ ಬಂದು ಬುಕ್ ಮಾಡ್ತಾರೆ, ನಮ್ಮ ಹತ್ರ ಇದಿದೆ, ನಮ್ಮ ಹತ್ರ ಅದು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಇದೆ ಅಂತ ದೇ ವಾಂಟ್ ಟು ಪ್ರಮೋಟ್ ದೇರ್ ಟೀಮ್ ಅಂತ ಹೇಳಿ. ಆಗ ಏನಂತ ಹೇಳ್ತಾರೆ, ಈ ಎಕ್ವಿಪ್ಮೆಂಟ್ ಹಿಂಗ್ ಅಪ್ಡೇಟ್ ಆಗ್ತಾ ಇರ್ಬೋದು. ಅವಾಗ ಏನಂತಾರೆ, ಒಂದು ಮ್ಯಾನ್ಯುವಲ್ ಇರ್ತಾ ಇಲ್ಲ, ಯೂಟ್ಯೂಬ್ ಇರ್ತಾ ಇಲ್ಲ ಬಂದ್ಬಿಟ್ಟು. ಯೂಟ್ಯೂಬ್ ಇರ್ತಿಲ್ಲ. ನಾವು ಒಂದು ಕೀನ ನಾವು ಕಲಿಯಕ್ಕೆ ಬಂದ್ಬಿಟ್ಟು ಸುಮಾರು 1 ತಿಂಗಳು ಬೇಕಾಗಿತ್ತು. ಓಹೋ, ಒಂದ್ ಕೀ ಒಂದು ಕೀನ ಬಂದ್ಬಿಟ್ಟು ಅವಾಗ ಈ ಕೀ ಏನ್ ಮಾಡುತ್ತೆ, ಯಾಕಂದ್ರೆ ಅದೆಲ್ಲ ಬಂದ್ಬಿಟ್ಟು ಎಂತ ರಿಸರ್ಚರ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಕೀನ ಬಂದ್ಬಿಟ್ಟು ಅದೆಲ್ಲ ರೋಮಿಂಗ್ ಮಾಡಿ ಕಳ್ಸ್ಕೊಡ್ತಾರೆ ಬಂದ್ಬಿಟ್ಟು. ಅದನ್ನ ಕಲ್ತ್ಕೊಂಡು ನಾವು ಮಾಡ್ತೀವಿ ಅಷ್ಟೇ. ವಿ ಆರ್ ನಾಟ್ ಗ್ರೇಟ್, ಸುಮ್ಮನೆ ನಾವು ಆಪರೇಟ್ ಮಾಡ್ತೀವಿ ಅಷ್ಟೇ. ಸೊ ಅದನ್ನ ಕಲ್ತು ಮ್ಯಾನುಫ್ಯಾಕ್ಚರ್ ಅವ್ರೆಷ್ಟು ಬ್ರಿಲಿಯಂಟ್ ಇರ್ಬೇಕು ಅಲ್ವಾ, ಅವರೆಷ್ಟು ಸ್ಟಡಿ ಮಾಡಿರ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ವಿ ಆರ್ ಒನ್ಲಿ ಯೂಸರ್ಸ್ ಅಷ್ಟೇ. ಸೊ ಹಾಗಾಗಿ ವಿ ಆರ್ ದ ರಿಸರ್ಚರ್ಸ್ ಅದು. ಸೊ ಆ ರೀತಿ ಇದ್ರೆ ನಾವು ಅದನ್ನ ರಿಸರ್ಚ್ ಮಾಡಿದ್ರೆ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಮಾಡಿ, ಸೊ ಅದನ್ನ ಬಂದ್ಬಿಟ್ಟು ಅಪ್ಡೇಟ್ ಮಾಡಿ ಕಲಾವಿದ್ರೆ ಅಂತ ಫಸ್ಟ್ ಏನಾಗಿದ್ರೆ ಕಾಂಗ್ ಇರ್ತಾ ಇತ್ತು, ಡ್ರಮ್ಸ್ ಇರ್ತಾ ಇತ್ತು, ತಬಲಾ ಇರ್ತಾ ಇತ್ತು, ಬೇಸ್ ಡೋಲಕ್ ಇರ್ತಾ, ಡಿಕ್ಕಿ ತರಂಗೆಲ್ಲ ಇರ್ತಾ ಇತ್ತು ಬಂದ್ಬಿಟ್ಟು ಒಂದು R8 Mark 1 ಅಂತ ಬಂತು. ಅದು R8 Mark 1 ಅಂತ 808 ಒಂದು ಎಕ್ವಿಪ್ಮೆಂಟ್ ಇತ್ತು. ಅದು ಏನಂತಾರೆ, ಸಂತಸದ ಆಡೋ ಸಮಯ ಅದ್ರಲ್ಲಿ ಗೊತ್ತಾಗ್ತದೆ, ಬೀಟ್ಸ್ ಎಲ್ಲ ಬಂದ್ಬಿಟ್ಟು. ಮತ್ತೆ ಈ ನಮ್ಮ ನಾಡು ಚಂದವು ಅವ್ನ್ ಬೀಟ್ಸ್ ಬರುತ್ತೆ. ಅದ್ರಲ್ಲಿ ಏನಂತಾರೆ, ಒಂದು ಬೇಸ್ ಕಿಕ್ಸ್ ಎಲ್ಲ ಬರುತ್ತೆ. ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತಂದ್ರೆ ಅದು ನೋಡಿ ಪ್ರೋಮಿಂಗ್ ಮಾಡೋದು ಗೊತ್ತಾಗಿ ಇದ್ರಲ್ಲಿ ಈ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ದಾರೆ. ಇದ್ರಲ್ಲಿ ಇಂತ ಆ ಬೇಸ್ ಎಲ್ಲ ಒಂದು 20-30 ತರ ಬೇಸ್ ಬಂದ್ಬಿಡುತ್ತೆ. ಕೇಳಿದ ತಕ್ಷಣ ಈ ಬೇಸ್ ಅಂತ ನಾವು ಬರ್ಕೊಬಿಡ್ತೀವಿ. ಸೊ ಆ ಟ್ರ್ಯಾಕ್ಸ್ ಎಲ್ಲ ಫುಲ್ ಬರ್ಕೊಬಿಡ್ತೀವಿ. ಸೊ ಫುಲ್ ಬರ್ಕೊಂಡು ಆಮೇಲೆ ಪ್ರೋಮಿಂಗ್ ಮಾಡ್ತೀವಿ. ಸೊ ಅದು ಕಿಕ್ ಬೇಸಸ್, ಸ್ನ್ಯಾರ್ಸ್, ಐಸಿಸ್, ಮತ್ತೆ ಚೋಕ್ಸ್, ಸಿಂಬಲ್ಸ್, ಇಷ್ಟೆಲ್ಲ ಮತ್ತೆ ಪರ್ಕೂಷನ್ಸ್ ಮತ್ತೆ ತಬಲಾ, ಡೋಲಕ್ ಮತ್ತೆ ಕಾಂಗೋ, ಇದೆಲ್ಲ ಎಲ್ಲ ಸೇರಿ ಅದೆಲ್ಲ ಒಂದೆಲ್ಲ ಬಂದ್ಬಿಡುತ್ತೆ. ಆಗ ನಾವ್ ಯಾವ ಆಪರೇಟ್ ಮಾಡ್ತೀವೋ, ಸೊ ಎಲ್ಲ ಅದು ಪ್ರೋ ಮಾಡ್ತೀವಲ್ವಾ, ಸೊ ಇದ್ರಲ್ಲಿ ಇದ್ದಿದೆ, ಓಕೆ ಅದು ಹಾಕಿ ಅಂತ ಹೇಳ್ತಾರೆ ಬಿಟ್ಟು ಆರ್ಟಿಸ್ಟ್ ಬರೀ ಅಂತ ಹೇಳಿ, ಪರಲ್ಲ ಬಿಡಪ್ಪ ಇದೆಲ್ಲ ಹಾಕೊಳ್ತೀವಿ ಅಂತ ಹೇಳಿ. ಆ ಆರ್ಟಿಸ್ಟ್ ಹಂಗ ಆರ್ಟಿಸ್ಟ್ ಸೊ ಕಾಂಗೋ ಏನ್ ಸರ್ ಪ್ರೋಗ್ರಾಮ್ ಸರ್, ಇಲ್ಲ ಪರವಾಗಿಲ್ಲ ಇದೆಲ್ಲ ಬರುತ್ತೆ ಅಲ್ವಾ ಅಂತ ಹೇಳಿ. ಹೌದಾ ಅಂತ ಅವ್ರು ಹೋಗ್ತಾರೆ ಬಿಟ್ಟು. ಹಾಗಾಗಿ ಫಸ್ಟ್ ಹಂಗೆ ರಿದಮ್ ಸೆಕ್ಷನ್ ಹೋದ್ಮೇಲೆ ರಿದಮ್ ಸೆಕ್ಷನ್ ಹೋಯ್ತು. ಆಮೇಲೆ ಲೀಡ್ ಸೆಕ್ಷನ್ ಫ್ಲೂಟು, ಗಿಟಾರ್, ಮತ್ತೆ ಇದು ಫ್ಲೂಟು, ಸಿತಾರು, ಮತ್ತೆ ಏನಿದ್ರೆ ಓಬೋ ಎಲ್ಲ ಆದಂಗ ಹೋಯ್ತು ಬಂದ್ಬಿಟ್ಟು. ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಬಂದ್ಬಿಟ್ಟು ಈ ಲೀಡ್ ಸೆಕ್ಷನ್ ವೈಲಿನ್ಸ್, ಸ್ಯಾಕ್ಸ್, ರಿಯಲ್ ಎಫೆಕ್ಟ್ಸ್ ಅದೆಲ್ಲಾನು ಹೋಯ್ತು ಬಂದ್ಬಿಟ್ಟು. ಅದು ಹೊರಟೋಯ್ತು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಕೀಬೋರ್ಡ್ ಹೋಯ್ತು. ಈಗ ಐಪಾಡ್ ಬಂದ್ಬಿಡ್ತು, ಐಪಾಡ್ ಹೋಯ್ತು, ಟ್ರ್ಯಾಕ್ಸ್ ಹೋಯ್ತು, ಮತ್ತೆ ಯೂಟ್ಯೂಬ್ ಬಂದ್ಬಿಡ್ತು. ಹೌದು. ಸೊ ಟೆಕ್ನಾಲಜಿ ಇಸ್ ಅದು ಶತ್ರುನಲ್ಲ, ಅದು ಟೆಕ್ನಾಲಜಿ ಜೊತೆಯಲ್ಲಿ ಯಾರು ಓಡ್ಬೇಕಷ್ಟೇ. ಬಟ್ ನಾವು ಅದು ಓಡ್ತಾ ಇದ್ರೆ ಹಿಂದೆ ನಮ್ ತುಳ್ಕೊಂಡೇ ಬರ್ತಾ ಇರ್ತವೆ. ನಿಜ. ಬಟ್ ನಾವು ಲೈವ್ ಬಿಡಕ್ಕಾಗಲ್ಲ, ಅದು ಮಾಡ್ತಾ ಇರ್ಬೇಕು. ಕಲಾವಿದರಿಗೆ ನಾವು ಅವಕಾಶ ಕೊಡ್ತಾ ಇರ್ಬೇಕು ಅಲ್ವಾ. ಸೊ ನಾವು ಎಷ್ಟು ಲೈವ್ ನಾವು ನುಡಿಸ್ತೀವೋ ಅದು ನಮ್ಗೆ ಜೀವನ ಬಂದ್ಬಿಟ್ಟು ನಮ್ಗೆ ರೆಕಗ್ನೈಸ್ ಕೊಡುತ್ತೆ. ಇವತ್ತು ನೋಡಿ ವರ್ಲ್ಡ್ ಫೇಮಸ್ ಡ್ರಮ್ಮರ್ ಬಂದ್ಬಿಟ್ಟು ನಮ್ಮ ಶಿವಮಣಿ ಅವರು ಇವತ್ತು ಕೂಡ ನೋಡಿ, ಅವರು 1000 ಹೇಳ್ತಾರೆ, ಸುಮಾರು 1000 ಸಿನಿಮಾಗಳು ನುಡಿಸಿರ್ತಾರೆ. ಹೌದು. ನೀವು ಪ್ರೇಮಿಲೋಕ ಸಾಂಗ್ ತಗೊಳ್ಳಿ, ಡ್ರಮ್ಸ್ ಹೆಂಗಿದೆ, ಯಾವ್ದು ರೋಟರ್ ಸಲ ಹೆಂಗ್ ಮಾಡಿದ್ರು, ಸೊ ಅದು ಲೈವ್ ಅಲ್ಲಿ ನುಡಿಸಿರ್ತಾರೆ ಬಂದ್ಬಿಟ್ಟು. ಹೌದು. ಮೆಟ್ರೋನಮ್ ಹಾಕೊಂಡು. ಹೌದು. ಇವತ್ತು ನುಡಿಸ್ತಾರೆ ಬಂದ್ಬಿಟ್ಟು ಅಲ್ವಾ. ಸೇಮ್ ಪ್ಯಾಟರ್ನ್, ಸೇಮ್ ಆಕ್ಸೆಂಟ್, ಸೇಮ್ ಒಂದು ಮೆಟ್ರೋನಮ್ ನುಡಿಸ್ತಾರೆ. ಬೇರೆ ಡ್ರಮ್ಮರ್ ನುಡ್ಸಕ್ಕಾಗಲ್ಲ, ಯಾಕಂದ್ರೆ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿ. ಆ ಟೆಕ್ನಿಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಲೈವ್ ಅಲ್ಲಿ ಯಾರು ಇದಾರೋ ಅವರು ಖಂಡಿತವಾಗ್ಲೂ ಫೀಲ್ಡ್ ಅಲ್ಲಿ ಇರ್ತಾರೆ ಅಲ್ವಾ. ಪ್ರೋಗ್ರಾಮಿಂಗ್ ಮಾಡೋಣ ಅಂತ ಆಲ್ಮೋಸ್ಟ್ ಅವರು ಸ್ಟುಡಿಯೋ ಸೀಮಿತ ಅಷ್ಟೇ. ನಾವು ಹೇಳುದು ನಂತರ ಹೋಗ್ಬಿಟ್ಟಿರ್ತೀವಿ, ನನಗೆ ಪ್ಲೇ ಮಾಡಕ್ಕಾಗಲ್ಲ, ಬಿಕಾಸ್ ಆಫ್ ಐ ಆಮ್ ನಾಟ್ ಎ ಪರ್ಫಾರ್ಮರ್ ನಾವು. ಸೊ ಪರ್ಫಾರ್ಮರ್ ಬೇರೆ, ಆಮೇಲೆ ಏನಂತ ಹೇಳಿದ್ರೆ ಈಗ ಟೀಚಿಂಗ್ ಮಾಡ್ತಾರೆ, ಪ್ರೋಗ್ರಾಮರ್ ಬೇರೆ. ಆಮೇಲೆ ಫಸ್ಟ್ ಕಂಪೋಸ್ ಮಾಡಿದ ಚಿತ್ರ ಯಾವ್ದು ಸರ್? ಫಿಲಿಂ ಫಸ್ಟ್ ನಾನು ಮಾಡಿದಂತ ಗೆಲುವಿನ ಹೆಜ್ಜೆ ಅಂತ ಹೇಳಿ, ನಮ್ಮ ಗೆಲುವಿನ ಹೆಜ್ಜೆ ಸಾಗರ್ ಸಾರ್ ಅಂತ ಹೇಳಿ, ಆರ್ ಸಾಗರ್ ಅಂತ ಹೇಳಿ. ಇವತ್ತು ನಮ್ಮ ಅವರ ಸಂಪರ್ಕ ಬಂದ್ಬಿಟ್ಟು ಸುಮಾರು ಒಂದು 20 ವರ್ಷ ಆಗ್ಬಿಟ್ಟಿದೆ. 20 years. 20 years ಮುಂಚೆನೆ ತಾವು ಫಸ್ಟ್ ಫಿಲ್ಮ್ ಮ್ಯೂಸಿಕ್ ಮಾಡಿದ್ರ? ಓಕೆ. ಅದು ಹೇಗೆ, ಎಷ್ಟು ಹಾಡುಗಳಿಗೆ ತಾವು? ಸರ್ ಅದ್ರಲ್ಲಿ ಒಂದು ಸುಮಾರು 5 ಹಾಡುಗಳಿದ್ದು. ಓಕೆ. ಅದರಲ್ಲಿ
ಯಾರಿಗೆ ಹಾಡ್ಸಿದ್ರ ಯಾರು ಪ್ಲೇಬ್ಯಾಕ್ ಸಿಂಗರ್ ಸರ್ 20 ಇಯರ್ಸ್ ಮುಂಚೆ ಮುಟ್ಟು ನಮ್ಮ ಸಾಗರ್ ಸರ್ ಹೇಳಿದ್ದು ಅದರಲ್ಲಿ ಟಿಪ್ಪು ಆಡಿದ್ದಾರೆ. ಟಿಪ್ಪು ಈಗ ಫೇಮಸ್ 20 years back. ಎಸ್ ಮೈ ಗಾಡ್, ನೋಡಿ ಎಷ್ಟು ಇತಿಹಾಸ ಹೆಂಗೆ ತಿರುಗಿ ಬರುತ್ತೆ. ವಾವ್, ನೋಡಿ ಟಿಪ್ಪು ಇವಾಗ ಪಾಪ್ಯುಲರ್ ಆಗಿದೆ. 20 ವರ್ಷ ಅಂದ್ರೆ ಇದೆ. ಬ್ರೇಕ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಬೇಕೇ ಬೇಕು. ಈಗ ನಾವು ಇವಾಗ ಸ್ಟ್ರಗಲ್ ಏನ್ ಹೇಳ್ತಾರೆ, ಇವತ್ತು ನಮ್ಗೆ ಬ್ರೇಕ್ ಬೇಕಂದ್ರೆ ಆ ಬ್ರೇಕ್ ಬರೋ ಟೈಮ್ ಬರುತ್ತೆ. ವಿ ಶುಡ್ ವೇಟ್ ಫಾರ್ ದಟ್ ಟೈಮ್. ಬಟ್ ಆವಾಗ 20 ವರ್ಷ ಹಿಂದ್ಗಡೆ ಇವ್ರು ಆಡಿದ್ರು, ಯಾರು ನಮ್ಮ ಟಿಪ್ಪು ಸರ್ ಆಡಿದ ಅದು ಗೆಲುವಿಲೇಜ್ ಅಂತ ಹೇಳಿ. ಸೊ ಅದಾದ್ಮೇಲೆ ಮನವೇ ಅಂತೇಳಿ ಮತ್ತೆ ಹೇಳಿದ್ರೆ ನಮ್ಮ ನಾವು ಒಂದು 10-3 ಸಿನಿಮಾ ಮ್ಯೂಸಿಕ್ ಮಾಡಿದ್ವಿ. ಸೊ ಅದಾದ್ಮೇಲೆ ಅಂತಂದ್ರೆ ಘೋರ್ ಇತಿಹಾಸ ಅಂತ ಹೇಳಿ, ಘೋರ್ ಇತಿಹಾಸ ಅಂತ ತುಂಬಾ ಒಳ್ಳೆ ಲಂಬಾಣಿ ಸಿನಿಮಾ. ನಂಗೆ ಭಾಷೆ ಬರಲ್ಲ, ಅದಕ್ಕೆ ಸಂಗೀತ ಭಾಷೆನೇ ಇಲ್ಲ. ಭಾಷೆ ಇಲ್ಲ ಕರೆಕ್ಟ್. ಬಟ್ ಏನಂದ್ರೆ ಅದು ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ವಿ. ರೀ ರೆಕಾರ್ಡಿಂಗ್ ಸಾರ್ ಕೊಡ್ತಾರೆ ನಮ್ಮ ಇವ್ರು ಯಾರು ನಮ್ಮ ಹೇಮಂತ್ ಸರ್ ಅಂತ ಹೇಳಿ. ಅವರು ಹೇಮಂತ್ ಸರ್ ಲಂಬಾಣಿ ಅಂತ ಹೇಳಿ ಅವರು ಒಂದು ರೀಲ್ಸ್ ಕೊಡುವಾಗ ಫಸ್ಟ್ ಹೇಳ್ಬಿಡಿ ಸರ್ ನೀವು ಏನಂತಾರೆ ಸಬ್ ಟೈಟ್ಲ್ ಕೊಟ್ಬಿಡಿ, ಅದೇನ್ ಮೀನಿಂಗ್ ಗೊತ್ತಾಗ್ಬಿಡ್ತಾರೆ, ಅರ್ಥ ಗೊತ್ತಿಲ್ಲ, ಅರ್ಥ ಆಗ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಆಟೋಮೆಟಿಕ್. ಲಂಬಾಣಿ ಕೂಡ ಮಾಡಿದಿರ. ವಾವ್, ಸೂಪರ್. ಅದು ಭಾಷೆ ಗೊತ್ತಿಲ್ಲ ಆದ್ರೂ ಮಾಡಿದಿರ. ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ SP ಹೇಳ್ತಾರೆ ಮ್ಯೂಸಿಕ್ ಇಸ್ ಮೈ ರಿಲೇಷನ್ ಅಂತ. ಆ ರೀತಿ ಅಲ್ವಾ, ಅದ್ಭುತವಾಗಿ. ಮ್ಯೂಸಿಕ್ ಇಸ್ ಮೈ ರಿಲೇಷನ್ ಆಕ್ಚುಲಿ. ರಿಲೇಷನ್. ಓಕೆ, ಅದು ನಿಜ ಸರ್ ಅಲ್ವಾ. ಸೊ ಇವತ್ತು ಹೊಸ ವರ್ಷ ಆಗಿನ ಸಮಯದಲ್ಲಿ ಎಲ್ಲ ಕಲಾವಿದರಿಗೆ ಬಹಳ ಒಂದು ಸಂಭ್ರಮ ಇರ್ತಿತ್ತು. ಒಬ್ಬೊಬ್ಬ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಗೆ ಅವ್ರದೇ ಆದಂತ ಒಂದು ಕಲೆ ತೋರಿಸ್ಲಿಕ್ಕೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ವೇದಿಕೆ ಆಗ್ತಿತ್ತು. ಹೌದು. ಸೊ ಇವತ್ತಿಗೂ ನಾನು ನೋಡಿದ್ವಿ ಟಿಲ್ ಮತ್ತೆ SPB ಅವರು ಏನ್ ಲಾಸ್ಟ್ ಪರ್ಫಾರ್ಮೆನ್ಸ್ ಏನ್ ಮಾಡಿದ್ದಾರೆ ಅಲ್ಲಿವರೆಗೂ ನಾವು ನೋಡಿದ್ವಿ. SPB ಅವರು ಈಸ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್. ಅವರಿಗೆಲ್ಲ ನಮಸ್ಕಾರ ಮಾಡಿ ಅವರು ತನ್ನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಿದ್ರು. ಸೊ ಆ ರೀತಿ ಒಂದು ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ಗೆ ಅಷ್ಟು ವ್ಯಾಲ್ಯೂ ಮೊದಲಿಂದ ಇತ್ತು. ಇವತ್ತಿಗೂ ಮುಂದೆ ಕೂಡ ಅದು ಲೈವ್ ಅಲ್ಲಿ ಅವರು ಅದು ಮುಂದುವರಿಸಬೇಕಂತ ನನ್ನ ಒಂದು ಇಚ್ಛೆ. ತಾವು ಅದನ್ನ ಜೀವಂತವಾಗಿ ಇಡಬಹುದು. ಸರ್ ಬಾಂಬೆಯಲ್ಲಿ ಬಂದ್ಬಿಟ್ಟು ಇವತ್ತು ಲೈವ್ ಇದೆ, ಓಕೆ, ಡೆಲ್ಲಿ ಇದೆ, ಕಲ್ಕತ್ತಾ ಇದೆ, ಅಚ್ಚಾ, ಸೌತ್ ಇಂಡಿಯಾಲಿ ಕೆಲವು ನಡೀತಾ ಇದೆ, ಸೌತ್ ಇಂಡಿಯಾಲಿ ಚೆನ್ನೈಲಿ ಇದೆ, ನಡೀತಾ ಇದೆ, ಆಂಧ್ರ ಇದು ಹೈದರಾಬಾದ್ ಇದೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಯಾಕೆ ಆತರ ಸರ್? ನಮ್ದು ಸಿಲಿಕಾನ್ ಸಿಟಿ ಇಲ್ಲ ಸರ್. ಇಲ್ಲಿ ನಡಿಬೇಕು ಆಕ್ಚುಲಿ, ಇಲ್ಲಿ ಹೆಚ್ಚಿಲ್ಲ. ವಿ ಆರ್ ಆಲ್ಮೋಸ್ಟ್ ಏನಂತಾರೆ, ಸೊ ವಿ ಹ್ಯಾವ್ ಟು ಫೈಟ್ ಫಾರ್ ಅಂತಂದ್ರೆ ಈಗ ಯಾರೇ ಬರ್ಲಿ ಒಂದು ಪ್ರೋ ಮಾಡಿದ್ವಿ ಅಥವಾ ಏನೇ ಬರ್ಕೊಡದ ಬಜೆಟ್ ಬರ್ತಾರೆ. ಬಜೆಟ್ ಇದೆ, ದಿಸ್ ಇಸ್ ಮೈ ಬಜೆಟ್, ಕ್ಯಾನ್ ಯು ಡೂ ದಿಸ್ ಥಿಂಗ್ ಆಫ್ ದಿಸ್ ಬಜೆಟ್ ಹೇಳಿ. ಆಗ ಬಂದಾಗ ಕಲಾವಿದರು ಬಂದ್ಬಿಟ್ಟು ಬಂದಿದ್ನ ಬಿಡದೆ ಕೊಡಿ ಸರ್ ಅಂತ ಇಸ್ಕೊಬಿಟ್ಟು ಅವ್ರಿಗೆ ಏನ್ ಬೇಕೋ ಅದನ್ನ ಪ್ರೊವೈಡ್ ಮಾಡ್ತಾರೆ ಖಂಡಿತ. ಸೊ ಹಾಗೇಂದ್ರೆ ಕೆಲವರು ಕ್ಲಾಸ್ ಪೀಪಲ್ ಇರ್ತಾರೆ, sir we not want this orchestra, the sound, the things we don't want simply very ಏನಂತಾರೆ ನಮಗೆ ಇಂದ ಲೈಟ್ ಮ್ಯೂಸಿಕ್ ಬೇಕಂತೇಳಿ. ನಾವು ಚೆನ್ನೈ ಕೇಳಿರ್ಬೋದು, ಮುರಳಿ ಅಂತ ಕೇಳಿರ್ಬೋದಲ್ಲ, ಮೌನರಾಗ ಮುರಳಿ ಅಥವಾ UK ಮುರಳಿ ಅವ್ರೆಲ್ಲ ಲೈವ್ SPB ಅವ್ರಿಗೆಲ್ಲ ಹಾಡ್ಸಿರೋರು. ಖಂಡಿತ ಅವ್ರು ಬಹಳ ಅದ್ಭುತವಾದ ಒಂದು ಆರ್ಕೆಸ್ಟ್ರಾ ಟೀಮ್ ಅಂತ ಮಾಡಿದ್ದಾರೆ. ಲೈವ್ ಇನ್ಸ್ಟ್ರೂಮೆಂಟ್ಸ್ ಇರ್ತದ್ದು ಎಷ್ಟು ಅದ್ಭುತವಾಗಿ ನಡೀತದೆ. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಅದಾದ್ರೆ ಬೆಂಗಳೂರಲ್ಲಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್. ಖಂಡಿತ ಸರ್, ಆ ಪ್ರಯತ್ನದಲ್ಲಿ ನಾನು ಇಲ್ಲ ಆಕ್ಚುಲಿ. ನಾನು ಆರ್ಕೆಸ್ಟ್ರಾ ಫೀಲ್ಡ್ ಬಿಟ್ಟು ಸುಮಾರು ವರ್ಷ 20 years ಆಗ್ಬಿಡ್ತು, 20 ವರ್ಷ ಆಯ್ತು. ಏನಂದ್ರೆ ನಾವು ಯಾವ ಪ್ರೋ ಮಾಡಿದ್ನೋ, ಓಕೆ, ಬಟ್ ಯಾರಾದ್ರೂ ಲೈವ್ ಮಾಡ್ಬೇಕಂದ್ರೆ ತಾವು ಅವ್ರಿಗೆ ಸಹಕರಿಸ್ತೀರಾ? ನೋಟ್ಸ್ ಕೊಡ್ತೀವಿ ಸರ್. ಓಕೆ, ನೋಟ್ಸ್ ಕೊಡ್ತೀವಿ. ಓಕೆ, ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಡ್ತೀವಿ. ನಾನು ಸುಮಾರು ಒಂದು ಹಲವಾರು ಸಿನಿಮಾ ಅರೇಂಜರ್ ಕೆಲಸ ಮಾಡಿದ್ದೀರಾ? ಸೊ ಏನಂದ್ರೆ ಈಗ ನಮ್ಮ ಇವರು ಮಧುರಾ ಅಂತ ಹೇಳಿ, ಇವರು ಕೆರೆಬಿಟ್ ರಾಮಚಂದ್ರ ಅಂತ ಹೇಳಿ ಸರ್, ನಾನ್ ಸೀಕ್ವೆನ್ಸಿಂಗ್ ಪ್ರೋಮ್ ಆದ್ಮೇಲೆ ಸಮ್ ಪೀಪಲ್ ಆರ್ ಕೇಮ್ ಟು ಸಿನಿಮಾ ಬಂದ್ಬಿಟ್ರು. ಅವ್ರು ಗೋಪಿ ಸೀಕ್ವೆನ್ಸ್ ಮಾಡ್ತಾರೆ ಅಂತ ಹೇಳಿ ಸೀಕ್ವೆನ್ಸ್ ಕಲಿತರು ಬಂದ್ಬಿಟ್ಟು. ಆಗ ಒಂದು ಕೆಲವು ಸಾಂಗ್ಸ್ ಎಲ್ಲ ಮಾಡ್ಕೊಡಿದ್ವಿ ಬಂದ್ಬಿಟ್ಟು. ಸೊ ಹಾಗಂತಂದ್ರೆ ಲೈಕ್ ಒಳಿತು ಮಾಡು ಮನುಷ್ಯ CS ಆಡಿದಾರಲ್ಲ, ಅದು ನಾನೇ ಪ್ರೋಗ್ರಾಮಿಂಗ್ ಮಾಡಿದ್ವಿ. ಹೌದಾ? ಸೊ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಅರೇಂಜಿಂಗ್ ನಮ್ಮ ಋಷಿ ಅವರ ಸಾಹಿತ್ಯ, ಅದ್ಭುತ ಸಾಹಿತ್ಯ. ಹೌದು. ಸೊ ಪ್ಲಸ್ ಅದಕ್ಕೆ ರಿದಮ್ ಖಾಲಿದ್ ಮಾಡಿದ್ದು. ಖಾಲಿದ್ ಅಂದ್ರೆ ಇದು ಮೈಕೋರಾಮೋ ತರ ಇದ್ರಲ್ಲ, ಖಾಲಿದ್ ನನ್ಗೆ ಒಳ್ಳೆ ಪರಿಚಯ. ಹಳೆ ಕಿಲಾಡಿ ಅವ್ರು ಬಿಡಿ ಆಕ್ಚುಲಿ ಅಂತ ಹೇಳಿ. ಸೊ ಖಾಲಿದ್ ರಿದಮ್ ಮಾಡಿದ್ದು, ಕೀಬೋರ್ಡ್ ಮಾಡಿದ್ದು ನಾನೇ. ಸೂಪರ್. ಸೊ ಅರೇಂಜರ್ ಕೆಲಸ ಮಾಡಿದ್ವಿ. ನನಗೆ ಗೊತ್ತಿಲ್ಲ ಖಾಲಿದ್ ನಿಮ್ಗೆ, ಯಾಕಂದ್ರೆ ನಾನು ಬೆಂಗಳೂರು ಬಂದಾಗ ಅವರು ಬಹಳ ನನಗೆ ಸಹಕಾರ ಮಾಡಿದ್ದಾರೆ ಎಲ್ಲ ಆರ್ಕೆಸ್ಟ್ರಲ್ಲಿ. ಮೈಕೋರಾಮು ಅವ್ರ ಆರ್ಕೆಸ್ಟ್ರಾ ಅವ್ರ ಟೀಮಲ್ಲಿ ಹಾಡ್ತಿದ್ದೆ.
ಓಕೆ ಹೌದ್ರಾ? Yes, yes, yes. ಸೂಪರ್ ಸೂಪರ್ ಸೂಪರ್. ಐ ವಾಸ್ ಹಿಂದಿ ಸಿಂಗರ್. ಓಕೆ ಓಕೆ ಓಕೆ. ಎಲ್ಲೇ ಹಿಂದಿ ಪ್ರೋಗ್ರಾಮ್ಸ್ ಇದ್ರು ಅವರು ಕರ್ಕೊಂಡು ಹೋಗ್ತಿದ್ರು. ಸೊ ಹಾಗಾಗಿ ಅರೇಂಜರ್ ಕೆಲಸ ಮಾಡಿದೆ ಅಂತೇಳಿ. ಓಕೆ. ಸೊ ಈ ರೀತಿಯಾಗಿ ಏನಂತಂದ್ರೆ ಸಿನಿಮಾಗಳಿಗೆ ವರ್ಕ್ ಮಾಡೋಂತ ಒಂದು ಕೆಲವು ಕಲಾವಿದರು ಬಂದು ಹೋಗಿದ್ದಾರೆ, ಬರ್ತಾರೆ ಹೋಗ್ತಾರೆ, ನೋಡ್ತಾರೆ, ನೋಡ್ಬಿಟ್ಟು ಹಿಂಗ ಹಂಗ ನೋಡ್ತಾರೆ, ಆಮೇಲೆ ಹೋಗಲ್ಲ, ಓಡೋಗ್ಬಿಡ್ತಾರೆ. ಹೌದು. ಬಟ್ ಗಟ್ಟಿಯಾಗಿ ನಿಂತ್ಕೋಬೇಕು ಅಷ್ಟೇ, ಬರೀಲ್ಲ ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಕಲಾವಿದರ ಜೀವನ ನೋಡಿದ್ರೆ ಎಷ್ಟು ಕಷ್ಟ ಇದೆ. ಹಾಗಾಗಿ ಮತ್ತೆ ನಮ್ ಬೇರೆ ಕ್ಷೇತ್ರ ಹೋಗಕ್ಕಾಗಲ್ಲ, ಮತ್ತೆ ಬೇರೆ ಕೆಲಸ ಕಲಿಯಕ್ಕಾಗಲ್ಲ. ಖಂಡಿತ. ಇಲ್ಲಿ ಆಯುಸ್ ಆಗಿರುತ್ತೆ, ಇಲ್ಲಿ ವಯಸ್ಸಾಗಿರುತ್ತೆ, ಆಯಸ್ ಆಗಿರುತ್ತೆ, ವಯಸ್ಸಾಗಿರುತ್ತೆ, ವಯಸ್ಸಾದ್ಮೇಲೆ ಆಯಸ್ ಆಗುತ್ತೆ. ಸೊ ಹಾಗಾಗಿ ಆಯಾಸನೂ ಆಗಿರುತ್ತೆ. ವಯಸ್ಸಾದ್ಮೇಲೆ ಆಯಸ್ ಆಗೋದು ಸಹಜ ಅಲ್ವಾ? ಸೊ ಚಿತ್ರರಂಗ ಬರೋಕ್ಕಿಂತ ಮುಂಚೆ ತಾವು ಏನ್ ಕೆಲಸ ಮಾಡ್ತಿದ್ರಿ, ಏನ್ ಜಾಬ್ ಮಾಡ್ತಿದ್ರಿ? ಇಷ್ಟೇ ಸರ್, ಮ್ಯೂಸಿಕ್ ಅಷ್ಟೇ. Music ಮಾಡ್ತಿದ್ರಿ? ಮ್ಯೂಸಿಕ್ ಸರ್. Okay, okay. ಆಮೇಲೆ ಆಮೇಲೆ ತಾವು ತಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಮ್ಯೂಸಿಕ್ ಇಂದಾನೆ? ಹೌದು ಸರ್, ಹೌದು ಸರ್. ಆಮೇಲೆ ಬೇರೆ ಕಡೆ ಒಂದ್ ಕಡೆ ಕೆಲ್ಸಕ್ಕೆ ಹೋಗಿದೆ ಬಂದ್ಬಿಟ್ಟು. ಸರಿ ಇದೆಲ್ಲ ನೋಡಿದ್ಮೇಲೆ 2006ಕ್ಕೆ ಒಂದು ಅನಿಮೇಷನ್ ಹೋಗಿದೆ ಬಂದ್ಬಿಟ್ಟು. ಒಂದು 60,000 ರೂಪಾಯಿ ಕಟ್ಬಿಟ್ಟು ಅನಿಮೇಷನ್ ಕಳ್ಸ್ಕೊಳಮ್ ಅಂತ ಹೇಳಿ ಬಿಫೋರ್ ಬಾಹುಬಲಿಗೆ 2016 ಹೇಳ್ತಾ ಇರೋದು, 6 ಹೇಳ್ತಾ ಇರೋದು, 6 ಅನಿಮೇಷನ್ ಹೋಗಿದೆ. ಅಚ್ಚಾ. ಅದು ನನ್ಗೇನಿದೆ ಒಂದು ವಿಚಾರ ಕಲ್ತ್ಕೋಬೇಕಂತಂದ್ರೆ ಚಿಗುರಿಂದ ಹಿಡಿದು ಬೇರೆ ತನಕ ಕಲ್ತ್ಕೊಬಿಡ್ತೀನಿ. ಆ ಕಲ್ತ್ಬಿಟ್ಟು ಇಷ್ಟೇ ಬಿಟ್ಬಿಡ್ತೀನಿ, ಕಂಪ್ಲೀಟ್ ಡೀಪ್ ಆಗಿ ತಗೊಂಡ್ಬಿಡ್ತೀರಾ? ತಗೋಬಿಟ್ಟು ಅದನ್ನ ಕಲ್ತ್ಬಿಟ್ಟು ಐ ಗೋ ಫಾರ್ ನೆಕ್ಸ್ಟ್ ಥಿಂಗ್. ಓಕೆ ಓಕೆ ಓಕೆ. ಇವಾಗ ಮ್ಯೂಸಿಕ್ ಎಲ್ಲ ಪ್ರೋಗ್ರಾಮಿಂಗ್ ಆದ್ಮೇಲೆ ನನಗೆ ಕೆಲಸ ಇಲ್ದಂಗ ಆಗ್ಬಿಡ್ತು. ಯಾವಾಗ 2003-4ರಲ್ಲಿ ಆರ್ಕೆಸ್ಟ್ರಾ ಕಳ್ಸ್ಬಿಟ್ರು. ಓಹೋ, ವಾಪಸ್ಸು ಕಳ್ಸ್ಬಿಟ್ರು ಸರ್. ಓಹೋ. ಸುಮಾರು 500 ಕೊರಿಯೋಗ್ರಫಿಗಳು ಮಾಡಿದ್ಮೇಲೆ ಯಾವ ಆರ್ಕೆಸ್ಟ್ರಾ ಕರ್ದಿಲ್ಲ ಕೆಲ್ಸಕ್ಕೆ. ಅಷ್ಟು ಕಲ್ತು ನಾನು ಏನ್ ಮಾಡ್ಲಿ? ಹೌದು, ಕೈ ಕಾಲು ಮುರಿದಂಗೆ. ಆಮೇಲೆ ಏನ್ ಮಾಡ್ತಾರೆ, 2 ವರ್ಷ ಎಲ್ಲೂ ಕೆಲ್ಸಕ್ಕೆ ಹೋಗದೆ ರೌಂಡ್ ಹೊಡಿತಾ ಇದ್ದೆ. ನಾನು ಏನ್ ಮಾಡ್ಬೇಕು, ನಾನು ರಿಸರ್ಚ್ ಮಾಡ್ತಾರೆ. ಆದ್ರೂ ಬೇರೆ 2 ವರ್ಷ ಬೇರೆ ಕೆಲ್ಸಕ್ಕೆ ಹೋಗಿಲ್ಲ ತಾವು? ಬೇರೆ ಕೆಲ್ಸಕ್ಕೆ ಹೋಗಿ ನಾನು ಏನ್ ಮಾಡ್ಬೋದು ಅಂತ ಹೇಳಿ. ಯಾಕಂದ್ರೆ ನಮಗೆ ಏನ್ ಕಸಬು ಗೊತ್ತಿರುತ್ತೆ, ನಾವು ಅದನ್ನೇ ಮಾಡ್ತೀವಿ ಹೊರತು ಬೇರೆ ಮಾಡಕ್ಕಾಗಲ್ಲ. ಆಮೇಲೆ ಅಲ್ಲಿ ಅನಿಮೇಷನ್ ಹೋಗಿದೆ ಅಂತೇಳಿ, ಅನಿಮೇಷನ್ ಹೋಗಿ ಇದು ಹೊಸದಾಗಿದೆ ಕಲ್ತ್ಕೊಳಮ್ಮ ಅಂತೇಳಿ ನಮ್ಮ ತಾಯಿಗೆ ಹೇಳ್ದೆ ಬಂದ್ಬಿಟ್ಟು. ಆಗ ನಮ್ಮ ತಾಯಿ ಬಂದ್ಬಿಟ್ಟು ನಮ್ಮ ತಂದೆ ತೀರ್ಕೊಂಡಿದ್ರಾಗ. ಅವ್ರ ಪೆನ್ಷನ್ ಬರ್ತಾ ಇತ್ತು. ಆ ಪೆನ್ಷನ್ ಅಲ್ಲಿ ಸುಮಾರು ಒಂದು 60,000 ರೂಪಾಯಿ ಪೇಮೆಂಟ್ ಬರ್ತಾ ಇದೆ. ಒಂದು ಇಷ್ಟು ಬರ್ತಾ ಅಂದ್ರೆ ಒಂದು 10,000 ರೂಪಾಯಿ ತನಕ ಪೆನ್ಷನ್ ಬರ್ತಾ ಇತ್ತು. ಆ ಪೆನ್ಷನ್ ಅಮೌಂಟ್ ನ ಬಂದ್ಬಿಟ್ಟು 5,000 ರೂಪಾಯಿ ಬಂದ್ಬಿಡ್ತು. ಆ ಕಷ್ಟದಲ್ಲಿ ತಗೊಂಡೋಗಿ ಅಮೌಂಟ್ ನ ಕಟ್ಟಿ ಅನಿಮೇಷನ್ ಕಡೆಗೆ ಹೋಗಿದೆ ಬಂದು. ಅದಾಗ ಆದ್ಮೇಲೆ ಅಂದ್ರೆ ಅಲ್ಲಿ ತುಂಬಾ ಕೀಸ್ ಇದೆ ಬಂದ್ಬಿಟ್ಟು, 7,400 ಕೀಸ್ ಇದೆ ಬಂದ್ಬಿಟ್ಟು. ಮೈ ಗಾಡ್. ಅದನ್ನ ನಂಗೆ ಒಂದು 5 ಕೀ 6 ಕೀ ಒಂದು 100 ಕೀ ನಾಪ್ಕ ಮಾಡ್ಕೋಬಹುದು. 7,500 ಕೀ ಹೆಂಗ್ ಮಾಡ್ಬೋದು? ಅದಾಗದೇ ಕೆಲಸ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಒಂದು ಕಂಪನಿಗೆ ಸೇರ್ಕೊಂಡೆ. ಒಂದು ಯಾವ್ದೋ ಒಂದು ಸಮೃದ್ಧಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ 2011ರಲ್ಲಿ ಅಲ್ಲಿ ಒಂದು ಲೆಕ್ಕಾಚಾರ ಕೊಟ್ಬಿಟ್ರು. ಸರ್ ನೀವು ಒಂದು 20 ವರ್ಷ ಕೆಲಸ ಮಾಡಿ 1,000 ಕೋಟಿ ರೂಪಾಯಿ ದುಡಿಬಹುದು ಅಂತ ಹೇಳ್ಬಿಟ್ರು. ಎಷ್ಟು? 20 ವರ್ಷ ವರ್ಕ್ ಮಾಡಿ 20 years ವರ್ಕ್ ಮಾಡಿ 20 years ವರ್ಕ್ ಮಾಡಿದ್ರೆ 1,000 ಕೋಟಿ ರೂಪಾಯಿ ದುಡಿಬಹುದು ಅಂತ ಹೇಳಿ ನಾನು ಅನ್ಕೊಂಡೆ. ನಮ್ಮ ವಂಶದಲ್ಲಿ ಯಾರು 1 ಕೋಟಿನ ದುಡ್ದಿಲ್ಲ ಬಂದ್ಬಿಟ್ಟು. ಎಲ್ಲ ಏನಂತೇಳ್ರೆ ಅವ್ರಪ್ಪ ಮಾಡಿದ ಆಸ್ತಿ, ಅವ್ರ ತಾತ ಮಾಡಿದ ಆಸ್ತಿ, ಅವ್ರಪ್ಪ ಮಾಡಿದ ಆಸ್ತಿ ಮಾಡ್ಕೊಂಡು ಅದನ್ನ ಎಂಜಾಯ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಕೋಟಿ ರೂಪಾಯಿ ದುಡ್ದಿಲ್ಲ. ನಾನು 100 ಅಲ್ಲ 1,000 ಕೋಟಿ ರೂಪಾಯಿ ದುಡಿಬೋದಲ್ಲ, ಆಯ್ತು ನಡಿ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾಗಳು ಬಂತಾಗ ಮನೇಲಿ ಸ್ಟುಡಿಯೋ ಮಾಡ್ಕೊಂಡ್ಬಿಟ್ಟಿದೆ. ಅದು ಇದು ಆಡ್ಸ್ ಗಳೆಲ್ಲ ಮ್ಯೂಸಿಕ್ ಮಾಡ್ತಾ ಇದೆ. ಯಾವ್ದು ಬಿಟ್ಟಿಲ್ಲ ಕೆಲಸ, ಎಲ್ಲ ಯಾವ್ದು ಬರ್ತಾ ಇದ್ದು ಎಲ್ಲ ದುಡ್ಡೇ ಸರ್, ಎಲ್ಲಾನು ಇದು ಸರ್. ಸೊ ಆಡ್ಸ್ ಮಾಡ್ತಾ ಇದೆ, ಟ್ರ್ಯಾಕ್ಸ್ ಮಾಡ್ತಾ ಇದೆ. ಸರಿ ಅಂತ ಹೇಳಿ ಸ್ಟುಡಿಯೋ ಮಾಡಿ ಅದ್ ಮಾಡಿ ದುಡ್ಡನ್ನ ಬಂದ್ಬಿಟ್ಟು ಒಂದು 6 ತಿಂಗಳು ಎತ್ಬಿಟ್ಟೆ, ಒಂದು 2 ಲಕ್ಷ ರೂಪಾಯಿನ. ಯಾವಾಗ 2008ರಲ್ಲಿ ಬಂದ್ಮೇಲೆ ಅದು 11ಕ್ಕೆ ಸರಿ ಇದು ಬಂತು ಅಂತೇಳಿ ಆವಾಗ ಅಲ್ಲಿ ಹೋಗಿ ನೋಡ್ತೀನಿ. ಸರಿ ಅಂತೇಳಿ ಒಂದು 14 ಸಿನಿಮಾ ಬಂತು, 14 ಸಿನಿಮಾ. 14 ಸಿನಿಮಾ ಬಂದಾಗ 14 ಸಿನಿಮಾ ನಾನು ಎಲ್ಲ ರಿಜೆಕ್ಟ್ ಮಾಡ್ಬಿಟ್ಟೆ. ಸಿನಿಮಾ ರಿಜೆಕ್ಟ್ ಮಾಡಿ ಅದ್ರೇ ನಂದು ತಪ್ಪಾಗಿದೆ ಬಂದ್ಬಿಟ್ಟು. ತಪ್ಪು ಅಂತ ಹೇಳಿದ್ರೆ ಒಂದ್ ಕಡೆ ಹೋದಾಗ ಹಿಂಗೆ ಹೋಗ್ಬೇಕು, ಇಲ್ಲಿ ಒಂದ್ ಕಾಲ ಅಲ್ಲೊಂದ್ ಕಾಲ ನನ್ನ ಮಡಿಗೆ ಅಭ್ಯಾಸ ಇಲ್ಲ. ಬಟ್ ಅವ್ರು ರಿಜೆಕ್ಟ್ ಮಾಡ್ಬಾರ್ದಾಗಿತ್ತು ಅನ್ಕೋತೀನಿ. ಮಾಡುವಾಗಿತ್ತು. ಬಟ್ ನಾನ್ ಬೆಂಗಳೂರಿದ್ದ 3 ದಿವಸ ಅಲ್ವಾ ತಿಂಗಳಲ್ಲಿ. ಓ ಮೈ ಗಾಡ್. ಸೊ ಒಂದ್ ದಿವಸ ಹುಬ್ಳಿ, ಒಂದ್ ದಿವಸ ಧಾರವಾಡ, ಒಂದ್ ದಿವಸ ಶಿವಮೊಗ್ಗ. ಮೂಲ ಯಾವ ಊರಲ್ಲಿ ಇದ್ದಿರ್ತಾವ? ಮೇನ್ ಶಿವಮೊಗ್ಗ ಅಲ್ಲಿಂದ ಬರ್ತಿದ್ರೆ ಶಿವಮೊಗ್ಗದಿಂದ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಒಂದು ವಾರದಲ್ಲಿ 3 ಡೇಸ್ ಇರ್ತಾ ಇದೆ. ಒನ್ ಡೇ ಹುಬ್ಳಿಲಿ ಇರ್ತಾ ಇದೆ, ಮತ್ತೆ ಶಿಕಾರಿಪುರ ಅಲ್ಲಿ ಇಲ್ಲಿ ಫುಲ್ ಸಂಚಾರ, ಫುಲ್ ಏನಂದ್ರೆ ಟ್ರಾವೆಲಿಂಗ್ ಎಲ್ಲ ಹೋಗ್ತಾ ಇದ್ ಬಂದ್ಬಿಟ್ಟಿದ್ದಾಳೆ. ಅಲ್ಲಿ ಒಂದ್ ದಿವಸ ಅಷ್ಟು ಕೆಲಸ ಮಾಡಿದ್ಮೇಲೆ ಅದು ಶಟ್ ಡೌನ್ ಆಯ್ತು ಬಂದ್ಬಿಟ್ಟು. ಅದಾದ್ಮೇಲೆ ಮತ್ತೆ ಒಂದು 16ರಲ್ಲಿ ನಾವು ಸುಮ್ಮನೆ ಆಗ್ಬಿಟ್ಟೆ ಬಂದ್ಬಿಟ್ಟು. ಆಮೇಲೆ 2 years ಮತ್ತೆ ಏನಂತಂದ್ರೆ ಬಾಂಬೆಗೆ ಹೋಗ್ಬಿಟ್ಟೆ ಬಂದ್ಬಿಟ್ಟು. ಬಾಂಬೆಲಿ ಆಡ್ ಕಂಪನಿ ಮ್ಯೂಸಿಕ್ ಮಾಡ್ತಾ ಬಂದ್ಬಿಟ್ಟು. ಅದ್ ಮುಗಿಸ್ಕೊಂಡು ಬೆಂಗಳೂರು ಬಂದೆ ಒಂದು 18ರಲ್ಲಿ.
ಮತ್ತೆ ಏನಂತಂದ್ರೆ ಶುರು ಮಾಡಿದೆ ಕಂಪೋಸಿಷನ್. ಮತ್ತೆ ಏನಂತಂದ್ರೆ ಕೊರೋನಾ ಬಂದ್ಬಿಡ್ತು. ಆ ಕೊರೋನಲ್ಲಿ ಮನೇಲಿ ಎತ್ಕೊಂಡು 5 ಸಿನಿಮಾ ಮ್ಯೂಸಿಕ್ ಮಾಡಿದೆ. ಸೂಪರ್ ಸೂಪರ್. ಅದು ಕಲಾವಿದ ಯಾವತ್ತು ಲಾಕ್ಡೌನ್ ಓಪನ್ ಆಗುತ್ತೋ ಅವ್ರ ರೆಕಾರ್ಡಿಂಗ್. ಸೂಪರ್. ಸೊ ಲಾಕ್ಡೌನ್ ಮ್ಯೂಸಿಕ್ ಅಂತ ಹೇಳ್ಬೋದು. ಎಲ್ಲ ಫೋನಲ್ಲೇ ಕೆಲಸ. ಒಬ್ರು ಯಾರು ಲಾಕ್ಡೌನ್ ಮೆಲೋಡೀಸ್ ಅಂತಾನೆ ಸ್ಟಾರ್ಟ್ ಮಾಡಿದ್ರು, ಹೇಳಿದ್ರ? ಇಲ್ಲ. ಸೊ ಆ ರೀತಿ ಯಾಕಂದ್ರೆ ಆಮೇಲೆ ನಿಮ್ಮ ಒಂದು ಸರ್ ಒಂದೇ ಗೋದೆ ಹೆಣ್ಣಿನ ಕಥೆ, ಈ ಕಿರುಚಿತ್ರ ಸಂಪೂರ್ಣ ನಿರ್ಮಾಣ, ನಿರ್ದೇಶನ ಮತ್ತೆ ಚಿತ್ರಕಥೆ, ಸಾಹಿತ್ಯ, ಹೇಗೆ ಅದು ಪ್ರತಿಯೊಂದು ಭಾಗದಲ್ಲಿ ನೀವು ಹೇಗೆ ನಿಭಾಯಿಸ್ಕೊಂಡು ಹೋಗಿದ್ರಿ ಸರ್? ಅದು ಒಂದು ಗೂದೆ ಹಣ್ಣಿನ ಕತೆ ಬಂದ್ಬಿಟ್ಟು ಅಂತ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್. ನಾನು ಏನೋ ಒಂದು ಅನಿಮೇಷನ್ ಕಳ್ತಿದ್ನಲ್ಲ, ಅಲ್ಲಿ ಅನಿಮೇಷನ್ ಒಂದು ಪ್ರಾಸ್ಪೆಕ್ಟಿವ್ ಅಲ್ಲ ಬಂದ್ಬಿಟ್ಟು. ಇಟ್ಸ್ ಕಮ್ಸ್ ಏನಂತಾರೆ ಸ್ಟೋರಿ ಬೋರ್ಡ್ ಬರಿಬೇಕಾಗುತ್ತೆ. ಹೆಣ್ಣಿನ ಬಗ್ಗೆ? ಹೆಣ್ಣಲ್ಲ, ಅದು ಗೂದೆ ಹಣ್ಣು. ಅದು ಹಣ್ಣಿನ ಬಗ್ಗೆ? ಹಣ್ಣು, ಹೆಣ್ಣಲ್ಲ. ಓಕೆ ಓಕೆ ಓಕೆ. ಒಂದು ಗೂದೆ ಹಣ್ಣಿನ ಬಂದ್ಬಿಟ್ಟು ಕತೆ ಬಂದ್ಬಿಟ್ಟಿದ್ರೆ, ಒಂದು ಗೂದೆ ಹಣ್ಣು ಅಂತ ಹೇಳಿದ್ರೆ ಅದು ಟೊಮೆಟೊ. ಅದು ಅಚ್ಚಾ ಅಚ್ಚಾ. ಓಹೋ. ಗೂದೆ ಹಣ್ಣು ಕನ್ನಡ ವರ್ಡ್ ಅದು. ಓಕೆ ಓಕೆ. ಟೊಮೆಟೊ ಅನ್ನೋದು ಇಂಗ್ಲಿಷ್ ವರ್ಡ್. ಇಂಗ್ಲಿಷ್. ಸೊ ಹಾಗೆ ಅಲ್ಲಿ ಏನ್ ಕಳ್ತಿದ್ನಲ್ಲ ಬಂದ್ಬಿಟ್ಟು ಅನಿಮೇಷನ್ ಅಲ್ಲಿ ಬಂದ್ಬಿಟ್ಟು, ಅಲ್ಲಿ ಏನಂದ್ರೆ ಯಾವ ರೀತಿ ನಾವು ಅದು ಶಾರ್ಟ್ಸ್ ಮಾಡ್ಬೋದು, ಕ್ಯಾಮ್ರಾ ಮಾಡ್ಬೋದು, ಅದೆಲ್ಲ ಡಾಕ್ಯುಮೆಂಟರಿ ಮಾಡಿದ್ರೆ. ಸೊ ಅದು ಡಾಕ್ಯುಮೆಂಟ್ ಹೇಳ್ತೀವಿ ಸರ್. ಏನಂತಂದ್ರೆ ಅಲ್ಲೆಲ್ಲ ಕಲ್ತ ಮೇಲೆ ನಾನು ಪ್ರಯೋಗ ಮಾಡ್ಬೇಕಲ್ವಾ, ಅದಕ್ಕೆ ಒಂದು ಕತೆ ಬರ್ದೆ, ಚಿತ್ರಕಥೆ ಬರ್ದೆ, ಸಂಭಾಷಣೆ ಬರ್ದೆ. ಸೊ ಆಮೇಲೆ ಸಾಹಿತ್ಯ ಅದೆಲ್ಲ ಗೊತ್ತಿರೋ ವಿಚಾರ ಉಂಟು, ಮ್ಯೂಸಿಕ್ ಗೊತ್ತಿರೋ ವಿಚಾರ ಅಂತೇಳಿ. ಸೊ ಸ್ವಲ್ಪ ದುಡ್ಡಿತ್ತು, ಮತ್ತೆ ಸ್ವಲ್ಪ ನಾಲೆಜ್ ಇತ್ತು. ಊದ್ ಬಿಡಮ್ಮ ಅಂತೇಳಿ ಸರಿ ಅಂತೇಳಿ ಅದಕ್ಕೆ ಕತೆ ಒಂದು ಶಾರ್ಟ್ ಮೂವಿ ಮಾಡಿದೆ ಅಂತ. ಅದ್ರಲ್ಲಿ ಒಂದು ಕಂಟೆಂಟ್ ಹೇಳಿದೆ ಉಂಟು. ಸೊ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಅದ್ರಲ್ಲಿ ಒಂದು ಪಾತ್ರ ಆಯ್ತು, 3 ಪಾತ್ರ ಇಂಪಾರ್ಟೆಂಟ್ ಪಾತ್ರ. ಒಂದು ರೈತ, ಒಂದು ಮಿಲಿಟರಿ, ಒಬ್ಬ ರಾಜಕೀಯ ವ್ಯಕ್ತಿ. ಇವು 3 ಒಂದು ಟ್ರಯಾಂಗಲ್ ಏನ್ ಕತೆ ಹೇಳ್ಬೋದು ಅಂತೇಳಿ ಅದನ್ನ ಫಾರ್ಮೇಟ್ ಮಾಡಿ, ಅದು ಒಂದು ಗೂದೆ ಹಣ್ಣಿನ ಕತೆ ಅಂತೇಳಿ ಅದನ್ನ ನಮ್ಮ ಇವರು ಮೈಸೂರು ರಮಾನಂದ್ ಅವರು ನಮ್ಮ ಗುರುಗಳವ್ರ ಆಕ್ಟಿಂಗ್ ಅಲ್ಲಿ. ಅವರು ಅವ್ರ ತರ ಸುಮಾರು 1.5 ವರ್ಷಗಳ ಕಾಲ ಅವ್ರ ಗರಡಿಯಲ್ಲಿ ಅವ್ರ ಬರ್ಕೊಳ್ದಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದೀನಿ ಅಂತ ಹೇಳಿ. ಆಮೇಲೆ ಅವ್ರನ್ನೇ ಹೀರೋ ಹಾಕೊಂಡು ಒಂದು ಗೂದೆ ಹಣ್ಣಿನ ಕತೆ ಮಾಡಿದೆ ಹೇಳಿದ್ವಿ. ಅದು ಏನಿದ್ರೆ ಒಂದು ವಿಚಾರ ಹೇಳಿದೆ ಅಂದ್ಬಿಟ್ಟು, ನಮ್ಮ ಗವರ್ನಮೆಂಟ್ ಬರೀ ಮಿಲಿಟರಿ ಮಾತ್ರ ಪೆನ್ಷನ್ ಕೊಡ್ತಾರೆ, ರೈತರು ಕೊಡ್ತಾ ಇದಾರ? ಇಲ್ಲ. ಸೊ ಅದನ್ನ ಬಂದ್ಬಿಟ್ಟು ನಾನು ಹೇಳಿದೆ ಬಂದ್ಬಿಟ್ಟು, ಇದನ್ನ ರಿಲೀಸ್ ಮಾಡಿ 8 ತಿಂಗಳಾದ್ಮೇಲೆ ನಮ್ಮ ಮೋದಿ ಗೌರ್ಮೆಂಟ್ ಅವರು ಬಂದ್ಬಿಟ್ಟು ಕಿಸಾನ್ ಸನ್ಮಾನ್ ಅಂತೇಳಿ ಪ್ರತಿ ರೈತರಿಗೆ 500 ರೂಪಾಯಿ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು. ಕಿಸಾನ್ ಸನ್ಮಾನ್ ನಾನೇ ರೆಡಿ ಮಾಡಿ ಲಿಂಕ್ಸ್ ನ ಬಂದ್ಬಿಟ್ಟು ನಮ್ಮ ಕರ್ನಾಟಕ ರೈತ ಸಂಘ ಕಳ್ಸಿಕೊಟ್ಟೆ. ಅಲ್ಲಿಂದ ಅವ್ರು ಎಲ್ಲರೂ ಕಳ್ಸಿಕೊಟ್ರು. ಸೊ ನೋಡಿ ಈ ವಿಚಾರ ಹೇಳಿ ಅಂತೇಳಿ. ಸೊ ಎಲ್ಲ ಬಂದ್ಬಿಟ್ಟು ಯೂಸ್ ಆಗಿದೆ, ಅದು ತಲುಪಿದೆ. ಅದ್ರಲ್ಲಿ ವಿಚಾರ ಇತ್ತು, ಅದು ತಲುಪಿದೆ ಅಂತೇಳಿ ನನಗೆ ಸಂತೋಷ ಆಯ್ತು ಸರ್. ಸೊ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಅಲ್ಲಿ ಬಂದ್ಬಿಟ್ಟು 75,000 ಕೋಟಿ 75,000 ಕ್ರೋರ್ಸ್ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ರೈತರಿಗಾಗಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮೀಸಲಿಟ್ಟು. ನಾನು ಕೊಡಕ್ಕಾಗಲ್ಲ ಡೆಡಿಕೇಟ್ ಮಾಡಿದ್ರು. ಸೊ ಒಂದ್ ವಿಚಾರ ಹೇಳಿದ್ಕೆ ಆಸ್ ಎ ಕಲಾವಿದ ಹೇಳಿದ್ಕೆ ಸೊ ಅದು ತಲುಪಿದೆ ಬಂದ್ಬಿಟ್ಟು. ನೀವು ಮಾತಿಗೆ ಅದು ಮಾತುಗಲ್ಲ, ಬಂದು ಹಂಗ ಹೋಗ್ಬಿಡುತ್ತೆ. ಅದನ್ನ ಹಿಡ್ ಮಾಡ್ಕೊಂಡು ಅದು ಬರ್ಕೋಬೇಕು ಅಷ್ಟೇ ಬರಿಲ್ಲ ಅಂತೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದು ಹೇಳಿದ್ಕೆ ತೋರಿಸಿದ್ಕೆ ಅದು ಇವತ್ತು ಒಂದು ಪ್ರತಿ ರೈತರು ಕೂಡ ಆಫ್ಟರ್ 60 years 500 ರೂಪಾಯಿ ಬಂದ್ಬಿಟ್ಟು ಪೆನ್ಷನ್ ಬರುತ್ತೆ. ಹೌದು, 500 rupees. ಅಷ್ಟು ಸಾಕು, ಅದೊಂದು ತೃಪ್ತಿ ಆಯ್ತು. ಮತ್ತೆ ಇವತ್ತು ನಾವೇನ್ ಕರೋಕಿ ಮಾಡ್ತಾ ಇದೀವಲ್ವಾ, ಇವತ್ತು ರೋಡಲ್ಲಿ ಹೋದ್ರೆ ಅಂತಂದ್ರೆ ಕಣ್ಣಿಳಿದವ್ರು ಬಂದ್ಬಿಟ್ಟು ಹಾಡ್ತಾರೆ. ಅವರು ಎಲ್ಲ ಹೋಗ್ತಾ ಇರುವಾಗ ಆ ಸಾಂಗ್ ಕೇಳಿದೆ ಅಂತಂದ್ರೆ ನಾವು ಮಾಡಿದಕ್ಕೆ ಬರ್ತಾ ಇದೆ, ನಮ್ಮ ಟ್ರ್ಯಾಕ್ ಅಲ್ಲಿ ಪ್ಲೇ ಆಗ್ತಿದೆ, ಖುಷಿಯಾಗಿದೆ. ಮತ್ತೆ ಇವತ್ತು ನಿಜಕ್ಕೂ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಎಷ್ಟು ಕೂಕು ಅಂತ ಎಷ್ಟು ಕರೋಕೆಸ್ ಅವರು ಕ್ರಿಯೇಟ್ ಮಾಡಿದ್ರು. ಪ್ರತಿಯೊಂದು ಸಿಡೀಸ್, ಪ್ರತಿಯೊಂದು ವಾಲ್ಯೂಮ್ಸ್, ಐ ಥಿಂಕ್ ಫಾರ್ 35 ವಾಲ್ಯೂಮ್ಸ್ ಏನೋ ಇತ್ತು. ಪ್ರತಿಯೊಂದು ವಾಲ್ಯೂಮ್ ನಾನು ಪರ್ಚೇಸ್ ಮಾಡಿದ್ದೀನಿ. ಮಾರುತಿ ಟೂಸೋನ್ ಅಂತ ಒಂದು ಶಾಪು ಹುಬ್ಳಿಲಿ ಗೊತ್ತಿರ್ಬೋದು ನಿಮಗೆ. ಆ ಶಾಪ್ ಅಲ್ಲಿ ಐ ಆಮ್ ರೆಗ್ಯುಲರ್ ಕಸ್ಟಮರ್ ಅಲ್ಲಿ, ಪರ್ಮನೆಂಟ್ ಕಸ್ಟಮರ್. ಎಸ್, ಅವ್ರು ಇವತ್ತಿಗೂ ಕರೋಕೆ ವರ್ಧನ್ ಅಂತಾನೆ ಅಲ್ಲಿ ಹೆಸರು. ಆ ರೀತಿ ತಗೊಂತಾ ಇದ್ದಿದೆ. ಸೊ ಯಾಕಂದ್ರೆ ಅದು ಒಂದು ಕ್ರೇಜ್ ನಮಗಿತ್ತು ಆ ತರ ಟ್ರ್ಯಾಕ್ಸ್. ಈಗ ಕರೋಕೆ ಯಾರು ಮಾಡ್ತಿರ್ಲಿಲ್ಲ. ಅವರು ಕೂಗು ಸ್ಟಾರ್ಟ್ ಮಾಡಿದ್ರು, ಮಾಮರವೆಲ್ಲು
ಇವೆಲ್ಲ ಹಾಡುಗಳು ಅದಷ್ಟೇ ಇಟ್ಕೊಂಡು ನಾವು ಹಾಡ್ತಿದ್ವಿ, ಪರ್ಫಾರ್ಮೆನ್ಸ್ ಮಾಡ್ತಿದ್ವಿ. ಸೂಪರ್. ಸೊ ಹಂಗೆ ಎಷ್ಟು ಶುರು ಆಯ್ತದು. ಇಲ್ಲ ಟ್ರ್ಯಾಕ್ಸ್ ಮಾಡೋದು ಆಮೇಲೆ ರೈಟ್ ಲೆಫ್ಟ್ ಕೂಡ ಇವರು ನಮ್ಮ ಮಾರುತಿ Left, right, ಅದು ಕೂಡ ಮಾಡಿದ್ದಾರೆ ಅಂತ ಹೌದು. ಎಷ್ಟೋ ಟ್ರ್ಯಾಕ್ಸ್ ಅಲ್ಲಿ ಎಲ್ಲ ಪ್ಲೇ ಮಾಡುವಂಥದ್ದು ಹಾಡುಗಳು ಬಂತು. ಸೊ ಹಾಗಾಗಿ ಅದೊಂದು ಟೈಮ್ ಸರ್. ಬಟ್ ಈಗ ಗುರು ಸರ್ ಈಗಲ್ಲ, ಅವರು ಹಳೆ ಹಾಡುಗಳನ್ನ ಬಂದ್ಬಿಟ್ಟು ತಗೊಂಡು ಕೂಡ ಅವ್ರ ಲಿರಿಕ್ಸ್ ಎಲ್ಲ ಚೇಂಜ್ ಮಾಡಿ ಸಾಹಿತ್ಯ ಬದಲಾಯಿಸಿ ಅವ್ರು ಹೇಳ್ತಾರೆ ಹಾಡುಗಳನ್ನ ಕೂಡ ಹೇಳ್ತಾರೆ. ಅವರು ಹೋದ ಒಂದು ಚಾಪ್ ಇದೆ ಅಲ್ವಾ, ಕಲಾವಿದ ಬರ್ತಾರೆ ಹೋಗ್ತಾರೆ, ಆರ್ಕೆಸ್ಟ್ರಾ ಬಂದ್ರೆ ಹೋಗ್ತಾರೆ ಅಷ್ಟೇ. ಅವ್ರದ್ದು ವರ್ಚಸ್ಸೇ ಬೇರೆ, ವರ್ಚಸ್ಸೇ ಬೇರೆ ಆಕ್ಚುಲಿ. ಅವ್ರ ಗುರು ಮೀನ್ಸ್ ಅವ್ರ ಗುರುನೇ ಅವ್ರು ಬಂದ್ಬಿಟ್ಟು. ಸರ್, ನೀವು ಸಮಾಜ ಸೇವೆ ಆಗಿ ಕಾರ್ಯನಿರ್ವಹಿಸಿದಂತ ನಾವು ಕೇಳ್ಪಟ್ಟಿವಿ. ಅದು ಯಾವ ರೀತಿ ತಾವು ಸಮಾಜ ಸೇವೆನ ಮಾಡಿದ್ದೀರಾ ಸರ್? ಈಗ ನಾನೀಗ ಇನ್ನೊಂದು ಪ್ರಾಜೆಕ್ಟ್ ಆಕ್ಚುಲಿ ನಾನು ಆಲ್ರೆಡಿ ಇನ್ವಾಲ್ವ್ ಆಗಿದ್ದೀನಿ. ಬಟ್ ಇವತ್ತಿಂದ ನಾಳೆಯಿಂದ ಫುಲ್ ಏನಂತಾರೆ ಸರ್, ಇವೇನಾಗಿದೆ ಅಂತಂದ್ರೆ ಸಿನಿಮಾ ಮ್ಯೂಸಿಕ್ ಮಾಡ್ತೀವಿ, ಓಡುತ್ತಾ ಬಿಡುತ್ತಾ ಎರಡನೇ ವಿಚಾರ ಅಂತೇಳಿ. ಹೌದು. ಬಟ್ ಓಡಿದ್ರು ಓಕೆ, ನಾವು ಊಟ ಮಾಡ್ಲೇಬೇಕಾಗುತ್ತೆ ಅಂದ್ಬಿಟ್ಟು. ಸೊ ಆ ಊಟ ಎಲ್ಲಿಂದ ಬರುತ್ತೆ? ಅಂಗಡಿಯಿಂದ ಬರುತ್ತೆ. ಅಂಗಡಿಯಿಂದ ಎಲ್ಲಿ ಬರುತ್ತೆ? ಮಣ್ಣಿಂದ ಬರುತ್ತೆ. ಮಣ್ಣಿಂದ ಎಲ್ಲಿ ಬರುತ್ತೆ? ರೈತನಿಂದ ಬರುತ್ತೆ. ರೈತನಿಂದ ಎಲ್ಲಿ ಬರುತ್ತೆ? ಮಣ್ಣಿಂದ ಬರುತ್ತೆ. ಮತ್ತೆ ಸೊ ಆ ಮಣ್ಣಿಂದ ಬರೋದು ಒಂದು ಆಹಾರ, ಅದು ಸಿಂಥೆಟಿಕ್ ಇದೆಯಾ, ಕೆಮಿಕಲ್ ಇದೆಯಾ, ಅಥವಾ ಆರ್ಗ್ಯಾನಿಕ್ ಇದೆಯಾ ಅಂತೇಳಿ ಪ್ರತಿಯೊಂದು ಪರಿಶೀಲನೆ. ಅದೇ ಪರಿಶೀಲನೆ ಅಲ್ಲ, ಅದನ್ನ ಬಂದ್ಬಿಟ್ಟು ಒಂದು ಗ್ರೀನ್ ರೆವಲ್ಯೂಷನ್ ತರ ನಾನು ಪ್ರೋಮಿಂಗ್ ಮಾಡ್ಕೊಂಡಿದ್ದೆ. ಈಗ ನಮ್ಮ ಪೂರ್ವಿಕರು ನಮ್ಮ ಮೂಲ ಬಂದ್ಬಿಟ್ಟು ಏನಂತಂದ್ರೆ ಆಲ್ಮೋಸ್ಟ್ ನಾವು ಸಿಂಗಪುರ ಅವರ ಬಂದ್ಬಿಟ್ಟು, ನಮ್ಮ ತಾತ ಇಬ್ರು ತಾತ ಇದ್ರು. ಒಂದು ತಾತ ಬಂದ್ಬಿಟ್ಟು ಮುತ್ತಾತ ಬಂದ್ಬಿಟ್ಟು ಚೆಂಗಲ್ರಾಯ ನಾಯ್ಡು ಬಂದ್ಬಿಟ್ಟು ಅಲ್ಲಿದ್ರು, ಇಲ್ಲಿ ಸಿಂಗಪುರ ಇದ್ರು. ಮತ್ತೆ ಇನ್ನೊಂದು ತಾತ ಬಂದ್ಬಿಟ್ಟು ಮುನ್ಸಾ ಬಂದ್ಬಿಟ್ಟು ಇದ್ರು, ಇಲ್ಲಿದ್ರು ಬಂದ್ಬಿಟ್ಟು ನಮ್ಮ ಆಲ್ಮೋಸ್ಟ್ ವೇಲೂರು ಹತ್ರ ಇದ್ರು. ಒಂದು ಕರೆ ಬರ್ತಿದೆ, ಮಾತಾಡೋಣ. ಓಕೆ, ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾನು ಗೀತಾ ಅಂತ. ನಮಸ್ಕಾರ ಗೀತಾ ಅವರೇ. ನಮ್ಮೊಂದಿಗೆ ಇವತ್ತು ಸಂಗೀತ ನಿರ್ದೇಶಕರು ಹಾಗೂ ಸಮಾಜ ಸೇವಕರು ಗೋಪಿ ಕಲಾಕಾರರು ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ಇದುವರೆಗೂ ನಿಮ್ಮ ಸಂದರ್ಶನವನ್ನ ನೋಡ್ತಾ ಇದ್ದೆ. ಥ್ಯಾಂಕ್ ಯು. ನೀವು ನಡೆದು ಬಂದ ನಿಜವಾಗ್ಲೂ ಯಾವ ಸಮಯದಲ್ಲೂ ಕುಗ್ಲಿಲ್ಲ ನೀವು. ಕುಗ್ಗಿಲ್ಲ ಆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇನ್ನ ನಡೆಯೋದಕ್ಕೆ ಅದನ್ನ ಆ ಟೈಮನ್ನ ನೀವು ಸದ್ಬಳಕೆ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ಇವತ್ತು ಎಲ್ಲ ರೀತಿಯ ಅನುಭವ ಇದೆ ಅಲ್ವಾ? ಅದರಿಂದ ನಿಮ್ಮ ಒಂದು ಗೋಧಿ ಹಣ್ಣಿನ ಕತೆ ಸಿನಿಮಾದಲ್ಲಿ ಪ್ರತಿ ಒಂದ್ ಕೆಲ್ಸನು ನೀವೇ ಒಂದು ಇನಿಷಿಯೇಟ್ ತಗೊಳ್ಲಿಕ್ಕೆ ಆಯ್ತು ಅಂತ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಅನುಭವನೇ ಮಾಸ್ಟರ್ ತರ. ಮತ್ತೆ ಆ ಒಂದು ಸಿನಿಮಾದ ಮೂಲಕ ನಿಮ್ಮಿಂದಾಗಿ ರೈತರಿಗೆ ಒಂದು ಹೆಲ್ಪ್ ಆಯ್ತು ಅನ್ನೋದನ್ನ ಕೇಳ್ಪಟ್ಟೆ. ನಿಜವಾಗ್ಲೂ ಖುಷಿ ಆಯ್ತು. ಖಂಡಿತ ಮೇಡಮ್ ಅವರೇ, ಖಂಡಿತ. ಅದು ನಿಮ್ಮನ್ನು ಗುರುತಿಸ್ಬೇಕಿತ್ತು. ನಿಮ್ಮಲ್ಲಿ ಆ ಥಾಟ್ಸ್ ಬಂತಲ್ಲ, ಅದು ಥಾಟ್ಸ್ ನಂದಲ್ಲ ಮೇಡಮ್, ಅದು ಆ ಥಾಟ್ಸ್ ಬರುತ್ತೆ, ಅದು ಮೇಲೆ ಕೊಡ್ತಾರೆ, ದೇವರು ಕೊಟ್ಟದ್ದು. ಅದು ನಿಮ್ಮನ್ನ ಗುರುತಿಸ್ಬೇಕಾಗಿತ್ತು ಅಂತ ಹೇಳಿದ್ರು. ಗುರುತಿಸ್ಬೇಕಿತ್ತು ಅಂತ ನಾನು ಹೇಳೋದು. ಗುರುತಿಸ್ ಮೇಡಮ್, ಏನ್ ಮಾಡ್ಕಾಗತ್ತೆ ಮೇಡಮ್ ಅವರೇ? ಹೆಲ್ಪ್ಲೆಸ್. ಕಲಾವಿದ ಜೀವನ ಅಷ್ಟೇ ಮೇಡಮ್. ನಾಲ್ಕು ಗೋಡೆ ನೋಡಿ, ನಾಲ್ಕು ಗೋಡೆ ಮತ್ತೆ ಈಗ ನಾವ್ ಹೇಳ್ಕೊಳ್ತೀವಲ್ವಾ, ಇದು ನಮ್ಮನ್ನ ನಾವು ಗುರುತಿಸ್ಕೋಬೇಕಷ್ಟೇ, ಬರೀ ಅಷ್ಟೇ. ನಮ್ಮನ್ನ ನಾವು ಕಿತ್ಕೋಬೇಕು, ನಮ್ಮನ್ನ ನಾವು ಮುತ್ಕೋಬೇಕು, ನಮ್ಮನ್ನ ನಾವೇ ಒತ್ಕೋ ಹೋಗ್ಬೇಕು ಮೇಡಮ್ ಅವರೇ. ನಾವು ಸೆಲ್ಫ್ ಪ್ರಮೋಟ್ ಮಾಡ್ಬೇಕು, ನಮ್ಮ ಕುರ್ಚಿ ನಾವು ಹಾಕೋಬೇಕು ಅಲ್ವಾ, ನಮ್ಮ ಊಟ ನಾವು ಮಾಡ್ಬೇಕು ಅಷ್ಟೇ. ಎಸ್ ಮೇಡಮ್ ಅವರೇ. ಸರ್, ನಿಮ್ಮ ಕೊಡುಗೆ ಏನು ಚಿತ್ರರಂಗಕ್ಕೆ? ಮೇಡಮ್, ಚಿತ್ರರಂಗ ಕೊಡುಗೆ ಏನಿಲ್ಲ ಬಂದ್ಬಿಟ್ಟು ಮುಂದಿನ ದಿನಗಳು ನೋಡೋ ಮೇಡಮ್ ಅವರೇ, ನೋಡಮ್ಮ ಏನಂತಂದ್ರೆ, ಯಾಕಂದ್ರೆ ಏನಂತಂದ್ರೆ ಈಗ ನಾನು ಕೇಳೋದು ವಿಚಾರ ಏನಿಲ್ಲ ಚಿತ್ರರಂಗಕ್ಕೆ ಏನಂತ ಹೇಳಿದ್ರೆ, ಕೆಲ್ಸ ಗೊತ್ತಿರೋ ಕೆಲ್ಸ ಕೊಡಿ. ಏನೋ ಬಜೆಟ್ ಕೊಡ್ತಾರೆ ಮಾಡ್ಕೊಡಿ ಅಂತ ಯಾರೋ ಕೊಟ್ಬಿಟ್ಟು ಸಿನಿಮಾ ಫೇಲ್ಯೂರ್ ಆಗ್ಬಿಟ್ರೆ ಆ ಡೈರೆಕ್ಟರ್ ಹೆಸರು ಹಾಳಾಗುತ್ತೆ, ಪ್ರೊಡ್ಯೂಸರ್ ವಾಪಸ್ ಹೋಗ್ಬಿಡ್ತಾರೆ. ಸೊ ಕೆಲ್ಸ ಗೊತ್ತಿರೋ ಕೆಲ್ಸ ಕೊಟ್ರೆ ಏನಂತಂದ್ರೆ ಕೆಲಸ ಚೆನ್ನಾಗಿ ಮಾಡ್ಕೊಡ್ತಾರೆ ಅಷ್ಟೇ. ನಾನು ಬೇರೆ ಏನು ನಾನು ಹೇಳಕ್ ಹೋಗಲ್ಲ ಮೇಡಮ್ ಅವ್ರೆ. ಯಾರೋ ಸುಮ್ಮನೆ ಹೊಸಬರು ಬಂದ್ರು, ಅವ್ರಿಗೆ ಕಡಿಮೆ ಇಸ್ಕೊಳ್ತಾರೆ. ಸೊ ಕಡಿಮೆ ಇಸ್ಕೊಟ್ರು ಮಾಡ್ಕೊಟ್ರೆ ಏನಾಗುತ್ತೆ, ಅವ್ರು ಹೊಸಬರು, ಇವ್ರು ಹೊಸಬರು, ಬಟ್ ಪ್ರೇಕ್ಷಕರು ಹೊಸಬರು ಅಲ್ವಾ, ಪ್ರೇಕ್ಷಕರು ಹಳಬರು ಗೊತ್ತಿರುತ್ತೆ. ಎಷ್ಟೇ ಕೋಟಿ ಹಾಕ್ಲಿ ಏನೇ ಹಾಕ್ಲಿ ಆ ಪ್ರೇಕ್ಷಕ ಅದನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾನೆ. ಪ್ರೇಕ್ಷಕ ಪ್ರಭುನೇ
ಅವರೇ ಮಹಾಪ್ರಭುಗಳು. ಜಡ್ಜ್ ಮಾಡೋದು ಅವ್ರೇನೆ. ಯಾಕಂದ್ರೆ ಅವಾಗ ನಮ್ ಕತೆಗಳು ಏನಂದ್ರೆ, ಕತೆ ಹೇಳಿದಾಗ ಓ ನಾನು ಈ ತರ ಹೋಗ್ತಾ ಇದ್ದೀನಿ, ಖುಷಿ ಖುಷಿಯಾಗಿರುತ್ತೆ ಎಲ್ಲ ಕತೆ ಕೇಳಿದವ್ರಿಗೆ ಮಾಡುವಾಗ ಎಲ್ಲ. ಬಟ್ ಅದು ರಿಲೀಸ್ ಆಗೋ ತನಕ ಅವ್ರದೊಂಥರ ಕನ್ಸು ನಿಜವಾಗ್ಲೂ ಇದು ತಲುಪತ್ತೆ ಅನ್ನೋದು. ಆದ್ರೆ ಪ್ರೇಕ್ಷಕ ಏನ್ ಹೇಳ್ತಾನೋ ಅಲ್ಲಿ ಅದು ಗೊತ್ತಾಗೋದು ಅದು ಏನ್ ರಿಸಲ್ಟ್ ಅನ್ನೋದು. ಮೇಡಮ್ ನೀವು ಕೇಳಿದ ಪ್ರಶ್ನೆಯಲ್ಲಿ ಏನ್ ಮೇಡಮ್ ಸುಮಾರು 10,000 ಕೋಟಿ ರೂಪಾಯಿ ಇದೆ ಮೇಡಮ್ ನೀವು ಕೇಳಿದ ಪ್ರಶ್ನೆಯಲ್ಲಿ ಬಂದ್ಬಿಟ್ಟು. ಯಾಕಂದ್ರೆ ಒಬ್ರು ನಿರ್ದೇಶಕರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡ್ಬೇಕಂತಂದ್ರೆ ಕನಿಷ್ಠ ಪಕ್ಷ ಒಂದು 10 ಕೋಟಿ ರೂಪಾಯಿ ಬೇಕು. ಅದೇ ಒಂದು 100 ಸಿನಿಮಾ ಇವರು ಹೊಸಬರಿಗೆ ಕೊಡ್ತಾರೆ 100 ಕೋಟಿ ರೂಪಾಯಿ ಆಗುತ್ತೆ. ಸೊ ಇದೇ ರೀತಿ ಆಗ್ತಾ ಈ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಆದ್ರೆ ಈ ರೀತಿ ಪ್ರಪಂಚ ಪೂರ್ತಿ ಆಗ್ತಾ ಇರುತ್ತೆ. ಸರ್ ನಿಮ್ಮ ಪ್ರಶ್ನೆಯಲ್ಲಿ ಅಷ್ಟೊಂದು ಲಾಭಾಂಶ ಇದೆ, ಅಷ್ಟು ನಷ್ಟಾಂಶ ಕೂಡ ಇದೆ ಮೇಡಮ್ ಅವರೇ. ಎರಡು ಇದೆ ಬಂದ್ಬಿಟ್ಟು ಹಾಗಾಗಿದ್ರೆ ಸೊ ಕೆಲ್ಸ ಗೊತ್ತಿರೋದು ಕೆಲ್ಸ ಕೊಡಿ. ಸಿನಿಮಾ ವರ್ಕ್ ಅಷ್ಟು ಈಸಿ ಅಲ್ಲ. ನೀವು ತಿಳ್ಕೊಂಡಿರ್ತಾರ ಬಂದ್ಬಿಟ್ಟು ಯಾರೇ ಬೇರೆ ತಿಳ್ಕೊಂಡ್ರೆ ಸರ್ ನೀವು ಅಂತ ಬೇರೆ ಯಾರು ತಿಳ್ಕೊಂಡಿರ್ತಾರೆ ಸಿನಿಮಾ ಏನ್ ಹಿಂಗೆ ಆಕ್ಷನ್ ಕಟ್ಟು ಇಷ್ಟ ಇಲ್ವಾ ಡೂ ಅಂತ ಹೇಳ್ತಾರೆ ಬಂದ್ಬಿಟ್ಟು. ಬಂದವ್ರಿಗೆ ಬೆಂದವ್ರಿಗೆ ಇರೋರಿಗೆ ಮಾತ್ರ ಗೊತ್ತು ಸಿನಿಮಾ ಏನಂತೇಳಿ. ಹಾಗಾಗಿ ಇಟ್ಸ್ ನಾಟ್ ಈಸಿ ಟಾಸ್ಕ್. ಎಸ್ ಮೇಡಮ್ ಅವರ. ಹಾಗಾಗಿ ಒಳ್ಳೆ ಒಂದು ಪ್ರಶ್ನೆ ಕೇಳಿ ಒಂದು ಒಳ್ಳೆ ಉತ್ತರನ ನಮ್ಮ ಮೂಲಕ ಹೇಳಿ ಮೆಸೇಜ್ ಹೇಳಿದ್ವಿ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ 1,000 ಕೋಟಿ ರೂಪಾಯಿ ಉಳಿಸ್ದಂಗ ಆಯ್ತು ಅಂತ ನನ್ನ ಅನಿಸಿಕೆ ಮೇಡಮ್ ಅವರೇ. ನಾನು ಇವತ್ತು ಒಂದೇ ಕೇಳ್ಕೊಳ್ತೀನಿ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಗೊತ್ತಿರೋರು ಕೆಲಸ ಕೊಡಿ ಅಷ್ಟೇ, ಬೇರೆ ಇಲ್ಲ ಅಂತೇಳಿ. ಯಾವ್ದೇ ಒಂದು ಕ್ಷೇತ್ರ ಆದ್ರೂ ಅಷ್ಟೇ ಸರ್, ಕೆಲಸ ಗೊತ್ತಿಲ್ಲದವರಿಗೆ ಕೊಡೋದಕ್ಕಿಂತಾನು ಕೆಲಸ ಗೊತ್ತಿದ್ದವರಿಗೆ ಕೊಟ್ಟಾಗ ಅದ್ರ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು ಮೇಡಮ್. ನಾವ್ ರಿಸಲ್ಟ್ ಬಂದ ಮೇಲೆ ಅನ್ಕೊಳ್ಳೋದಲ್ಲ ಅಯ್ಯೋ ನಾವ್ ಇದನ್ನ ಬೇರೆಯವ್ರಿಗೆ ಇದ್ ಮಾಡ್ಬೇಕಿತ್ತು ಅಂತ ಹೇಳಿ. ಅವಾಗ ನಾವು ಇದ್ ಮಾಡ್ಕೊಳ್ಳೋಕ್ಕಿಂತ ಕೆಲಸ ಸ್ಟಾರ್ಟ್ ಮಾಡುವಾಗ ನಾವು ಅದನ್ನ ಥಿಂಕ್ ಮಾಡಿದ್ರೆ ರೀಚ್ ಆಗೋದು ಈಸಿ ಆಗಿರುತ್ತೆ. ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಗೀತಾ ಅವರೇ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸವಾಗಿ ನೋಡಿ ಹಿಂಗಿದೆ ಅಂತ ಹೇಳಿ ಅಲ್ವಾ. ಯಾಕಂದ್ರೆ ಪ್ರತಿಯೊಬ್ಬ ಪ್ರಶ್ನೆಯಲ್ಲಿ ಕೂಡ ಅಂತ ಹೇಳಿದ್ರೆ ಹೌದು ನಾವು ಅದರ ಆಳ ಅಗಲ ನಾವು ಯೋಚನೆ ಮಾಡಿದಾಗ ಡೆಪ್ತ್ ಆಗಿ ಹೋಗ್ಬೇಕು, ಇನ್ ಡೆಪ್ತ್ ಆಗಿ ಹೋಗ್ಬೇಕಾಗುತ್ತೆ. ಈಗ ತಮ್ಮ ಏನ್ ಈಗ ಇಷ್ಟು ವರ್ಷಗಳು ತಾವಿದ್ರೆ ಬಂದ್ಬಿಟ್ಟು ಇಷ್ಟೊಂದು ಒಂದು ದೈತ ಪ್ರಭು ಇದು ಅಂತೇಳಿ ಒಂದು ಪರ್ಸನಾಲಿಟಿ ಅಂತೇಳಿ ಇಷ್ಟು ನಾನು 169ನೇ ಎಪಿಸೋಡ್ ಅಂತೇಳಿ. ಸೊ ತಾವು ಒಂದು ಸಿನಿಮಾ ಆಕ್ಟ್ ಮಾಡಿದ್ರ, 6 ಸಿನಿಮಾ ಆಕ್ಟ್ ಮಾಡಿದ್ರ. ಸೊ ಇಷ್ಟೊಂದು ತಾವು 100 ಸಿನಿಮಾ ಆಕ್ಟ್ ಮಾಡಿರ್ಬೇಕು. ಇಲ್ಲ ಸಿಗ್ಬೇಕಲ್ವಾ, ಅವಕಾಶಗಳು ಬರ್ಬೇಕಲ್ವಾ, ಅದು ಕಾಲ ಕೂಡಿ ಬರ್ಬೇಕು. ಇವನ್ ನಾನು ಪ್ಲೇಬ್ಯಾಕ್ ಕೂಡ ಮಾಡಿಲ್ಲ, ಸೊ ಪ್ಲೇಬ್ಯಾಕ್ ಮಾಡ್ಲಿಕ್ಕೆ ಕೂಡ ಅದು ಕಾಲ ಕೂಡಿ ಬರ್ಬೇಕು. ಬಹುಶಃ ಅದು ನಿಮ್ಮ ಮುಖಾಂತರನೇ ಆಗ್ಬೋದು. ಒಂದು ಒಳ್ಳೆ ರೀತಿ ನಿಮ್ಮ ವಾಯ್ಸ್ ತಕ್ಕಂಗೆ ಒಂದು ಸಿನಿಮಾ ಬರ್ಬೇಕು, ಸಿನಿಮಾ ತಕ್ಕಂಗೆ ಕಂಪೋಸಿಷನ್ ಬರ್ಬೇಕು, ಆ ಸೀನ್ ಸಿಚುವೇಶನ್ ಬರ್ಬೇಕು. ಆ ಸಿಚುವೇಶನ್ ನಿಮ್ಮ ವಾಯ್ಸ್ ಮೋಡ್ ಆದ್ರೆ ಈಗ ಮೊನ್ನೆ ಬಂದ್ಬಿಟ್ಟು ಏನಂತಂದ್ರೆ ಯಾವ್ದು ನಮ್ಮ ಸಾಗರ್ ಒಂದು ಸಿನಿಮಾ ಮಾಡಿದ್ರು, ಯಾವ್ದು ಅಂಜನ್ ಅಂತ ಹೇಳಿ. ಅದ್ರಲ್ಲಿ ಎಲ್ಲಾ ಹಾಡುಗಳು ಹೊಸಬರಿಗೆ ನಾವು ಕೊಟ್ಟಿದ್ವಿ. ಅದು ನಮ್ಮ ಆರ್ಕೆಸ್ಟ್ರಾ ಸಿಂಗರ್ಸ್ ಕೊಟ್ಟಿದ್ವಿ. ಖಂಡಿತ ಹೌದು. ಒಂದು ಕರೆ ಬರ್ತಿದೆ. ಹಲೋ ಹಲೋ ಸರ್, ನಮಸ್ತೆ. ಹೊಸ ವರ್ಷದ ಶುಭಾಶಯಗಳು ಸರ್. ನಿಮಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮೊಂದಿಗೆ ಇವತ್ತು ಗೋಪಿ ಕಲಾಕಾರರು ಇದ್ದಾರೆ, ಮಾತಾಡಿಮ್ಮ. ಏನ್ ಸರ್? ಗೋಪಿ ಕಲಾಕಾರರು ಇದ್ದಾರೆ, ಹೌದೌದು, ಮಾತಾಡಿಮ್ಮ. ಕೊಡಿ ಸರ್. ಸಂದರ್ಶನ ನಡೀತಾ ಇದೆ. ಮೇಡಮ್ ನಮಸ್ತೆ. ಮೇಡಮ್ ಅವರೇ ನಮಸ್ತೆ ಸರ್. ಮೇಡಮ್ ಫಿಲ್ಮ್ ಆರ್ಟಿಸ್ಟ್ ಇಲ್ಲ, ವಿಜಯಲಕ್ಷ್ಮಿ ಅವರು ಸೋಷಿಯಲ್ ವರ್ಕರ್. ಮೇಡಮ್ ಅವರೇ ನಾವು ಸೋಷಿಯಲ್ ವರ್ಕರ್ ಸರ್. ನಾವು ಕನ್ನಡ ಹೋರಾಟಗಾರರು ಸರ್. ನಾವು ಮೇಡಮ್ ನಮಸ್ತೆ. ಮೇಡಮ್ ಅವರೇ ಕನ್ನಡ ಹೋರಾಡ್ತಿರೋದು ದೊಡ್ಡ ವಿಚಾರ. ಮೇಡಮ್ ಅವರೇ ಕನ್ನಡ ಹೋರಾಟಗಾರರು ವಾಟಲ್ ಅವ್ರ ಜೊತೆಲಿ ನಾವು ವಾಟಲ್ ಮಹಿಳಾ ಘಟಕದಲ್ಲಿ ಇರೋದ್ ನಾನು ಒಬ್ಳೆ ಸರ್. ಗ್ರೇಟ್ ಮೇಡಮ್ ಅವರೇ. ಸರ್ ನಮ್ಗೆ ವಾಟರ್ ನಾಗರಾಜ್ ತರ ಹೋಗ್ಬಿಟ್ಟು ಒಂದು ಲೀಡ್ರು ನಮ್ಮ ಕರ್ನಾಟಕದಲ್ಲ ಎಲ್ಲೂ ಇಲ್ಲ. ಯಾಕಂದ್ರೆ ಇವತ್ತು ಹೇಳ್ತೀನಿ ಮೇಡಮ್ ಅವರೇ. ಸೊ ಐ ಆಮ್ ಅವ್ರಿಗೆ ಅವರೇ ಸಾಟಿ ಒಂದು ಚಳುವಳಿ ಮಾಡಿದವರು ಬೇರೆ ಯಾರು ಅಲ್ಲ. ಅವ್ರ ಒಂದು ಸಾಧನೆಗೆ, ಅವ್ರ ಅಚೀವ್ಮೆಂಟ್ ಗೆ ಅಲ್ಲ ಒಂದು ರೋಡ್ ಅವ್ರ ಹೆಸರಲ್ಲಿ ಆಗ್ಬೇಕಂದ್ರೆ ತಮಾಷೆ ಅಲ್ಲ. ವಾಟರ್ ನಾಗರಾಜ್ ರೋಡ್ ಇದೆ ಅಲ್ವಾ ಮೇಡಮ್? ಅಲ್ವಾ ಮೇಡಮ್? ಹೌದು. ಇವತ್ತು ನೋಡಿ ಕನ್ನಡ ರತ್ನ ಅವ್ರಿಗೆ ಕೊಡ್ಬೇಕಾಗಿತ್ತು. ಅಂತವ್ರಿಗೆ ಕನ್ನಡ ರತ್ನ
ಪದ್ಮಭೂಷಣ ಇವೆಲ್ಲ ಯಾಕೆ ಕೊಡಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ನಮ್ಮವರೇ ಇಲ್ಲ. ನಮ್ಮನ್ನ ಕರೆಕ್ಟಾಗಿ ಗುರುತಿಸ್ತಾ ಇಲ್ಲ. ಗುರುತಿಸ್ತಾ ಇಲ್ಲ. ಅಲ್ಲ ಸರ್, ಅಂತವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಇನ್ನೆಂತವ್ರು ಕೊಡ್ತಾರೆ ಇವರು? ಅವ್ರನ್ನ ಕೇಳ್ಬೇಕು, ಕೊಡೋರ್ನ ಕೇಳ್ಬೇಕು ಮೇಡಮ್. ಹೌದು ನೋವಿನ ಸಂಗತಿ ಅಂತ ಹೇಳ್ಬೋದು ಅಷ್ಟೇ. ಹೌದು ಖಂಡಿತ ಕರೆ ಕರೆ ಇದು ನೋವಿನ ಸಂಗತಿ ಅಲ್ಲ ಸರ್, ಇದು ಮೆಚೂರಿಟಿ. ಸರ್, ನಂದು ವಿಶ್ವವಿಜಯ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸರ್. ನಾನು ವಾಟಲ್ ಕನ್ನಡ ಒಕ್ಕೂಟದಲ್ಲಿ ಮಹಿಳಾ ಘಟಕದಲ್ಲಿ ಇರೋದು. ಓಕೆ, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಅವರೇ. ಧನ್ಯವಾದಗಳು. ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಕರೆ ಮಾಡಿದ್ರೆ ತುಂಬಾ ಸರ್, ಅಚ್ಚಪ್ಪನವರು ಹಿರಿಯ ಕನ್ನಡ ಹೋರಾಟಗಾರರು, 91 ವರ್ಷ. ಓಕೆ, ಅವ್ರ ಹತ್ರ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಖಂಡಿತ ಖಂಡಿತ ಮಾಡೋಣ. ಅವ್ರನ್ನ ಪ್ರೂವ್ ಮಾಡಿ ಸರ್. ನನ್ನ ಲೈವ್ ಕಾರ್ಯಕ್ರಮ ಆದ್ಮೇಲೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಆಯ್ತು ಸರ್, ಆಯ್ತು ಸರ್. ಧನ್ಯವಾದಗಳು. ಸರ್, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸಾಧನೆನು ಇನ್ನು ಎಷ್ಟೊಂದು ನೋಡಿ. ಸರ್ ಮಾಡ್ತಾ ಇರೋ ಕೆಲ್ಸ ಎಲ್ರಿಗೂ ಬೆಂತಟ ಕೆಲ್ಸ ಮಾಡ್ತಾರೆ. ಈ ತರ ಕೆಲ್ಸ ಯಾರು ಮಾಡಲ್ಲ ಮೇಡಮ್. ನಾವು ಈಗಲೂ ಅಂತ ಕೆಲ್ಸ ಮಾಡ್ತಾ ಇರೋದಕ್ಕೆ ವಾಟಾಳ್ ನಾಗರಾಜ್ ಜೊತೆ ಬಂದ್ಬಿಟ್ಟು ಕನ್ನಡ ಪರವಾಗಿ ಕೆಲವು ಕಾರ್ಯಕ್ರಮ ಮಾಡಿದೀನಿ. ಎಲ್ಲರ ಮುಂಡಿಗೆ ಕೃಷ್ಣ ಅಂತ ಒಬ್ರು ಇದ್ರು ಬಂದ್ಬಿಟ್ಟು ನಮ್ಮ ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ. ಓಕೆ, ಅವ್ರ ಹತ್ರ ಬಂದ್ಬಿಟ್ಟು ಇವರು ನಮ್ಮ ನಾರಾಯಣ್ ಸಾರು ಮತ್ತೆ ಇವರು ವಾಟಾಳ್ ಬಂದ್ಬಿಟ್ಟು ಎಲ್ಲಿಂದ್ರೆ ನಮ್ಮ ಇದು ಯಾವ್ದು ಟಿ ದಾಸ್ ಹೇಳಿತ್ತಲ್ಲ, ಅಲ್ಲೆಲ್ಲ ಬಂದ್ಬಿಟ್ಟು ಮೀಟಿಂಗ್ ಮಾಡೋ ಮುಂಚೆ ನಾವು ಆರ್ಕೆಸ್ಟ್ರಾ ಮಾಡಿ ಜನಗಳು ಕರ್ಸಿದ್ಮೇಲೆ ಅವ್ರು ಬಂದು ಮೀಟಿಂಗ್ ಮಾಡ್ತಾ ಇದ್ರು. ನಾವು ಅವ್ರ ಮೀಟಿಂಗ್ ತುಂಬಾ ಕೇಳಿದ್ವಿ ಮೇಡಮ್ ಅವರೇ. ಹೌದು ಖಂಡಿತ. ಚಿಕ್ಕ ವಯಸ್ಸಿನ ಕೇಳ್ಕೊಂಡು ಬಿಡ್ ಮಾಡಿದ್ದೀನಿ ಸರ್. ಓಕೆ, ಹೌದು ಖಂಡಿತ. ವೆರಿ ವೆರಿ ಫ್ಯಾನ್ ಆಫ್ ದಟ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್. ತಾವು ಕರೆ ಮಾಡಿದ್ರೆ ತುಂಬಾ ಧನ್ಯವಾದಗಳು ಸರ್. ಎಸ್ ಎಸ್ ಮೇಡಮ್. ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇನೆ. ಸೊ ಹಾಗಾಗಿ ಸೋಷಿಯಲ್, ಸೊ ಹಾಗಾಗಿ ಆ ಮಣ್ಣು ಇದ್ದಲ್ಲ ಸರ್, Yes. ಆ ಮಣ್ಣು ನಾನು ತಗೊಳ್ತೀನಿ ಮಾಡಿದ್ದೇವೆ. ಖಂಡಿತ. ಸೊ ಆ ಮಣ್ಣಲ್ಲಿ ಸತ್ವ, ಈಗ ನಾವೇನೇ ತಿಂದ್ರು ಕೂಡ ಏನೇ ಬೆಳೆದ್ರು ಕೂಡ ಅಂತಂದ್ರೆ ಸತ್ವ ಬೇಕಾಗುತ್ತೆ ಬಂದ್ಬಿಟ್ಟು. ಐ ಟೇಕ್ ಇನ್ ಗ್ರೀನ್ ರೆವಲ್ಯೂಷನ್ ತಗೋಬೇಕಂತ. ಯಾಕಂದ್ರೆ ಗ್ರೀನ್ ರೆವಲ್ಯೂಷನ್. ಓಕೆ, ಸೊ ಮೂಲ ಯಾವುದು, ಓಕೆ, ಆ ಮೂಲದಲ್ಲಿ ವರ್ಕ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಬಂದ್ಬಿಟ್ಟು. ಓಕೆ, ಓಕೆ, ಓಕೆ. ಒಂದು ವಿಚಾರ. ಎರಡನೇ ವಿಚಾರ ಅಂತಂದ್ರೆ ಆ ರೆವಲ್ಯೂಷನ್ ಬೇಕು. ಪ್ರತಿಯೊಬ್ಬರು ಮನುಷ್ಯನು ರೆವಲ್ಯೂಷನರಿ ಆಗಬೇಕು. ಇವಾಗ ನಾವು ಮೇಡಮ್ ಸಣ್ಣ ಹೋರಾಟಗಾರ್ತಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರ್ತಿ ಅಂತಾರೆ. ದೇ ಆರ್ ರೆವಲ್ಯೂಷನ್ ಪರ್ಸನ್ ಅಲ್ವಾ? ಸೊ ಆ ರೆವಲ್ಯೂಷನ್ ಆಗ್ಬೇಕಂತ ಹೇಳಿದ್ರೆ ಆ ಒಂದು ಪರ್ಸನ್ ಬೇಕು, ಆ ಪರ್ಸನಾಲಿಟಿ ಬೇಕು, ಅದು ಆ ಇದೆ, ಥಾಟ್ಸ್ ಬೇಕು. ಅವರಲ್ಲಿ ಇದೆ. ವಿಜಯಲಕ್ಷ್ಮಿ ಅಂದ್ರೆ ಅವರು ನಿಜವಾಗ್ಲೂ ವಿಜಯನೇ ಅದು. ಬಿಡಿ, ಅವ್ರು ಬಂದು ಹ್ಯಾಟ್ಸ್ ಆಫ್ ಅಂತ ಹೇಳಿ. ಹ್ಯಾಟ್ಸ್ ಆಫ್. ಸೊ ಆ ರೀತಿ ಅಂತಂದ್ರೆ ಒಂದು ಏನ್ ನಾವು ಸ್ವಾತಂತ್ರ್ಯ ಹೇಳಲ್ಲ ಮೂಲತಃ ಬಂದ್ಬಿಟ್ಟು ನಾವು ನಮ್ಮ ತಾತ ಬಂದ್ಬಿಟ್ಟು ಚಂದ್ರನ ನಾಯ್ಡು ಬಂದ್ಬಿಟ್ಟು ಸಿಂಗಾಪುರ್ ಇದ್ರು. ಮತ್ತೆ ಇನ್ನೊಬ್ರು ಮುನ್ಸ್ವಾಮಿ ನಾಯ್ಡು ಅಂತ ಅವ್ರು ಬಂದ್ಬಿಟ್ಟು ಇಂಡಿಯಾಲ್ ಇದ್ರು ಅಂತೇಳಿ. ನಮ್ಮ ತಾತ ಮುತ್ತಾತರೆಲ್ಲ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಸಿಂಗಾಪುರದ ಸೈನಿಕರು ಕರ್ಸಿರಲ್ಲ, ಕರ್ಕೊಂಬಂದ್ರಲ್ಲ, ಅದನ್ನ ನಮ್ಮ ವಂಶದವ್ರು ಇದಾರ ಸರ್. ಅಲ್ಲಿಂದ ಬಂದ ಬ್ಲಡ್ ಅಲ್ವಾ, ಅಲ್ಲಿಂದ ರಕ್ತ. ಸ್ವಾತಂತ್ರ್ಯ ಹೋರಾಟಗಾರ ಒಂದು ಬ್ಲಡ್ ಬಂದ್ಬಿಟ್ಟು. ಸೊ ನಮ್ ಫಾದರ್ ಫಾರ್ಮರ್, ನಮ್ ತಾತ ಮುತ್ತಾತ ಎಲ್ಲ ಫಾರ್ಮರ್. ಎರಡು ತಾತರು ಫಾರ್ಮರ್, ಎಲ್ಲ ಫಾರ್ಮರ್ ಸರ್. ಫಾರ್ಮರೇ ಹೌದು, ಎಲ್ಲ ವ್ಯವಸಾಯ ಮಾಡ್ತಾರೆ. ಈಗ ಫಾರ್ಮ್ ಆಗಿದ್ವಿ ಅಷ್ಟೇ, ಫಾರ್ಮ್ ಆಗಿದ್ವಿ ಅಷ್ಟೇ, ಫಾರ್ಮರ್ ಆಗಿದ್ದಾರೆ. ಸೊ ಅಂತೇಳ್ರೆ ಈ ರೀತಿಯಾಗಿ ಅಂತೇಳ್ರೆ ಆ ಒಂದು ಫಾರ್ಮರ್ಗೆ ದೇ ಹ್ಯಾವ್ ನಾಟ್ ಹ್ಯಾವ್ ಎನಿ ಒಂದು ಪ್ರಾಪರ್ ನಾಲೆಜ್ ಇಲ್ಲ ಬಂದ್ಬಿಟ್ಟು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬೆಳೆ ಬರಲ್ಲ, ಕೆಮಿಕಲ್ ಹಾಕು, ಸಿಂಥೆಟಿಕ್ ಹಾಕು, ಅದಾಕಿದ ಅಲ್ಲಿ ವರ್ಕ್ ಮಾಡಿದ್ರೆ ಏನಾಗಂತಂದ್ರೆ ನಾಳೆ ಬಂದ್ಬಿಟ್ಟು ಒಂದು ಗ್ರೀನ್ ರೆವಲ್ಯೂಷನ್ ಆದ್ರೆ ಅಂತಂದ್ರೆ ಮುಂದಿನ ಪೀಳಿಗೆ ಬಂದ್ಬಿಟ್ಟು ಒಂದು ಗ್ರೀನ್ ರೆವಲ್ಯೂಷನ್. ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಕೊಡಿಸಿ ನಾವು ಇವಾಗ ಆರಾಮ ಕುಂತಿರೋದು ಇವಾಗ ನಾವು ನಿಜವಾಗ್ಲೂ. ಹೌದು ಅಲ್ವಾ? ಹೌದು. ಅವರು ಸ್ವಾತಂತ್ರ್ಯ ಕೊಡಿಸಿಲ್ಲ ಅಂತ ಹೇಳಿದ್ರೆ, ಇದು ರೆವಲ್ಯೂಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕೂಕೋರಕ್ಕೆ ಸಾಧ್ಯವಾಯ್ತಾ? ಖಂಡಿತ. ಅದೇ ರೀತಿ ನಾವು ಇವಾಗ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ಪೀಳಿಗೆ ಬಂದ್ಬಿಟ್ಟು ನಮ್ಮ ಮೊಮ್ಮಗ ಹೇಳ್ತಾರೆ ಬಂದ್ಬಿಟ್ಟು, ನಮ್ಮ ಆಲ್ಮೋಸ್ಟ್ ನಮ್ಮ ಮಗ ಬಂದ್ಬಿಟ್ಟು ಆಲ್ಮೋಸ್ಟ್ SLC ಓದ್ತಾ ಇದ್ದಾರೆ ಬಂದ್ಬಿಟ್ಟು, ಅವ್ನ ಮೊಮ್ಮಗ ಹೇಳಿದ್ರೆ ನಮ್ಮ ತಾತ ಬಂದ್ಬಿಟ್ಟು ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ರು, ಇವತ್ತು ನಾವು ಆರ್ಗ್ಯಾನಿಕ್ ಫುಡ್ ತಿಂತಾ ಇದೀವಿ ಅಂತ ಅವ್ರು ಹೇಳ್ತಾರೆ ಬಂದ್ಬಿಟ್ಟು. ಕರೆಕ್ಟ್ ಕರೆಕ್ಟ್. ಸೊ ಹಾಗೆ ಒಂದು ಜನರೇಷನ್ ಚೆನ್ನಾಗಿರ್ಬೇಕಂದ್ರೆ ಇನ್ನೊಂದು ಜನರೇಷನ್ ಕಷ್ಟಪಡ್ಲೇಬೇಕು. ಹೌದು ಹೌದು. ಅಮ್ಮಾನಿ ಚೆನ್ನಾಗಿರ್ತಾರೆ, ಅವ್ರ ಅಪ್ಪ ಬಂದ್ಬಿಟ್ಟು ರೋಡಲ್ಲೇ ಫಿನಾಲ್ ಮಾಡ್ತಾ ಇದ್ರು, ಬಹಳ ಕಷ್ಟಪಟ್ಟಿದ್ರು. ಹೌದು. ಸೊ ಇವತ್ತು ಎಲ್ಲ ಏನ್ ಹೇಳಂಗಿಲ್ಲ ಅಂತ ಹೇಳಿ. ಸಂಗೀತ ಎಲ್ಲ ಬಿಟ್ಟು ನಿಮ್ಮ ಹವ್ಯಾಸ ನಮ್ಮ ವಿಷಯಕ್ಕೆ ತಿಳಿಸ್ತೀರಾ ಸರ್? ಹವ್ಯಾಸಗಳು ಏನಂತಂದ್ರೆ ಐ ಆಮ್ ವೆರಿ ಗುಡ್ ವಾಕರ್. ಹೌದಾ? ಇವತ್ತು ಕೂಡ BP ಇಲ್ಲ, ಶುಗರ್ ಇಲ್ಲ. ಓಕೆ, ಸೂಪರ್. ಏನಿಲ್ಲ, ಸಂಗೀತ ಅಲ್ಲಿ ಇರೋರಿಗೆ ಏನೂ ಇರಲ್ಲ ಬಿಡಿ, ಏನಿಲ್ಲ, ಏನೂ ಇರಲ್ಲ. ನೋ BP, ಓನ್ಲಿ ಹ್ಯಾಪಿ, ಆಲ್ವೇಸ್ ಹ್ಯಾಪಿ. ಹೌದೌದು. ಹಾಗಾಗಿದ್ರೆ ಸೊ ಇರುವಾಗ ಅಂತಂದ್ರೆ ಇದು ನನ್ನ ಅಡಿಗೆನೇ ನನ್ನ ಹವ್ಯಾಸ. ಅಡಿಗೆ ನನ್ನ ಹವ್ಯಾಸ.
ಓ ಅಡಿಗೆ ಮಾಡ್ತೀರಾ? ಅಡಿಗೆ ಮಾಡ್ತೀವಿ ಬಂದ್ಬಿಟ್ಟು. ಸೂಪರ್. ಯಾಕಂದ್ರೆ ಅಡಿಗೆ ಎಷ್ಟು ಚೆನ್ನಾಗಿರುತ್ತೆ ನಾವು ಅಷ್ಟು ಚೆನ್ನಾಗಿರ್ತೀವಿ. ನನಗೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅಡಿಗೆ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಅಷ್ಟೇ ಅಲ್ಲ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಜನ ನಿಮ್ಮನ್ನು ಗುರುತಿಸ್ತಾರೆ ಆ ರೀತಿಯಿಂದ. ಡೆಫಿನೆಟ್ಲಿ. ಸೊ ಏನು ಕೆಲವರು ಏನಪ್ಪ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ತಾರೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಾನ್ ದುಡ್ದು ಗಾಡಿ ತಗೊಂಡು BP ಶುಗರ್ ನಾನೇ ಇದು ಹಾಸ್ಪಿಟಲ್ ಕೊಡಕ್ಕಾಗುತ್ತೆ ಅಲ್ವಾ? ನಿಜ ನಿಜ. ಸೊ ನಡೆದು ಏನಾಗಂತಂದ್ರೆ ನಮ್ಮಲ್ಲಿರುವಂತ ಒಂದು ಎಕ್ಸ್ಟ್ರಾ ಒಂದು ವೈಟಮಿನ್ಸ್ ದುಡ್ಡು ಬರುತ್ತೆ, ಜಬರ್ ತುಂಬಿಸ್ತಾ ಏನಾಗುತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ರೀತಿ ಪ್ರೋಟೀನ್ಸ್, ವೈಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಎಲ್ಲಾನು ಹೋಗ್ಬಿಟ್ಟಿದ್ರೆ ನಮ್ಮ ಬಾಡಿ ವೆಲ್ ಸೇರ್ತಾ ಖರ್ಚು ಮಾಡ್ಬೇಕು. ಬೇಕೇ ಬೇಕು. ಖರ್ಚು ಮಾಡಿದ್ರೆ ಅಂದ್ರೆ ಅದು ಬ್ಯಾಂಕ್ ಆಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ, ಕ್ಯಾಲರೀಸ್ ಬರ್ನ್ ಆಗ್ಬೇಕು. ಆ ಬರ್ನಿಂಗ್ ಏನಾಗುತ್ತೆ ಅಂದ್ರೆ ನಡಿಗೆಲಾಗುತ್ತೆ. ಸೊ ಈ ವರ್ಷ ಏನು ರೆಸಲ್ಯೂಷನ್ ತಮ್ಮ ಜೀವನದಲ್ಲಿ? ಸರ್ ಈ ವರ್ಷ ರೆಸಲ್ಯೂಷನ್ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಬಂದ್ಬಿಟ್ಟು. ಓಕೆ. ಸಿನಿಮಾ ಮಾಡಿ ಮಾಡ್ತೀನಿ. ಒಂದು ಸಿನಿಮಾ ಎರಡು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಒಂದಂತೂ ಆಗೇ ಆಗುತ್ತೆ ಸರ್, ಅಷ್ಟಂತೂ ಎಲ್ಲ ನ್ಯೂ ಕಮರ್ಸ್ಗೆ ಅಂತ ಹೇಳಿ. ಎಸ್, ಗುರುಪ್ರಸಾದ್ ಅವರು ಹೇಳಿದಂಗೆ ತಾವು ನಮ್ಮನ್ನು ಮರೆಯಲ್ಲ. ಖಂಡಿತ ಅವರನ್ನು ಮರೆಯಲ್ಲ, ನಿಮ್ಮನ್ನು ಮರೆಯಲ್ಲ. ಅವರಂತ ಮರೆಯಲ್ಲ. ಯಾಕಂತ ಹೇಳಿದ್ರೆ ಅವ್ರೆಲ್ಲ ಗುರು ಹಿರಿಯರು, ಅವ್ರೆಲ್ಲ ಮರೆಯಲ್ಲ, ಸೀನಿಯರ್ಸ್ ಅಂತ ಹೇಳಿ. ಎಸ್. ಸೊ ಹಾಗಾಗಿ ಸಾಕಷ್ಟು ಮುಂದಿನ ಯೋಜನೆಗಳು ಇದೆ ನಿಮ್ದು ಅಲ್ವಾ? ಅಷ್ಟೇ, ಈ ವರ್ಷ ಯೋಜನೆ ಅಷ್ಟೇ ಸರ್. ಇವತ್ತು ನಿಮ್ಗೆ ಯಾವತ್ತಿಗೂ ಮರೆಯಲಾದ ಒಂದು ಕ್ಷಣ ಯಾವುದು ಗೋಪಿ ಅವರು? ಮರೆಯಲಾಗದ ಕ್ಷಣ ಅಂತ ಹೇಳಿದ್ರೆ ನಮ್ಮ ತಾಯಿ ತೀರೋಗ್ಬಿಟ್ರು ಸರ್. ಅದು ದುಃಖದಾಯ್ತು. ಮಧುರ ಕ್ಷಣ? ಅದು ಮಧುರ ಕ್ಷಣ ಅಲ್ಲ, ಏನಿಲ್ಲ ಇನ್ನು ಬಂದೇ ಇಲ್ಲ. ಮಧುರ ಕ್ಷಣ ನಾನು ಅದನ್ನ ತಗೊಳ್ಳಲ್ಲ. ಯಾಕಂದ್ರೆ ನಮ್ಮ ತಾಯಿ ಸಾಯ ಹೋಗ್ಬಿಟ್ರು. ಹೇಳಬೇಕು ಆಕ್ಚುಲಿ ಒಂದು ಏನಂದ್ರೆ ಅವರು ಸಾಯಿ ಮುಂಚೆ ಅಂತಾರೆ ಒಂದು ಡಾಕ್ಟರ್ ಬಂದ್ಬಿಟ್ಟು ಬಾಯಿ ಬ್ಲೋ ಮಾಡ್ತಾರೆ ಅಂತ ಹೇಳಿ. ಆ ಬ್ಲೋ ಮಾಡ್ತಾ ಅಂತಾರೆ ಆ ಕಣ್ಣು ನೋಡ್ತಾರೆ, ಆ ಕಣ್ಣು ಹಂಗೆ ಮೇಲೆ ಹೋಗ್ಬಿಡ್ತು, ಆ ಪ್ರಾಣ ಕಣ್ಣು ಮುಂದೆ ಹೋಗ್ಬಿಟ್ಟು. ಅದು ನೋವಿನ ಕ್ಷಣ ಆಯ್ತು. ಅದು ಮರೆಯಕ್ಕಾಗಲ್ಲ, ಅದು ಮರೆಯಕ್ಕಾಗಲ್ಲ. ಯಾಕಂದ್ರೆ ಬೇರೆ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಹೋಗ್ತಾರೆ. ಖುಷಿ ಬರ್ತಾ ಹೋಗುತ್ತೆ. ನನ್ಗೆ ಪ್ರಾಣ ಕೊಟ್ಟಿದ್ದು, ದೇಹ ಕೊಟ್ಟಿದ್ದು ಯಾರು? ನಮ್ಮ ತಾಯಿ ಬಂದ್ಬಿಟ್ಟು. ಅವರು ಪ್ರಾಣ ಮೇಲೆ ಹೋದಾಗ, ಪ್ರಾಣ ಪಕ್ಷಿ ಹೋದಾಗ ನಾನು ನೋಡ್ತಾ ಇದ್ರೆ ಕಣ್ಣು ಹಂಗೆ ಕಣ್ಣು ಮೇಲೆ ಹೋಗ್ಬಿಡ್ತು. ನಕ್ಬಿಟ್ಟು ಹಿಂಗೆ ಒಂದು ಕ್ಷಣದಲ್ಲಿ ಕಣ್ಣು ಮೇಲೆ ಹೋಗ್ಬಿಡ್ತಲ್ಲ, ಅದು ಇವತ್ತು ಕೂಡ ಕಣ್ಣು ಮುಂದೆ ಕಟ್ಕೊಂಡಿದೆ. ಅದೊಂದು ವಿಚಾರ ಅಂತೇಳಿ. ಮತ್ತೆ ಎರಡನೇ ಅಂತಂದ್ರೆ ನಮ್ಮ ತಾಯಿ ತೀರೋದ್ಮೇಲೆ ಒಂದು ತಿಂಗಳು ಆದ್ಮೇಲೆ ಕೂಡ ಏನಂತಂದ್ರೆ ನಾವು ಬೆಡ್ಡಲ್ಲಿ ಮಡಗಿದಾಗ ಬಂದ್ಬಿಟ್ಟು ಅವ್ರ ಗೊರ್ಕೆ ಶಬ್ದಕ್ಕೆ ಕೇಳಿಸ್ತು ಬಂದ್ಬಿಟ್ಟು. ಓ ಮೈ ಗಾಡ್. ಯಾಕಂದ್ರೆ ಐ ಆಮ್ ವರ್ಕಿಂಗ್ ಇನ್ ಆಡಿಯೋ. ಸೊ ಆಡಿಯೋ ನಾವು ಅದು ಕೇಳಿಸ್ತಲ್ಲ ಬಂದ್ಬಿಟ್ಟು, ಅದನ್ನ ಕೇಳಿಸ್ ಬಂದ್ಬಿಟ್ಟು ನಾನು ಭಯ ಪಡಕ್ ಹೋಗಿಲ್ಲ ಬಂದ್ಬಿಟ್ಟು. ಅವ್ರು ನಿಮ್ ಜೊತೆ ಇದಾರಂತ ಅವ್ರ ಆಶೀರ್ವಾದ, ಬ್ಲೆಸ್ಸಿಂಗ್ಸ್. ಯಾಕಂತ ಹೇಳಿದ್ರೆ ನಾನ್ ಬಂದ್ಬಿಟ್ಟು ಕಷ್ಟಪಟ್ಟು ನಮ್ಮ ತಾಯಿನ ಎಷ್ಟು ಪೂಜಿಸ್ತಾ ಇದೆ ಅಂತ ಹೇಳಿದ್ರೆ ಹಂಗಿನ ಪೂಜಿಸ್ತಾ ಇದೆ ಅಂತ ಹೇಳಿ. ನಮ್ಮ ತಾಯಿ ಬಂದ್ಬಿಟ್ಟು ನಮ್ಗೆ ಲೆದರ್ ಅಲ್ಲಿ ಹೊಳಿದು, ಈ ಕಾಟನ್ ಹೊಳಿಬಹುದು, ಲೆದರ್ ಹಂಗಲ್ಲ, ಲೆದರ್ ಎಮ್ಮೆ ಚರ್ಮ ಅದ್ರಲ್ಲಿ ಹೊಡೆದ್ಬಿಟ್ಟು ಕೈಗೆ ಹೊಳ್ಕೊಂಡು ಬಂದಂತ ಒಂದು ತಾಯಿಗೆ ಬಂದ್ಬಿಟ್ಟು ನಾ ಬಂಗಾರದ ಬಳಿ ಹಾಕ್ಸ್ದೆ ಬಂದ್ಬಿಟ್ಟು. ಯಾವಾಗ ಇನ್ 2003 ಅಲ್ಲಿ ನಮ್ಮ ಫಾದರ್ ಬ್ರಾಸ್ಲೆಟ್ ಹಾಕ್ದೆ ಬಂದ್ಬಿಟ್ಟು. ಅಲ್ಲ, ನಿಮ್ಮ ರಾಜತ್ರ ಅದೊಂದು ಏನಂತಂದ್ರೆ ಅದು ಒಂದು ನನ್ನ ಒಂದು ಲೈಫ್ ಅಲ್ಲಿ ಮರೆಯಕ್ ಆಗದಿರೋ ಒಂದು ವಿಚಾರ. ಸೊ ಅದು ನಂಗೆ ಏನಂತಂದ್ರೆ ಅಷ್ಟೇನು ಅಚೀವ್ಮೆಂಟ್ ಅಂತಂದ್ರೆ ನಮ್ಮ ಲೆವೆಲ್ಗೆ ಓಕೆ, ನಾ ಮುಂದಕ್ಕೆ ಇದೆ ಬಂದ್ಬಿಟ್ಟು. ನಾನು ಇವತ್ತು ಮಾಡಿದೀನಿ ಅಂತ ಇಲ್ಲ, ಖಂಡಿತ ಇಟ್ಸ್ ಅ ಪ್ರೊಸೆಸ್, ಗೋ ಆನ್ ಪ್ರೊಸೆಸ್, ನೆವರ್ ಎಂಡಿಂಗ್ ಪ್ರೊಸೆಸ್. ಡೆಫಿನೆಟ್ಲಿ ಅದಕ್ಕೆ ಗೆಲುವಿನ ಪಯಣ ಅಂತ ಹೇಳಿದ್ ನಾವು. ಖಂಡಿತ ಅಲ್ವಾ? ಅದು ಪಯಣ, ಅದಕ್ಕೆ ಎಂಡ್ ಆಗಿಲ್ಲ, ಅದು ಇಟ್ಸ್ ಅ ಜರ್ನಿ ಅಷ್ಟೇ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಸೊ ಯುವ ಪೀಳಿಗೆ ಏನಂತಂದ್ರೆ ಇವತ್ತು ಯುವ ಪೀಳಿಗೆ ಎಲ್ಲಿ ಓಡ್ತಾ ಇರೋ ಅಂತ ಹೇಳಿದ್ರೆ ಒಂದು ಗ್ಯಾಜೆಟ್ಸ್ ಇಂದ ಓಡ್ತಾ ಇರೋದು. ಗ್ಯಾಜೆಟ್ಸ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲು, ಬರೀ ಇಂಡೋರ್ ಗೇಮ್ಸ್, ಮೊಬೈಲ್ ಗೇಮ್ಸ್. ಸಂಬಂಧಗಳು ಗೊತ್ತಿದೆ, ಸಂಬಂಧಗಳು ಇಲ್ಲ, ಬೆಲೆ ಇಲ್ಲ. ಸೊ ಹಾಗೇಂತಂದ್ರೆ ಆ ಮೊಬೈಲು ಏನು ಅದೆಲ್ಲ ಇದಾರೆ ಬಂದ್ಬಿಟ್ಟು ಈ ಕಮ್ ಟು ಫಿಸಿಕಲಿ ಬನ್ನಿ, ವರ್ಚುವಲ್ ಬೇಡ, ಯು ಕಮ್ ಟು ದಿ ಫಿಸಿಕಲ್. ಬಂದಾಗ ಏನಂತಾರೆ ಎಮೋಷನಲ್ ಬರುತ್ತೆ ಬಂದ್ಬಿಟ್ಟು. ಎಮೋಷನಲ್ ಬಂದಾಗ ಏನಂತಾರೆ ಒಂದು ಹಾರ್ಮೋನ್ಸ್ ಗಳು ಬರುತ್ತೆ ಬಂದ್ಬಿಟ್ಟು. ಹೌದು, ಹಾರ್ಮೋನ್ಸ್ ಗಳು ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಆವಾಗ ಬೆಳವಣಿಗೆ ಆಗುತ್ತೆ. ಖಂಡಿತ ಹೌದು. ಆನ್ಲೈನ್ ಗಿಂತ ಆಫ್ಲೈನ್ ಅಂತ ಹೇಳಿ ಅವಾಗ ಹಾರ್ಮೋನ್ಸ್ ಏನ್ ಬರುತ್ತೆ ಅಂತಂದ್ರೆ ಅವರ ಕಾರ್ಯ ಚಟುವಟಿಕೆಯಿಂದ, ಅವರ ಆಟ ಪಾಠ ಊಟದಿಂದ ಬರುತ್ತೆ. ಬಿಟ್ರೆ ಅಂತಂದ್ರೆ ವರ್ಚುವಲ್ ವರ್ಲ್ಡ್ ಅಲ್ಲಿ ಅವರು ಇದ್ರೆ ಖಂಡಿತವಾಗ್ಲೂ ಹಾರ್ಮೋನ್ಸ್ ಬರಲ್ಲ, ಕ್ರಿಯೇಟ್ ಆಗಲ್ಲ. ಆಗೇನಾಗುತ್ತೆ ಬೆಳವಣಿಗೆ ಬಂದ್ಬಿಟ್ಟು ಕುಂಠಿತ ಆಗುತ್ತೆ. ಖಂಡಿತ ಬಹಳ ಅದ್ಭುತವಾಗಿ
ಯುವಕರಿಗೆ ಯುವಕರು ಹೇಳಿದ್ರೆ ಹೇಳಿದ್ರ ಸೊ ಎಲ್ಲಾ ಯುವಕರು ಎಲ್ಲಾ ಪೋಷಕರು ಏನಂತ ಹೇಳಿದ್ರೆ ಅವರು ಬಂದು ಅವರ ಮನೇಲಿರುವಂತ ಒಂದು ಮಕ್ಕಳನ್ನ ಬಂದ್ಬಿಟ್ಟು ವರ್ಚುವಲ್ ಬೇಡ ಫಿಸಿಕಲ್ ಬನ್ನಿ, ಆಟ ಪಾಠದಲ್ಲಿ ಅವ್ರು ತೊಡಗಿಸಿ ಬಂದ್ಬಿಟ್ಟು. ಹೌದು, ಮಣ್ಣ ಒಂದು ರುಚಿ ತೋರಿಸ್ಬೇಕು. ಹೌದು, ನಮಗೆಲ್ಲ ಗೊತ್ತಿತ್ತು ಅವಾಗ, ಬಿಕಾಸ್ ವಿ ಆರ್ 80s 90s ನಾವು ಬೆಳೆದಿರೋದು. ನಾವು ಮಣ್ಣಲ್ಲಿ ಆಟ ಆಡಿದ್ವಿ. ಈಗಿನ ಮಕ್ಕಳು ಎಲ್ಲಿ ಮಣ್ಣೇ ಗೊತ್ತಿಲ್ಲ ಅವ್ರಿಗೆ. ಖಂಡಿತ ಖಂಡಿತ ಸರ್. ಹಾಗಿದ್ರೆ ಮಕ್ಕಳು ಬಂದ್ಬಿಟ್ಟು ವರ್ಚುವಲ್ ಗಿಂತ ಫಿಸಿಕಲ್ ಬನ್ನಿ, ಗ್ಯಾಜೆಟ್ಸ್ ಕಮ್ಮಿ ಯೂಸ್ ಮಾಡಿ, ಬರವಣಿಗೆ ಇರ್ಲಿ ಎಷ್ಟು ಬೇಕು ಅಷ್ಟೇ. ಏನಿದು ಬರವಣಿಗೆ ಇರ್ಬೇಕು, ಏನಿದೆ ಒಂದು ಲೈನ್ ಬರೀಲಿ, ಪೇಂಟಿಂಗ್ ಬರಲಿ, ಏನೋ ಬರ್ದು ಬರವಣಿಗೆ ಅಂತಾರೆ ಅವರ ಥಾಟ್ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ. ಖಂಡಿತ. ಇತ್ತೀಚೆಗೆ ನಾವು ಒಬ್ಬ ಗ್ರೇಟ್ ಆಕ್ಟರ್ನ ನಾವು ಕಳ್ಕೊಂಡ್ವಿ, ತಮಿಳ್ ಆಕ್ಟರ್ನ ಕಳ್ಕೊಂಡ್ವಿ, ಕ್ಯಾಪ್ಟನ್ ಆಫ್ ದ ಸ್ಟಾರ್ಸ್ ಅಂತ ಹೇಳ್ಬೋದು ಅಲ್ವಾ. ಸೊ ವಿಜಯಕಾಂತ್ ಅವ್ರಿಗೆ 5 ಸೆಕೆಂಡ್ ನಾವು ಮೌನ ಆಚರಣೆ ಮಾಡೋಣ ಅವ್ರಿಗೋಸ್ಕರ. ಅವರ ಆತ್ಮಕ್ಕೆ ಯಾವತ್ತೂ ಶಾಂತಿ ಸಿಗ್ಲಿ. ಬಹಳ ಅದ್ಭುತವಾದ ಕಲಾವಿದರಿದ್ರು. ವೆರಿ ಗ್ರೇಟ್ ಆರ್ಟಿಸ್ಟ್, ಗ್ರೇಟ್ ಆಕ್ಟರ್ ಅಲ್ವಾ. ಅವರು ಗ್ರೇಟ್ ಪೊಲಿಟಿಷಿಯನ್ ಆಲ್ಸೋ. ಯಾಕಂದ್ರೆ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಫ್ಲಡ್ಸ್ ಬಂದಾಗ ನಾನು ಪೇಪರ್ ಓದಿದ್ದೀನಿ ಬಂದ್ಬಿಟ್ಟು ಅವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಅದು ಸಮಸ್ಯೆ ಗವರ್ನಮೆಂಟ್ಗೆ ಅಲ್ವಾ. 1 ಲಕ್ಷ ರೂಪಾಯಿ ಫಸ್ಟ್ ಅನೌನ್ಸ್ ಮಾಡಿ ಆ ಟೈಮಲ್ಲಿ 1 ಲಕ್ಷ ಅಂದ್ರೆ ಇಟ್ ಇಸ್ ಮೋರ್. ಎಸ್, ಅಲ್ಲೂ ಕೊಡ್ತಾ ಇದ್ರು, ಶ್ರೀಲಂಕಾ ಇದಕ್ಕೂ ಕೊಡ್ತಾ ಇದ್ರು, ಅಲ್ಲೂ ಕೊಡ್ತಾ ಇದ್ರು. ಸೊ ಒಬ್ಬರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ವಿಜಯಕಾಂತ್ ಎಲ್ಲಿ ನಮ್ಮ ಇದು ಆ ಕಡೆ ಏನ್ ಇದು ತಮಿಳ್ ಇಂಡಸ್ಟ್ರಿ ಕಡೆ, ಅದೇ ಬಂದು ನಮ್ಮ ಕರ್ನಾಟಕ ಇಂಡಸ್ಟ್ರಿ ಕಡೆ ಅಂತಾರೆ ಅಂಬರೀಶ್ ಸರ್. ಅಂಬರೀಶ್ ಅವರು ಹೌದೌದು, ಎತ್ತಿದ ಕೈ ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ರೆ ಹೇಗೆ ಅನಿಸ್ತದೆ ನಿಮ್ಮ ಮನಸ್ಸಿಗೆ? ನಮ್ಮ ವೀಕ್ಷಕರು ತಿಳಿಸಿ ಸರ್. ಇವತ್ತು ಖಂಡಿತವಾಗ್ಲೂ ಈಗ ಎಷ್ಟು ಅವರ್ ಆಗಿದೆ, ಒಂದು 1.5 hour ಆಗಿದೆ. 1.5 hour ಹೋಗಿದೆ ಗೊತ್ತಾಗಿಲ್ಲ. ಸೊ ಹಾಗಿದ್ರೆ ಈ ರೀತಿ ನಾನ್ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಸಾಧಕರನ್ನು ಕರೆಸಿ ಬಂದ್ಬಿಟ್ಟು ಅವರ ಅನುಭವ ಹೇಳಿದರೆ ಒಂದು ಬೇರೆ ಒಂದು ಕಲಾವಿದರಿಗೆ ಅದು ಪ್ರೇರಣೆ ಆಗಿ ನಾನು ಈ ರೀತಿ ಬರಬೇಕು, ಇಂಥ ಒಂದು ವ್ಯಕ್ತಿತ್ವ ಆಗ್ಬೇಕು, ಇಂಥ ವ್ಯಕ್ತಿ ಆಗ್ಬೇಕು, ಇಂಥ ವ್ಯಕ್ತಿತ್ವ ನಾನು ಅಳವಡಿಸ್ಕೋಬೇಕು ಅಂತೇಳಿ ಅವ್ರಿಗೆ ಏನಿದ್ದಾರೆ ಇದು ಪ್ರೇರಣೆ ಆಗುತ್ತೆ. ಇಂಥ ಒಂದು ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ದೀರಾ ಬಂದ್ಬಿಟ್ಟು ಡೆಫಿನೆಟ್ಲಿ ಒಳ್ಳೆ ವಿಚಾರ ಅಂತೇಳಿ ಇದೇ ರೀತಿ ತಮ್ಮ ಕೆಲಸನ ಮುಂದುವರ್ಸ್ಕೊಂಡು ಹೋಗಿ. ಪ್ಲಸ್ ನಮ್ ಕಡೆ ಏನಾಗುತ್ತೋ ಏನಂತಾರೆ ತಾವು ಎಲ್ಲಾ ಕ್ಷೇತ್ರದ ನಮ್ ಕಡೆ ಏನಾಗುತ್ತೆ ಡೆಫಿನೆಟ್ ಆಗಿ ನಿಮ್ ಸಿಂಗಿಂಗ್ ಆಗಲಿ, ಆಕ್ಟಿಂಗ್ ಆಗಲಿ, ಖಂಡಿತ ನಾವು ಹೇಳ್ತಾರೆ ಇದು ಏನಂತಾರೆ ಚಾನ್ಸ್ ಅಂತಲ್ಲ, ಇಟ್ಸ್ ಅವರ್ ಜಾಬ್. ಅದು ಒಬ್ಬರು ರೆಸ್ಪೆಕ್ಟ್, ಮೈ ರೆಸ್ಪೆಕ್ಟ್, you give a respect to sit here, I want respect you, come to my seat ಅಂತ ಹೇಳಿ. Yes, definitely. ಸರಿ ಅಂತಂದ್ರೆ ಅಲ್ಲಿ ನಾನು ತಲೆ ಬಗ್ಗೆ ಕೆಲಸ ಮಾಡ್ತೀನಿ. ಡೆಫಿನೆಟ್ಲಿ ಯಾಕಂತಂದ್ರೆ ನಾವು ತಲೆ ಬಗ್ಗೆ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ತಲೆ ಎತ್ತುತ್ತೆ ಅಂದ್ಬಿಟ್ಟು. ಖಂಡಿತ ಅದು ವರ್ಕ್ ನಮಗೆ ತೋರಿಸುತ್ತೆ. ಅಷ್ಟೇ ಬರಲಿಲ್ಲ ಅಂತ ಹೇಳಿ. ಸರ್, ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗ್ಲಿ, ಮತ್ತೆ ನಿಮ್ಮ ಎಲ್ಲ ಸಾಧನೆ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ಹಾರೈಸ್ತೀವಿ. ಮತ್ತೆ ಇಷ್ಟೊತ್ತು ಶ್ರೀ ಗೋಪಿ ಕಲಾಕಾರ, ಸಂಗೀತ ನಿರ್ದೇಶಕರು ಮತ್ತು ಸಮಾಜ ಸೇವಕರು ಅವರು ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅವರೊಂದಿಗೆ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎಲ್ಲ ಸಹ ವೀಕ್ಷಕರು ಅವರಿಗೆ ಕರೆ ಮಾಡಿ ಅವರಿಗೆ ಅಭಿನಂದನೆ ಹೇಳಿದ್ದಕ್ಕೆ, ಅವರಿಗೆ ಪ್ರತಿಯೊಂದು ಅನುಭವನ ಹಂಚಿಕೊಂಡಿದ್ದಕ್ಕೆ ಅವರಿಗೂ ಸಹ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ SVB ಆಫೀಷಿಯಲ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಿಮ್ಮ ಕಮೆಂಟ್ ನಾನು ಓದ್ತಾ ಇದ್ರೆ ಖುಷಿ ಆಗುತ್ತೆ. ಇನ್ನಷ್ಟು ನಾವು ಕಾರ್ಯಕ್ರಮಗಳನ್ನ ಮಾಡಬೇಕು, ಇನ್ನಷ್ಟು ಗೆಸ್ಟ್ ನಾವು ಕರಿಬೇಕು, ಇನ್ನಷ್ಟು ಸಾಧಕರನ್ನ ನಾವು ಕರಿಬೇಕಂತ ಒಂದು ಉತ್ಸಾಹ ನಮ್ಮಲ್ಲಿ ಬೆಳೆಯುತ್ತೆ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಶ್ರೀ ಗೋಪಿ ಕಲಾಕಾರ, ಸಂಗೀತ ನಿರ್ದೇಶಕರು ಹಾಗೂ ಸಮಾಜ ಸೇವಕರು ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ ಇಂದ ಸನ್ಮಾನ ಮಾಡಕ್ಕೆ ಇಷ್ಟಪಡ್ತೇವೆ. ಇಲ್ಲ ಮಾಡಲೇಬೇಕು, ಯಾಕಂದ್ರೆ ನಾವು ಸಾಕಷ್ಟು ಅವಮಾನನ ಸಹಿಸ್ಕೊಂಡಿರ್ತೀವಿ. ಅವಮಾನ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸನ್ಮಾನ ಅಲ್ವಾ. ಸೊ ನಮ್ಮ ಚಾನೆಲ್ಗೆ ಸಹಕಾರ ನೀಡಿದಂತ ಸವಿತಾ ಅವ್ರಿಗೆ ಹಾಗೂ ಮಹೇಂದ್ರ ಮನ್ನೋತ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಮತ್ತೆ ನೆನಪಿನ ಕಾಣಿಕೆ ನೀಡಿದಂತ ಮಹೇಂದ್ರ ಮನ್ನೋತ್, ಮಾರುತಿ ಮೆಡಿಕಲ್ಸ್ ಅವರಿಗೆ ಯಾವತ್ತಿಗೂ ಒಳ್ಳೇದಾಗಬೇಕು, ಅವರ ಸಹಕಾರ ನಮಗೆ ಯಾವತ್ತಿಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್
ನಿಮ್ಮ ಎಲ್ಲ ಸಹಕಾರ ಇದ್ರೇನೆ ನಾವು ಕಾರ್ಯಕ್ರಮ ಮುಂದುವರಿಸಬಹುದು. ಸೊ ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ಈ ಕಾರ್ಯಕ್ರಮನ ಮಾಡಬಹುದು. 169ನೆಯ ಎಪಿಸೋಡ್ ನಾವು ಇವಾಗ ಸಂಪೂರ್ಣಗೊಳಿಸಿದೀವಿ. ಸೊ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಸಬೇಕಂದ್ರೆ ನಿಮ್ಮ ಸಹಕಾರ ಇರಲೇಬೇಕು. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ.